ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. KPSC ಸ್ಟಡಿ ಪಾಯಿಂಟ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಒಂದು ಮೂರು ಕ್ವಶನ್ ಪೇಪರ್ ನಿಮ್ಮ ಮುಂದೆ ಡಿಸ್ಕಸ್ ಮಾಡೋದಕ್ಕೆ ಬಂದಿದ್ದೇವೆ. ಅದು PWD ಕ್ವಶನ್ ಪೇಪರ್ ಅಸಿಸ್ಟೆಂಟ್ ಇಂಜಿನಿಯರ್ ಏನು ಡಿಗ್ರಿ ಲೆವೆಲ್ ಪ್ರಶ್ನೆ ಪತ್ರಿಕೆ ಇದೆ, ಡಿಗ್ರಿ ಲೆವೆಲ್ ಅಂತ. ಆ ಪ್ರಶ್ನೆ ಪತ್ರಿಕೆಯನ್ನು ನಿಮ್ಮ ಮುಂದೆ ಡಿಸ್ಕಸ್ ಮಾಡಲು ಬಂದಿದ್ದೇವೆ. ಓಕೆ, ಇದು ಅಷ್ಟೊಂದೇನು ತಪ್ಪಿಲ್ಲ ಅನಿಸುತ್ತೆ ನನ್ನ ಕ್ವಶನ್ ಪೇಪರ್ ಬೈ ಕಂಪೇರಿಂಗ್ ಟು ಗ್ರೂಪ್ ಸಿ ಡಿಗ್ರಿ ಲೆವೆಲ್ ಕ್ವಶನ್ ಪೇಪರ್ಸ್. GK ಪ್ರಶ್ನೆ ಪತ್ರಿಕೆ ತುಂಬಾ ಈಸಿಯಾಗಿದೆ. ನಾವು ಸಾಕಷ್ಟು ಪ್ರೀವಿಯಸ್ ಗ್ರೂಪ್ ಸಿ ಪ್ರಶ್ನೆ ಪತ್ರಿಕೆನ ಏನು ಡಿಸ್ಕಸ್ ಮಾಡಿದ್ದೀವಿ ಅದರಲ್ಲಿನೂ ಪ್ರಶ್ನೆಗಳು ರಿಪೀಟ್ ಆಗಿವೆ. ಸಾಕಷ್ಟು ಎಡಿಷ್ನಲ್ ಇನ್ಫಾರ್ಮೇಷನ್ ಏನು ಕೊಟ್ಟಿದ್ದೀನಿ ಅದರ ಮೇಲೆ ಕೂಡ ಪ್ರಶ್ನೆ ಆಗಿವೆ. ಓಕೆ, ಅಷ್ಟೊಂದೇನು ಟಫಿಲ್ಲ ಕ್ವಶನ್ ಪೇಪರ್. ಪ್ರೀವಿಯಸ್ಲಿ ಏನು ಡಿಸ್ಕಸ್ ಮಾಡಿದ್ದೀನಲ್ಲ ಆ ವಿಷಯನ, ಅಂದರೆ ಗ್ರೂಪ್ ಸಿ ಪ್ರಶ್ನೆ ಪತ್ರಿಕೆ ಡಿಸ್ಕಸ್ ಮಾಡುವಾಗ ಯಾವ ವಿಷಯನ ಜಾಸ್ತಿ ಫೋಕಸ್ ಮಾಡಿ ಡಿಸ್ಕಸ್ ಮಾಡಿದ್ದೀನಿ, ಅದೇ ಪ್ರಶ್ನೆಗಳು ಇಲ್ಲಿ ರಿಪೀಟ್ ಆಗಿರೋದ್ರಿಂದ ಆ ಪ್ರಶ್ನೆಯನ್ನು ಲೆಂಗ್ದಿಯಾಗಿ ನಾನು ಡಿಸ್ಕಸ್ ಮಾಡೋಕ್ಕೆ ಹೋಗೋದಿಲ್ಲ. ಓಕೆ, ಇಟ್ಸ್ ಟೈಮ್ ಕನ್ಸ್ಯೂಮಿಂಗ್ ಒನ್. ಓಕೆ, ಯಾಕಂದರೆ ಆಲ್ರೆಡಿ ಒಂದು ಸಲ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಮತ್ತೆ ಅದನ್ನೇ ಮಾಡ್ತಾ ಕೊಡೋದ್ರಲ್ಲಿ ಅರ್ಥ ಇಲ್ಲ. ಓಕೆ, ಹಾಗಾಗಿ ಏನು ಎಡಿಷ್ನಲ್ ಎಕ್ಸ್ಟ್ರಾ ಪಾಯಿಂಟ್ಸ್ ಬಂದಿವೆ, ಎಡಿಷ್ನಲ್ ಎಕ್ಸ್ಟ್ರಾ ಕ್ವಶನ್ಸ್ ನಾವು ಡಿಸ್ಕಸ್ ಮಾಡದೇ ಇರುವಂಥ ಕ್ವಶನ್ಸ್, ಇಲ್ಲಿವರೆಗೆ ಡಿಸ್ಕಸ್ ಮಾಡದೇ ಇರುವಂಥ ಕ್ವಶನ್ಸ್ ಬಂದಿರೋದನ್ನು ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಓಕೆ, ಡೂ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ಸ್. ಮೆನಿ ಆಫ್ ಯು ವಿಡಿಯೋ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ಓಕೆ, ಸಬ್ಸ್ಕ್ರೈಬ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಏಕೆಂದರೆ ಇದು ನಾನು ಇವಾಗ ಸ್ಟಾರ್ಟ್ ಮಾಡಿರೋ ಚಾನಲನ್ನು. ಓಕೆ, ಹಾಗಾಗಿ ಸಬ್ಸ್ಕ್ರಿಪ್ಷನ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ ಆ್ಯಕ್ಚುಲ್ ಆಗಿ ಯೂಸ್ಫುಲ್ ಇದೆ ಇನ್ಫಾರ್ಮೇಷನ್ ಅನಿಸಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಅಂದರೆ ಚೆನ್ನಾಗಿದೆ ಅಂತ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಯಾರು ನಾನು ಯೂಟ್ಯೂಬಲ್ಲಿ ಸಾಕಷ್ಟು ನೋಡಿದೆ, ಯಾರೂ ಡಿಟೇಲ್ ಆಗಿ ಎಲ್ಲ ಆಪ್ಷನ್ಸ್ ಬಗ್ಗೆ ಡಿಸ್ಕಸ್ ಮಾಡಿಕೊಂಡು ಯಾರೂ ಕೂಡ GK ಪ್ರಶ್ನೆ ಪತ್ರಿಕೆಯನ್ನು, ಎಸ್ಪೆಷಲಿ GK ಪ್ರಶ್ನೆ ಪತ್ರಿಕೆಯನ್ನು ಯಾರೂ ಡಿಸ್ಕಸ್ ಮಾಡಿಲ್ಲ, ಪ್ರಶ್ನೆ ಪತ್ರಿಕೆಯನ್ನು. ಆ್ಯಂಡ್ ವಿ ಆಲ್ ನೋ ಹೌ ಓಲ್ಡ್ ಕ್ವಶನ್ ಪೇಪರ್ಸ್ ಆರ್ ಹೌ ಮಚ್ ಇಂಪಾರ್ಟೆಂಟ್ ಫಾರ್ ದೀಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಓಕೆ, ದ್ಯಾಟ್ಸ್ ವೈ ವಿ ಆರ್ ಡಿಸ್ಕಸಿಂಗ್ GK ಕ್ವಶನ್ ಪೇಪರ್, ಸಾಮಾನ್ಯ ಜ್ಞಾನ ಡಿಗ್ರಿ ಲೆವೆಲ್ ಪ್ರಶ್ನೆ ಪತ್ರಿಕೆಯನ್ನು. ಓಕೆ, then I will start with the first question. Okay, and one more thing to mention here is we are all B graduates. Okay, ಅಸಿಸ್ಟೆಂಟ್ ಇಂಜಿನಿಯರ್ ಅಂದರೆ ಡಿಗ್ರಿ ಲೆವೆಲ್ ಪ್ರಶ್ನೆ ಪತ್ರಿಕೆ ಎಲ್ಲರೂ B ಮುಗಿಸಿದವರು ಈ ಪ್ರಶ್ನೆ ಪತ್ರಿಕೆ ವ್ಯೂ ಮಾಡ್ತಿರ್ತೀರ. ಹಾಗಾಗಿ ಬೇರೆಯವ್ರು ನೋಡ್ಬೋದು, ಯೂಸ್ ಆಗಲ್ಲ ಅಂತ ಹೇಳಲ್ಲ ನಾನು. ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಕೂಡ, ಬೇರೆ ಡಿಗ್ರಿ ಲೆವೆಲ್ ಎಕ್ಸಾಮ್ಸ್ಗೂ ಕೂಡ ಹೆಲ್ಪ್ ಆಗುತ್ತೆ. ಬಟ್ ಮೇನ್ಲಿ ಫೋಕಸ್ ಇರೋದು ಪ್ರಶ್ನೆ ಪತ್ರಿಕೆ ಉದ್ದೇಶದಿಂದ. ಇನ್ನು ಕನ್ನಡದಲ್ಲಿ ಕ್ವಶನನ್ನು ನಾನು ನೋಡೋಕ್ಕೆ ಹೋಗೋದಿಲ್ಲ. ಓಕೆ, ಯಾಕಂದರೆ ಆಲ್ಮೋಸ್ಟ್ B ಅಂತಂದರೆ ಎಲ್ಲರೂ ಆಲ್ಮೋಸ್ಟ್ ಇಂಗ್ಲೀಷ್ ಅರ್ಥ ಆಗುತ್ತೆ ಅವ್ರಿಗೆ. ಹಾಗಾಗಿ ಕನ್ನಡದಲ್ಲಿ ಯಾವುದೇ ಕ್ವಶನನ್ನು ನೋಡೋಕ್ಕೆ ನಾನು ಹೇಳ್ತೀನಿ ಕನ್ನಡದಲ್ಲಿ ಏನಿದೆ ಅಂತ. ಬಟ್ ಕನ್ನಡದಲ್ಲಿ ನಿಮಗೆ ಕ್ವಶನ್ ಆಗಲಿ ಆಪ್ಷನ್ ಆಗಲಿ ಕೊಟ್ಟಿಲ್ಲ. ಓಕೆ, ಹಾಗಾಗಿ ದೆನ್ ಗೋಯಿಂಗ್ ಟು ಫಸ್ಟ್ ಕ್ವಶನ್. ಓಕೆ, ಫಸ್ಟ್ ಕ್ವಶನ್, ದ ಸಬ್ಸಿಡರಿ ಅಲಯನ್ಸ್ ಸಿಸ್ಟಮ್ ವಾಸ್ ಇಂಟ್ರೊಡ್ಯೂಸ್ ಬೈ. ಓಕೆ, ಸಬ್ಸಿಡರಿ ಅಲಯನ್ಸ್ ಸಿಸ್ಟಮ್ ಬಗ್ಗೆ ಕೇಳ್ಯಾರ. ಓಕೆ, ಸಬ್ಸಿಡರಿ ಅಲಯನ್ಸ್ ಸಿಸ್ಟಮ್ ಅಂತಂದರೆ ಸಹಾಯಕ ಸೈನ್ಯ ಪದ್ಧತಿ ಕನ್ನಡದಲ್ಲಿ. ಓಕೆ, ಸಹಾಯಕ ಸೈನ್ಯ ಪದ್ಧತಿಯನ್ನು ಇಂಟ್ರೊಡ್ಯೂಸ್ ಮಾಡಿದವರು ಲಾರ್ಡ್ ವೆಲ್ಲೆಸ್ಲಿ ಅವರು. ಓಕೆ, ಲಾರ್ಡ್ ವೆಲ್ಲೆಸ್ಲಿ, ಫೋರ್ತ್ ಆಪ್ಷನ್ ಇದೆ ನೋಡಿ, ಲಾರ್ಡ್ ವೆಲ್ಲೆಸ್ಲಿ ಅವರು. ಓಕೆ, ಹಾಗಾದರೆ ಇಲ್ಲಿ ವೆಲ್ಲೆಸ್ಲಿ ಅವರು ಸಬ್ಸಿಡರಿ ಅಲಯನ್ಸನ್ನು ಇಂಟ್ರೊಡ್ಯೂಸ್ ಮಾಡಿದರು. ಸಬ್ಸಿಡರಿ ಅಲಯನ್ಸನ್ನು ಲಾರ್ಡ್ ಡಾಲ್ಹೌಸಿ ಅವರು, ಒಂದು ನಿಮಿಷ, ಲಾರ್ಡ್ ಡಾಲ್ಹೌಸಿ ಅವರು ಇಂಟ್ರೊಡ್ಯೂಸ್ ಮಾಡಿರೋದೇನು? ಲಾರ್ಡ್ ಡಾಲ್ಹೌಸಿ ಅವರು ಡಾಕ್ಟ್ರೈನ್ ಆಫ್ ಲ್ಯಾಬ್ಸ್ ಸಿಸ್ಟಮನ್ನು. ಓಕೆ, ಡಾಕ್ಟರ್ ಆ್ಯಂಡ್ ಲ್ಯಾಬ್ ಸಿಸ್ಟಮ್ ಅಂದರೆ ಕನ್ನಡದಲ್ಲಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ. ಓಕೆ, ಇದನ್ನೇ ಇಲ್ಲಿ ಪ್ರೀವಿಯಸ್ಲಿ ಒಂದು ಸಲ ಕ್ವಶನ್ ಬಂದಾಗ ನಾನು ಡಿಸ್ಕಸ್ ಮಾಡಿದ್ದೀನಿ ಡೀಟೇಲಾಗಿ, ಯಾರು ಎಲ್ಲಿ ಅಡಾಪ್ಟ್ ಮಾಡಿಕೊಂಡ್ರು, ಫಸ್ಟ್ ಅಡಾಪ್ಟ್ ಮಾಡಿದ್ದೆ ಯಾವಾಗ, ಯಾವ ಇಶ್ವಿಯಲ್ಲಿ. ಓಕೆ, ಇದೆಲ್ಲ ನಾನು ಪ್ರೀವಿಯಸ್ಲಿ ಗ್ರೂಪ್ ಸಿ ಪ್ರಶ್ನೆ ಪತ್ರಿಕೆಯಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಅದು ಕೂಡ GK ಪ್ರಶ್ನೆ ಪತ್ರಿಕೆಗೆ ಆಗಲಿ JE ಆಗಲಿ GK ಕ್ವಶನ್ ಪೇಪರ್ ಏನಿದೆ ಅದಕ್ಕೆ ಖಂಡಿತವಾಗ್ಲೂ 100% ಇಂಪಾರ್ಟೆಂಟ್ ಆಗುತ್ತೆ. ಅದು ಡಿಸ್ಕಸ್ ಮಾಡಿರೋದು ತುಂಬಾ ಯೂಸ್ಫುಲ್ ಇನ್ಫಾರ್ಮೇಷನ್. ನಿಮ್ಗೆ GK ಹೆಲ್ಪ್ ಆಗುತ್ತೆ. ಅಸಿಸ್ಟೆಂಟ್ ಇಂಜಿನಿಯರ್ ಆಗಲಿ ಜೂನಿಯರ್ ಇಂಜಿನಿಯರ್ ಆಗಲಿ ಏನು ಎಕ್ಸಾಮ್ ಬರೀತಿದ್ರಲ್ಲ ಆ ವಿಡಿಯೋನ ನೋಡ್ಕೊಳ್ಳಿ. ಗ್ರೂಪ್ ಸಿಗೆ ಮಾತ್ರ ಅಲ್ಲ ಅದು. ಓಕೆ, ಸಾಕಷ್ಟು ಎಡಿಷ್ನಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಮೊನ್ನೆ ನೋಡಿ, ಇನ್ನು ಅಸಿಸ್ಟೆಂಟ್ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಪ್ರಿಲಿಮ್ಸ್ ಎಕ್ಸಾಮ್ ನಡೀತಲ್ಲ, ಅದರಲ್ಲಿ ಅರೌಂಡ್ 32 ಕ್ವಶನ್ಸ್ ನಾವು ಡಿಸ್ಕಸ್ ಮಾಡಿರೋರಲ್ಲೇ ಬಂದಿದೆ. ನಾನು ಓನ್ಲಿ ಕೇವಲ ಡಿಸ್ಕಸ್ ಮಾಡಿರೋದು ಒಂದು PUC ಲೆವೆಲ್ ಎರಡು PUC ಲೆವೆಲ್ ಪ್ರಶ್ನೆ ಪತ್ರಿಕೆ, ಒಂದು ಡಿಗ್ರಿ ಲೆವೆಲ್ ಪ್ರಶ್ನೆ ಪತ್ರಿಕೆ, ಕೇವಲ 3 ಪ್ರಶ್ನೆ ಪತ್ರಿಕೆಯಲ್ಲಿ 32 ಪ್ರಶ್ನೆಗಳು ಕವರ್ ಆಗೋ ಥರ ನಾವು ಡಿಸ್ಕಸ್ ಮಾಡಿದ್ದೀವಿ. ಓಕೆ, ಹಾಗಾಗಿ ಹೇಳ್ತಿದ್ದೀನಿ, ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆ ವಿಡಿಯೋಸನ್ನು ಕೂಡ ನೋಡಿ. ಓಕೆ, ದೆನ್ ಇಲ್ಲಿ ಕೆಲವೊಂದು ಟ್ಯಾಕ್ಸ್ ಸಿಸ್ಟಮ್ಸ್ ಬರ್ತವೆ, ಟ್ಯಾಕ್ಸ್ ಸಿಸ್ಟಮ್ ಬರೋವು ಕೆಲವೊಂದು. ಹಾಗಾದರೆ ಅವನು ಕೂಡ ನೋಡೋದಾದರೆ ಇಲ್ಲಿ ಜಮೀನ್ದಾರಿ ಪದ್ಧತಿ ಅಂತ ಬರುತ್ತೆ. ಓಕೆ, ಜಮೀನ್ದಾರಿ ಪದ್ಧತಿಯನ್ನು ಇಂಟ್ರೊಡ್ಯೂಸ್ ಮಾಡಿದವರು ಕಾರ್ನ್ವಾಲಿಸ್. ಓಕೆ, ಇದು ಕೂಡ ಪ್ರಶ್ನೆ ಆಗಿದೆ. ಜಮೀನ್ದಾರಿ ಪದ್ಧತಿಯನ್ನು ಇಂಟ್ರೊಡ್ಯೂಸ್ ಫಸ್ಟ್ ಮಾಡಿದ್ದಲ್ಲಿ ಬೆಂಗಾಲ್ ಮತ್ತು ಬಿಹಾರ್ ಪ್ರಾಂತ್ಯಗಳಲ್ಲಿ ಮಾಡ್ತಾರೆ. ಓಕೆ, ಜಾಗೀರ್ದಾರಿ ಸಿಸ್ಟಮ್ ಇದು ಕೂಡ ಪ್ರಶ್ನೆ ಆಗಿದೆ. ಮ್ಯಾಚ್ ದ ಫಾಲೋವಿಂಗಲ್ಲಿ ಗ್ರೂಪ್ ಸಿಯಲ್ಲಿ ಕೇಳ್ಯಾರ. ಓಕೆ, ಜಾಗೀರ್ದಾರಿ ಸಿಸ್ಟಮ್ ಏನಿದೆ, ಜಾಗೀರ್ದಾರಿ ಸಿಸ್ಟಮನ್ನು ಮುಗಲ್ಸ್ ಜಾಸ್ತಿ ಯೂಸ್ ಮಾಡ್ತಿದ್ದು.
ಮುಗಲ್ಸ್. ಓಕೆ, ಮುಗಲ್ಸ್. ಓಕೆ, ದೆನ್ ಮೋರ್ ಟು ಆ್ಯಡ್ ಹಿಯರ್, ಮಹಲ್ವಾರಿ ಪದ್ಧತಿಯನ್ನು ಇಂಟ್ರೊಡ್ಯೂಸ್ ಮಾಡಿದ್ರು ಹೆಕ್ಟರ್ ಮನ್ರೋ ಮೊದಲ ಬಾರಿಗೆ ಮದ್ರಾಸ್ ಪ್ರಾಂತ್ಯದಲ್ಲಿ. ಓಕೆ, 1820ರಲ್ಲಿ ಆಗುತ್ತೆ ಇದು. ಓಕೆ, ಇದು ದೆನ್ ಮಹಲ್ವಾರಿ ಪದ್ಧತಿಯನ್ನು ಇಂಟ್ರೊಡ್ಯೂಸ್ ಮಾಡಿದವರು ಮೆಕ್ಕಿಂಜೆ. ಮೆಕ್ಕಿಂಜೆ ಮಹಲ್ವಾರಿ ಪದ್ಧತಿಯನ್ನು ಇಂಟ್ರೊಡ್ಯೂಸ್ ಮಾಡಿದರೆ ರೈತವಾರಿ ಪದ್ಧತಿಯನ್ನು ಮುನ್ರೋ ಅವರು. ಓಕೆ, ರೈತವಾರಿ ಪದ್ಧತಿಯನ್ನು ಮುನ್ರೋ ಅವರು ಮದ್ರಾಸ್ ಪ್ರಾಂತ್ಯದಲ್ಲಿ, ಮಹಲ್ವಾರಿ ಪದ್ಧತಿಯನ್ನು ಮೆಕ್ಕಿಂಜೆ ಮತ್ತು ವಿಲಿಯಂ ಬೆಂಟಿಕ್ ಅವರು ಒಂದು ದೊಡ್ಡ ಅಚೀವ್ಮೆಂಟ್ ಸತಿ ಸಹಗಮನ ಪದ್ಧತಿಯನ್ನು ರಿಮೂವ್ ಮಾಡಿದ್ದು. ಓಕೆ, ಅದು ಇಂಪಾರ್ಟೆಂಟ್ ಆಗುತ್ತೆ. ದೆನ್ ಓಕೆ, ಇಷ್ಟು ಸಾಕು ಅನ್ಕೋತೀನಿ ಈ ಕ್ವಶನ್ ಬಗ್ಗೆ. ಯಾಕಂದರೆ ಇದನ್ನು ಪ್ರಿವಿಯಸ್ಲಿ ಡಿಸ್ಕಸ್ ಮಾಡಿದ್ದೀನಿ, ಮತ್ತೆ ನಾನು ಅದನ್ನೇ ಹೇಳ್ತಾ ಹೋದರೆ ಟೈಮ್ ಕನ್ಸ್ಯೂಮ್ ಆಗುತ್ತೆ. ಸುಮ್ಮನೆ ನನ್ನ ಉದ್ದೇಶ ಇರೋದು ಇನ್ಫಾರ್ಮೇಷನ್ ಜಾಸ್ತಿ ಕೊಡ್ತಾ ಹೋಗಬೇಕು, ಹೇಳಿದ್ದನ್ನೇ ಮತ್ತೆ ಪದೇ ಹೇಳೋದಲ್ಲ. ಇನ್ಫಾರ್ಮೇಷನ್ ಜಾಸ್ತಿ ಕೊಡ್ತಾ ಹೋಗಬೇಕು ಕಂಟಿನ್ಯೂಸ್ಲಿ. ನಾನು ಸ್ಟಡಿ ಮಾಡೋದಕ್ಕೂ ಕೂಡ, ನೀವು ಸ್ಟಡಿ ಮಾಡೋದಕ್ಕೂ ಕೂಡ ಇಬ್ಬರಿಗೂ ಹೆಲ್ಪ್ ಆಗಬೇಕು ಅನ್ನೋ ಉದ್ದೇಶ ಅಷ್ಟೇ. ಓಕೆ, ದೆನ್ ಮೂವಿಂಗ್ ಟು ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿ. ವುಡ್ಸ್ ಡಿಸ್ಪ್ಯಾಚ್ 1854 ವಾಸ್ ಕಾಂಪ್ರಿಹೆನ್ಸಿವ್ ಡಿಸ್ಪ್ಯಾಚ್ ಆಫ್. ಏನು ವುಡ್ಸ್ ಡಿಸ್ಪ್ಯಾಚ್ ಏನಿದೆ 1854ರಲ್ಲಿ ಬಂದಿರುವಂಥದ್ದು, ಇದು ಯಾವುದಕ್ಕೆ ಸಂಬಂಧಿಸಿದೆ ಅನ್ನೋ ಪ್ರಶ್ನೆ. ಓಕೆ, ಇದು ಸಂಬಂಧಿಸಿರೋದು ಎಜುಕೇಷನ್ಗೆ. ಓಕೆ, ಎಜುಕೇಷನ್ಗೆ. ಇಲ್ಲಿ ಯಾರಿದ್ರು ಇದು ಪ್ರಶ್ನೆ ಆಗಿದೆ. ಇದು ವುಡ್ಸ್ ಡಿಸ್ಪ್ಯಾಚ್ ಬಂದಾಗ ಭಾರತದ ಗವರ್ನರ್ ಜನರಲ್ ಯಾರಾಗಿದ್ರು ಅನ್ನೋದು ಡಾಲ್ಹೌಸಿ ಅವರಿದ್ದರು. ಓಕೆ, ಡಾಲ್ಹೌಸಿ ಅವರು, ಇದು ಗೊತ್ತಿರಬೇಕು. ದೆನ್ ಇಲ್ಲಿ ಈ ವುಡ್ಸ್ ಡಿಸ್ಪ್ಯಾಚ್ ಮೇನ್ಲಿ ಹೇಳೋದು ಏನಂತಂದರೆ, ಓಕೆ, ವುಡ್ಸ್ ಡಿಸ್ಪ್ಯಾಚ್ ಹೇಳೋದು ವರ್ನಾಕ್ಯುಲರ್ ಮತ್ತು ಇಂಗ್ಲೀಷ್ ಶಿಕ್ಷಣದ ಬಗ್ಗೆ. ವರ್ನಾಕ್ಯುಲರ್ ಅಂದರೆ ದೇಶೀಯ ಲ್ಯಾಂಗ್ವೇಜ್ ಏನಿದೆ ಅದರಲ್ಲಿ ಇಂಗ್ಲೀಷ್ ಶಿಕ್ಷಣದ ಬಗ್ಗೆ. ಇದು ಯಾವ ಥರ ಡಿಸ್ಟ್ರಿಬ್ಯೂಟ್ ಮಾಡಿತ್ತು ಅಂತಂದರೆ, ಪ್ರೈಮರಿ ಎಜುಕೇಷನ್ ಏನಿದೆ, ಓಕೆ, ಪ್ರೈಮರಿ ಎಜುಕೇಷನ್ ಏನಿದೆ, ಇದು ವರ್ನಾಕ್ಯುಲರ್ ಅಂದರೆ ಮದರ್ ಟಂಗಲ್ಲಿ, ವರ್ನಾಕ್ಯುಲರ್ ಅಥವಾ ಮದರ್ ಟಂಗ್ ಅಥವಾ ದೇಶೀಯ ಲ್ಯಾಂಗ್ವೇಜಲ್ಲಿ, ಲೋಕಲ್ ಲ್ಯಾಂಗ್ವೇಜ್ ಏನಿರುತ್ತೆ ಅದರಲ್ಲಿ. ಓಕೆ, ಸೆಕೆಂಡರಿ ಏನಿದೆ, ಇಂಗ್ಲೀಷ್ ಮತ್ತು ದೇಶಿ ಎರಡೂ ಲ್ಯಾಂಗ್ವೇಜಲ್ಲಿ. ಓಕೆ, ಎಲಿಮೆಂಟ್ರಿ ಕೂಡ, ಹೈಸ್ಕೂಲ್ ಅಂತೀವಲ್ಲ ಆ ಥರ, ಅದು ಕೂಡ ಇಂಗ್ಲೀಷ್ ಮತ್ತು ದೇಶಿ ಲ್ಯಾಂಗ್ವೇಜಲ್ಲಿ. ಡಿಗ್ರಿ ಲೆವೆಲ್ ಏನಿದೆ, ಒಂದು ನಿಮಿಷ, ಡಿಗ್ರಿ ಲೆವೆಲ್ ಏನಿದೆ, ಹೈಯರ್ ಸ್ಟಡೀಸ್ ಏನು ಮಾಡ್ತೀವಲ್ಲ ಅದು, ಓಕೆ, ಅದು ಕಂಪ್ಲೀಟ್ಲಿ ಇಂಗ್ಲೀಷಲ್ಲಿ. ಓಕೆ, ಸಾಕಷ್ಟು ಜನ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದರು, ಯಾಕಂದರೆ ಇಂಗ್ಲೀಷ್ ಭಾರತೀಯರಿಗೆ ತುಂಬಾ ಡಿಫಿಕಲ್ಟ್ ಆಗಿತ್ತು ಕಲಿಯೋಕ್ಕೆ. ಓಕೆ, ಹಾಗಾಗಿ ಭಾಳ ಜನ ಇದನ್ನು ವಿರೋಧ ಮಾಡಿದರು. ಓಕೆ, ಮೂವಿಂಗ್ ಟು ನೆಕ್ಸ್ಟ್ ಕ್ವಶನ್. ಇನ್ಸ್ಕ್ರಿಪ್ಷನ್ ಕಮ್ ಅಂಡರ್ ದ ಕೆಟಗರಿ ಆಫ್. ಇಲ್ಲಿ ಸೋರ್ಸಸ್ ಬಗ್ಗೆ, ಇತಿಹಾಸವನ್ನು ನಾವು ಯಾವ ಥರ ನಾವು ಅಂದರೆ ಅದು ಹಿಸ್ಟ್ರಿಯನ್ನು ಬರೆಯೋಕೆ ಕೆಲವೊಂದನ್ನು ಬುಕ್ಸನ್ನು ತೊಗೋತೀವಿ. ಕೆಲವೊಬ್ಬರು ಆಥರ್ ವಿಸಿಟ್ ಮಾಡಿ ಅವರು ಕೆಲವೊಂದು ಕೃತಿಗಳನ್ನ ಬರೆದಿದ್ದಾರೆ. ಶಿವಕಿ ಆಗಲಿ, ಶೋಕೋಕಿ ಆಗಲಿ, ಈ ಅಬ್ದುಲ್ ಫಜಲ್ ಅವರು ಭೇಟಿ ಕೊಟ್ಟಿರೋದು, ಈ ಕೆಲವೊಬ್ಬರು ಇತಿಹಾಸಕಾರ ಹೆಸರನ್ನು ಹೇಳ್ತಿದ್ದೀನಿ ನಾನು. ಅವ್ರು ಏನು ರೆಡಿ ಮಾಡಿ ಇಟ್ಕೊಂಡಿದ್ದಾರಲ್ಲ ಆ ಸೋರ್ಸಸ್ಸನ್ನು ಮೇಲೆ ನಾವು ಅಂದಾಜು, ಯಾಕಂದರೆ ಇತಿಹಾಸವನ್ನು 100% ಆಗಿ ಹೇಳೋಕ್ಕೆ ಬರೋದಿಲ್ಲ. ಹಾಗಾಗಿ ಇದು ಇನ್ಸ್ಕ್ರಿಪ್ಷನ್ಸ್ ಅಂದರೆ ಶಾಸನಗಳು ಏನಿವೆಯಲ್ಲ, ಶಾಸನಗಳು ಯಾವ ಕೆಟಗರಿಲಿ ಬರ್ತವೆ, ಯಾವ ಥರ ಸೋರ್ಸ್, ಈ ಹಿಸ್ಟ್ರಿಯನ್ನು ಬರೆಯೋಕ್ಕೆ ನಾವು ಯಾವ ಥರ ಸೋರ್ಸಸ್ ಆಗಿ ಯೂಸ್ ಮಾಡ್ತೀವಿ ಅನ್ನೋ ಪ್ರಶ್ನೆ ಇಲ್ಲಿ. ಕಾಮನ್ ಸೆನ್ಸ್, ನಥಿಂಗ್ ಬಟ್ ಆರ್ಕಿಯಾಲಜಿಕಲ್ ಸೋರ್ಸಸ್. ಓಕೆ, ಟ್ರಾವೆಲಿಂಗ್ ವಿಸಿಟ್ಸ್, ಅದು ಹೇಳಿದ್ನಲ್ಲ, ಓರಲ್ ಟ್ರೆಡಿಷನ್, ಅಲ್ಲಿ ಸಿಸ್ಟಮ್ ಬಗ್ಗೆ ಬರೆದಿರ್ತಾರೆ. ಲಿಟ್ರಲಿ ಸೋರ್ಸಸ್ ಅಂದರೆ ಕೃತಿಗಳನ್ನ ಬರೆದಿರ್ತಾರೆ. ಓಕೆ, ಇಲ್ಲಿ ನಥಿಂಗ್ ಟು ಮಚ್ ಆ್ಯಡ್. ಓಕೆ, ದೆನ್ ಮೂವಿಂಗ್ ಟು ನೆಕ್ಸ್ಟ್ ಕ್ವಶನ್. ಹರಿಹರ 1 ಆ್ಯಂಡ್ ಬುಕ್ಕ 1 ಬಿಲಾಂಗ್ ಟು. ಓಕೆ, ಇಲ್ಲಿ ಇದು ವಿಜಯನಗರ ಸಾಮ್ರಾಜ್ಯದ ಬಗ್ಗೆ. ಹರಿಹರ 1 ಮತ್ತು ಬುಕ್ಕ 1 ಬಿಲಾಂಗ್ ಟು ಯಾವ ಡೈನೆಸ್ಟಿ ಅಂತ ಕೇಳಿದ್ರೆ, ಫಸ್ಟ್ ಬರೋದು ಸಂಗಮ ಡೈನೆಸ್ಟಿ ಅಂತಂದರೆ ಇಲ್ಲಿ ಹಕ್ಕಬುಕ್ಕರು ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು. ಓಕೆ, ಹಾಗಾಗಿ ಸಂಗಮ ಡೈನೆಸ್ಟಿಲೇ ಬರ್ತಾರೆ. ಓಕೆ, ಹಾಗಾದರೆ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಲಿಟಲ್ ಬಿಟ್ ಇನ್ಫಾರ್ಮೇಷನ್ ಐ ವಾಂಟ್ ಟು ಸೇ ಹಿಯರ್. ಲಿಟಲ್ ಬಿಟ್ ಇನ್ಫಾರ್ಮೇಷನ್ ಅಂತಂದರೆ ಇದು ಯಾವಾಗ ಸ್ಥಾಪನೆ ಆಗಿತ್ತು, ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗಿದ್ದು. ಓಕೆ, ವಿಜಯನಗರ ಸ್ಥಾಪನೆ ಆಗಿದ್ದು 1336ರಲ್ಲಿ ಹಕ್ಕಬುಕ್ಕರಿಂದ. ಓಕೆ, ಇಲ್ಲಿ ಫಸ್ಟ್ ಬರೋದು ಸಂಗಮ. ಇದು ಕೂಡ ಪ್ರಶ್ನೆ ಆಗಿದೆ. ಓಕೆ, ಇವರ ಕಾಲಮಾನದ ಪ್ರಕಾರ ಅರೇಂಜ್ ಮಾಡಿ ಅನ್ನೋದು. ಓಕೆ, ಟೈಮ್ ಲೈನ್ ಪ್ರಕಾರ ಫಸ್ಟ್ ಬಂದವರು ಯಾರು, ಸೆಕೆಂಡ್ ಬಂದವರು ಯಾರು, ಇದು ಕೂಡ ಅರೇಂಜ್ ಮಾಡಿ ಅಂತ ಪ್ರಶ್ನೆ ಆಗಿದೆ. ಆಮೇಲೆ ಲಾಂಗೆಸ್ಟ್ ಸರ್ವಿಂಗ್ ಡೈನೆಸ್ಟಿ ಯಾವುದು, ಇದರಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಈ ಮನೆತನಗಳೇನಿವೆಲ್ಲ ಇದರಲ್ಲಿ ಲಾಂಗೆಸ್ಟ್ ಸರ್ವ್ ಮಾಡಿರೋ ಡೈನೆಸ್ಟಿ ಯಾವುದು ಅಂತ ಪ್ರಶ್ನೆ ಆಗಿದೆ. ಓಕೆ, ಲಾಂಗೆಸ್ಟ್ ಸರ್ವ್ ಮಾಡಿರೋದು ಸಂಗಮ ಡೈನೆಸ್ಟಿ. ಓಕೆ, ಸಂಗಮ ಡೈನೆಸ್ಟಿ ಇದರಲ್ಲಿ ಬರೋದು ಮುಖ್ಯ ಯಾರು ಅಂತಂದ್ರೆ ಪ್ರೌಢದೇವರಾಯ. ಸಂಗಮ ಡೈನೆಸ್ಟಿಯಲ್ಲಿ ಪ್ರೌಢದೇವರಾಯ ಅಂದರೆ ಎರಡನೇ ದೇವರಾಯ ಅಂತ ಕೂಡ ಕರಿತೀವಿ ಇವನಿಗೆ, ಪ್ರೌಢದೇವರಾಯ. ಓಕೆ, ಇದು ಸಂಗಮ ಆದಮೇಲೆ ಬರೋದು ಸಾಳುವಲ್ಲಿ ಮುಖ್ಯವಾಗಿ ಯಾರ್ಯಾರು, ಸಾಳುವ ನರಸಿಂಹರಾಯ.
ಸಾಳುವ ನರಸಿಂಹರಾಯ. ಇದು ಲಾಂಗೆಸ್ಟ್ ಆದರೆ ಇದು ಶಾರ್ಟೆಸ್ಟ್. ಓಕೆ, ಇದು ನೆನಪಿರ್ಬೇಕು. ಸಂಗಮ, ಸಾಳುವ. ನೆಕ್ಸ್ಟ್ ಬರೋದು ತುಳುವ. ತುಳುವ ಡೈನೆಸ್ಟಿ. ತುಳುವಲ್ಲಿ ಮುಖ್ಯವಾಗಿ ಬರೋದು ಕೃಷ್ಣದೇವರಾಯ. ಓಕೆ, ಕೃಷ್ಣದೇವರಾಯ. ಮೊನ್ನೆ ಪ್ರಶ್ನೆ ಆಗಿತ್ತು ಯು ಪಿ ಎಸ್ ಸಿಯಲ್ಲಿ, 2021 ಯು ಪಿ ಎಸ್ ಸಿಯಲ್ಲಿ ಪ್ರಶ್ನೆ ಆಗಿದ್ದು. ಈ ಭಾರತಕ್ಕೆ ಬಂದಂಥ ಯಾರವರು ಪೋರ್ಚುಗೀಸ್ ವಾಸ್ಕೋಡಗಾಮ ಬಂದಾಗ ವಿಜಯನಗರ ಸಾಮ್ರಾಜ್ಯದಲ್ಲಿ ಆಡಳಿತ ಮಾಡುತ್ತಿದ್ದ ವ್ಯಕ್ತಿ ಪ್ರೌಢದೇವರಾಯ ಆಗಿದ್ದ ಅನ್ನೋ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು. ಪ್ರೌಢದೇವರಾಯ ಅಲ್ಲ. ಓಕೆ, ಅದು ಸ್ಟೇಟ್ಮೆಂಟನ್ನು ರಾಂಗ್ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು. ಆ ಥರ ಅಂದರೆ ಪ್ರೌಢದೇವರಾಯ ಟೈಮ್ ಲೈನ್ ಗೊತ್ತಿರಬೇಕು ನಿಮಗೆ. ಪ್ರೌಢದೇವರಾಯ ಟೈಮ್ ಲೈನ್ ಎಷ್ಟು? 1424ರಿಂದ 1446. ಓಕೆ, 1424ರಿಂದ 1446 ಆದರೆ ವಾಸ್ಕೋಡಗಾಮ ಬಂದಿದ್ದು 1498ರಲ್ಲಿ. ಓಕೆ, ಹಾಗಾಗಿ ಆ ಸ್ಟೇಟ್ಮೆಂಟ್ ತಪ್ಪಾಗಿತ್ತು. ಮನೆ ಯು ಪಿ ಎಸ್ ಸಿ ಪ್ರಶ್ನೆಯಲ್ಲಿ ಕೇಳಿದ್ರೆ ನೀವು ನೋಡ್ಕೋಬೋದು ಪ್ರಿವಿಯಸ್ ಕ್ವಶನ್ ಪೇಪರನ್ನು. ಓಕೆ, ಈ 2021 ಕ್ವಶನ್ ಪೇಪರನ್ನು. ಸಾಳುವ ತುಳುವದಲ್ಲಿ ಇದು ಕೂಡ ಪ್ರಶ್ನೆ ಆಗಿದೆ. ಕೃಷ್ಣದೇವರಾಯ ಬಿಲಾಂಗ್ ಟು ವಿಚ್ ಡೈನೆಸ್ಟಿ? ಓಕೆ, ಕೃಷ್ಣದೇವರಾಯ ಯಾವ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಿದ್ರು ಅನ್ನೋದು. ಓಕೆ, ಅದು ಕೂಡ ಪ್ರಶ್ನೆ ಆಗಿದೆ. ಓಕೆ, ದೆನ್ ಕೊನೆಗೆ ಬರೋದು ಅರವಿಡುದಲ್ಲಿ ಮುಖ್ಯವಾಗಿ ಇರೋ ಆಡಳಿತಗಾರ ಯಾರು ಅಂತಂದರೆ ರಾಮರಾಯ, ಅಳಿಯ ರಾಮರಾಯ. ಕೃಷ್ಣದೇವರಾಯನ ಅಳಿಯ ಆಯಿತು. ಓಕೆ, ಅಳಿಯ ರಾಮರಾಯ. ಕೊನೆಯ ದೊರೆ ಯಾರು? ಇವರು ಯಾರು ಸಾಮ್ರಾಜ್ಯದ? ವಿಜಯನಗರ ಸಾಮ್ರಾಜ್ಯದ ಕೊನೆಯ ದೊರೆ. ಅರವಿಡು ಡೈನೆಸ್ಟಿಯ ಕೊನೆಯ ದೊರೆ ಯಾರು ಅಂತಂದರೆ ಮೂರನೇ ಶ್ರೀರಂಗನಿಂದ ಈ ಸಾಮ್ರಾಜ್ಯ ಕೊನೆಗೊಳ್ಳುತ್ತೆ. ಓಕೆ, ಇದು ಪ್ರಶ್ನೆ ಆಗೋ ಸಾಧ್ಯತೆ ಇದೆ. ಹಾಗಾಗಿ 1646ರಲ್ಲಿ ಮೂರನೇ ಶ್ರೀರಂಗನಿಂದ ಈ ಮನೆತನ ಕೊನೆ ಆಗುತ್ತೆ. ಓಕೆ, ದೆನ್ ನಥಿಂಗ್ ಟು ಮಚ್ ಯಾಡ್ ಹಿಯರ್. ಓಕೆ, ಶಾರ್ಟೆಸ್ಟ್ ಸ್ಪ್ಯಾನ್ ಆ್ಯಡ್ ಮಾಡಿದ ಸಾಳುವ ಡೈನೆಸ್ಟಿ ಕೇವಲ 20 ವರ್ಷ ಆಡಳಿತನ ಮಾಡ್ತಾರೆ. ಕೇವಲ 20 ವರ್ಷ, 20 ಇಯರ್ಸ್. ಓಕೆ, ದೆನ್ ಹೇಳಬೇಕು ಅಂತಂದರೆ ಓಕೆ ಇಷ್ಟು ಸಾಕು ಅನ್ಕೋತೀನಿ ಇಲ್ಲಿ. ದೆನ್ ಮೂವಿಂಗ್ ಟು ನೆಕ್ಸ್ಟ್ ಕ್ವಶನ್. ಆಯಿತಾ, ಇದು ಕ್ವಶನ್ ನೋಡಿ. G15 ಈಸ್ ಆನ್ ಎಕನಾಮಿಕ್ ಗ್ರೂಪ್ ಆಫ್. G15 ಈಸ್ ಆನ್ ಎಕನಾಮಿಕ್ ಗ್ರೂಪ್ ಆಫ್. ಓಕೆ, G15 ಏನಿದೆ ಇದು ಯಾವ ಥರದ ಎಕನಾಮಿಕ್ ಗ್ರೂಪ್? ಆಪ್ಷನ್ಸ್ ಏನು ಕೊಡ್ತಾರೆ? ಸೆಕೆಂಡ್ ವರ್ಲ್ಡ್ ನೇಷನ್ಸ್, ಓಕೆ, ಫೋರ್ತ್ ವರ್ಲ್ಡ್ ನೇಷನ್ಸ್, ಫಸ್ಟ್ ವರ್ಲ್ಡ್ ನೇಷನ್, ಥರ್ಡ್ ವರ್ಲ್ಡ್ ನೇಷನ್ಸ್. ಓಕೆ, ಇದಕ್ಕೆ ಸರಿಯಾದ ಉತ್ತರ ಥರ್ಡ್ ವರ್ಲ್ಡ್ ನೇಷನ್ಸ್. ಹಾಗಾದರೆ G15 ಈಸ್ ಸ್ಥಾಪನೆ ಆಗಿದ್ದು 1989ರಲ್ಲಿ. ಓಕೆ, 1989ರಲ್ಲಿ. ಓಕೆ, 1989ರಲ್ಲಿ ಯುಗೋಸ್ಲೋವಿಯಾ, ರಷ್ಯಾದ ಯುಗೋಸ್ಲೋವಿಯಾ. ಓಕೆ, ರಷ್ಯಾದಲ್ಲಿದ್ದು. ಓಕೆ, ಯುಗೋಸ್ಲೋವಿಯಾ ಇದು ಗೊತ್ತಿರಬೇಕು. ಓಕೆ, ಯುಗೋಸ್ಲೋವಿಯಾದಲ್ಲಿ ಸ್ಥಾಪನೆ ಆಗುತ್ತೆ. ಇದು ನ್ಯಾಮ್ ಸಮಿಟ್, ನಾನ್ ಅಲಯನ್ಸ್ ಮೂಮೆಂಟನ್ನು ಭಾರತ ಜವಾಹರ್ಲಾಲ್ ನೆಹರು ನ್ಯಾಮ್ ಬಗ್ಗೆ ಫಸ್ಟ್ ಮಾತಾಡಿದವರು. ಓಕೆ, ಇದು ಪ್ರಶ್ನೆ ಆಗಿದೆ. ಓಕೆ, ಜವಾಹರ್ಲಾಲ್ ನೆಹರು ಅವರ ಉದ್ದೇಶದಿಂದ ನ್ಯಾಮ್ ಸ್ಥಾಪನೆ ಆಗಿತ್ತು. ನಾನ್ ಅಲಯನ್ಸ್ ಮೂಮೆಂಟ್ ಅಂದರೆ ಆಫ್ಟರ್ ಸೆಕೆಂಡ್ ವರ್ಲ್ಡ್ ವಾರ್. ಓಕೆ, ನ್ಯಾಮನ್ನು ಸ್ಟಾರ್ಟ್ ಮಾಡ್ತಾರೆ, ನಾನ್ ಅಲಯನ್ಸ್ ಮೂಮೆಂಟನ್ನು. ಓಕೆ, ಇದು G15 ಹೆಡ್ ಕ್ವಾರ್ಟರ್ ಇರೋದು ಜಿನೆವಾ, ಸ್ವಿಟ್ಜರ್ಲೆಂಡ್ನ ಜಿನೆವಾದಲ್ಲಿ ಹೆಡ್ ಕ್ವಾರ್ಟರ್ ಇದೆ. ಓಕೆ, ಇವಾಗ ಒಂದು ನಿಮಿಷ. ಓಕೆ, ಹಿಯರ್ G15ನಲ್ಲಿ ಭಾರತ ಕೂಡ ಮೆಂಬರ್ ಆಗಿದೆ. ಏನು ಇದು 15 ಇದೆ ಅಲ್ಲ, G15ನಲ್ಲಿ ಭಾರತ ಕೂಡ ಮೆಂಬರ್ ಆಗಿದೆ. ಇಂಡಿಯಾ ಕೂಡ ಮೆಂಬರ್ ಕಂಟ್ರಿ. ಓಕೆ, ಇದು ಗೊತ್ತಿರಬೇಕು. G7ನಲ್ಲಿ ಭಾರತ ಮೆಂಬರ್ ಇಲ್ಲ. ಓಕೆ, ಹಾಗಾದರೆ ಇತ್ತೀಚೆಗೆ ನಡೆದ G15 ಸಮಿಟಲ್ಲಿ ಕಿನ್ಯಾ ಏನಿದೆ ಅದು ಚೇರ್ ಅಂದರೆ ಚೇರ್ಮನ್ಶಿಪ್ಪನ್ನು ಅಂದರೆ ಪ್ರೆಸಿಡೆಂಟ್ ಸ್ಥಾನವನ್ನು G15 ಸಮಿಟ್ನಲ್ಲಿ ಪ್ರೆಸಿಡೆಂಟ್ ಸ್ಥಾನವನ್ನು ಇತ್ತೀಚೆಗೆ ನಡೆದಲ್ಲಿ ಕಿನ್ಯಾ ಚೇರ್ಡ್ ಮೆಂಬರ್ ಆಗಿತ್ತು. ಓಕೆ, ದೆನ್ ಇಲ್ಲಿ ಇದು ಆಪ್ಷನ್ಸ್ ಬಗ್ಗೆ ನೋಡೋದಾದರೆ ಇಲ್ಲಿ ಯಾವ್ಯಾವ ಕಂಟ್ರೀಸ್ಗೆ ಸೆಕೆಂಡ್ ವರ್ಲ್ಡ್ ನೇಷನ್ಸ್ ಅಂತ ಕರಿತೀವಿ? ಸೆಕೆಂಡ್ ವರ್ಲ್ಡ್ ನೇಷನ್ಸ್ ಯಾವ್ಯಾವು? ಓಕೆ, ಸೆಕೆಂಡ್ ವರ್ಲ್ಡ್ ನೇಷನ್ಸ್ ಕರೆಯೋದು ಕೆಲವೊಂದು ಫ್ಯೂ ಆಫ್ ಇಂಪಾರ್ಟೆಂಟ್ ಕಂಟ್ರೀಸ್ ಐ ಆಮ್ ಗೋಯಿಂಗ್ ಟು ಮೆನ್ಷನ್ ಹಿಯರ್. ಓಕೆ, ಬಲ್ಗೇರಿಯಾ, ಯುರೋಪಿಯನ್ ಕಂಟ್ರಿ, ಇದು ಗೊತ್ತಿರಬೇಕು, ಬಲ್ಗೇರಿಯಾಲಿದೆ. ಓಕೆ, ಮಂಗೋಲಿಯಾ, ಏಷ್ಯನ್ ಕಂಟ್ರಿ ಅಬೌವ್ ಚೀನಾ. ಓಕೆ, ಇದು ಗೊತ್ತಿರಬೇಕು. ನಾರ್ತ್ ಕೊರಿಯಾ, ಏಷ್ಯನ್ ಕಂಟ್ರಿ. ಓಕೆ, ನಿಯರ್ ಟು ಜಪಾನ್. ಓಕೆ, ಪೋಲ್ಯಾಂಡ್. ಇವೆಲ್ಲ some few of important countries. I am not mentioned here all the countries of second world nations. Okay, few of important countries I have mentioned here. Okay, going to fourth world nations ಅಂತ ಎದಕ್ಕೆ ಕರಿತೀವಿ? fourth world nations ಅಂತ ಕರೆಯೋದು poverty countries ಅಂದ ತಕ್ಷಣ ಏನು ಬರೋದಕ್ಕೆ ಆಫ್ರಿಕನ್ ಕಂಟ್ರೀಸ್. ಓಕೆ, ಮೋಸ್ಟ್ ಸ್ಟ್ರಿಕನ್ ಪಾವರ್ಟಿ ಆಫ್ರಿಕನ್ ಕಂಟ್ರೀಸ್ ಏನಿವೆ ಅಂದರೆ ಬಡತನಕ್ಕೆ ಸಂಬಂಧಿಸಿದ ಕಂಟ್ರೀಸ್ಗಳು, ಹಿಂದುಳಿದ ದೇಶಗಳು ಏನಿದೆ ಫೋರ್ತ್ ವರ್ಲ್ಡ್ ನೇಷನ್ಸ್. ಫಸ್ಟ್ ವರ್ಲ್ಡ್ ನೇಷನ್ಸಲ್ಲಿ ಓಕೆ, ಲಾಸ್ಟ್ ಆಪ್ಷನ್ ಏನಿದೆ ನೋಡಿ, ಫಸ್ಟ್ ವರ್ಲ್ಡ್ ನೇಷನ್ಸ್ ಅಂತಿದೆ. ಥರ್ಡ್ ಆಪ್ಷನ್ ಫಸ್ಟ್ ವರ್ಲ್ಡ್ ನೇಷನ್ಸ್ ಲಿಸ್ಟಲ್ಲಿ ಬರೋದು ಯಾವ್ಯಾವ ಅಂತಂದರೆ
ಕೆನಡಾ ಆಗಲಿ, ಓಕೆ ಒಂದು ನಿಮಿಷ, ಓಕೆ ಓಕೆ ಕೆನಡಾ ಫಸ್ಟ್ ವರ್ಲ್ಡ್ ನೇಷನ್ಸಲ್ಲಿ ಕೆನಡಾ ಬರುತ್ತೆ, USA ಬರುತ್ತೆ, ಓಕೆ ನ್ಯಾಟೋ ಕಂಟ್ರೀಸ್ ರಷ್ಯಾ, ಓಕೆ ಇವೆಲ್ಲ ಫಸ್ಟ್ ವರ್ಲ್ಡ್ ನೇಷನ್ಸ್. ಜಪಾನ್, ಜರ್ಮನಿ ಇವೆಲ್ಲ ಫಸ್ಟ್ ವರ್ಲ್ಡ್ ನೇಷನ್ಸಲ್ಲಿ ಬರ್ತವೆ. ಓಕೆ ಇನಫ್. ಓಕೆ ದೆನ್ ಗೋಯಿಂಗ್ ಟು ನೆಕ್ಸ್ಟ್ ಕ್ವಶನ್. ಮೊಹಮ್ಮದ್ ಗಜ್ನಿ ಕ್ಯಾಪ್ಚರ್ಡ್ ಸೋಮನಾಥ್ಪುರ ಇನ್ ವಿಚ್ ಎಕ್ಸ್ಪಿಡಿಷನ್? ಓಕೆ ಮೊಹಮ್ಮದ್ ಗಜ್ನಿ ಅವರು ಎಷ್ಟನೇ ದಾಳಿಯಲ್ಲಿ ಸೋಮನಾಥ್ಪುರವನ್ನು, ಗುಜರಾತ್ನ ಸೋಮನಾಥ್ಪುರವನ್ನು ಕ್ಯಾಪ್ಚರ್ ಮಾಡಿಕೊಂಡ್ರು ಅನ್ನೋ ಪ್ರಶ್ನೆ. ಓಕೆ ಇಲ್ಲಿ ನೋಡೋದಾದರೆ ಇಲ್ಲಿ ಮೆನಿ ಆಫ್ ಮೆನ್ಷನ್ಡ್ ದಟ್ 16th ಎಕ್ಸ್ಪಿಡಿಷನ್. ಓಕೆ ಸೊ ಸಮ್ ಪೀವ್ ಆರ್ ಟೆಲಿಂಗ್ ದಟ್ ಇಟ್ಸ್ ಅ 17th ಎಕ್ಸ್ಪಿಡಿಷನ್. ಓಕೆ ಇಲ್ಲಿ ನನ್ನ ಪ್ರಕಾರ ಇಟ್ಸ್ ಅ 17th ಎಕ್ಸ್ಪಿಡಿಷನ್. 17ನೇ ಕೊನೆಯ ದಾಳಿ ಏನಿದೆ ಸೋಮನಾಥ್ಪುರದ ಮೇಲೆ ಮಾಡಿ ಎಷ್ಟು 100 ಆನೆಗಳ ಮೇಲೆ, ಪೀವ್ ಆರ್ ಮೆನ್ಷನ್ 100 ಆನೆಗಳು ಅಂತ. ಓಕೆ 100 ಆನೆಗಳ ಮೇಲೆ ಬಂಗಾರವನ್ನು ಹೊತ್ಕೊಂಡು ಹೋಗ್ತಾನೆ ಮೊಹಮ್ಮದ್ ಗಜ್ನಿ. ಓಕೆ ಇದು 17ನೇ ದಾಳಿಯಾಗಿತ್ತು. ಓಕೆ ಹಾಗಾದರೆ ಕೆಲವು ಇಂಪಾರ್ಟೆಂಟ್ ದಾಳಿಯನ್ನು ಇವನ ಬಗ್ಗೆ ಹೇಳೋದಾದರೆ, ಮೊದಲ ಇಂಪಾರ್ಟೆಂಟ್ ದಾಳಿ, ಓಕೆ ನಿಮಿಷ, ಫಸ್ಟ್ ಆಗಿದ್ದು ಎಲ್ಲಿ ಅಂತಂದರೆ ಫಸ್ಟ್ ದಾಳಿ ಪೇಶಾವರದ ಜೈಪಾಲ್ ಮೇಲೆ. ಪೇಶಾವರದ ರಾಜ ಆಗಿರ್ತಾನೆ ಜೈಪಾಲ್. ಓಕೆ ಇವನ ಮೇಲೆ ಮೊದಲ ದಾಳಿ. ಓಕೆ 10ನೇ ದಾಳಿ ಇಂಪಾರ್ಟೆಂಟ್ ದಾಳಿ ಯಾವುದಂತಂದರೆ ತಾನೇಶ್ವರದ ಚಕ್ರೇಶ್ವರಿ ದೇವಾಲಯದ ಮೇಲೆ. ಚಕ್ರೇಶ್ವರಿ ದೇವಾಲಯ. ಓಕೆ ಹಾಗಾದರೆ ಭಾರತಕ್ಕೆ ಬಂದ ಮೊಹಮ್ಮದ್ ಗಜ್ನಿ ಟೈಮ್ಲೈನ್ ಎಷ್ಟು? ಭಾರತಕ್ಕೆ ಮೊದಲ ಬಾರಿಗೆ ಅಂದರೆ ಮೊದಲ ದಾಳಿಯನ್ನು ಮಾಡಿದ್ದು 1001ರಲ್ಲಿ. ಓಕೆ 1001ರಲ್ಲಿ. ಕೊನೆಯ 17ನೇ ದಾಳಿಯನ್ನು ಮಾಡಿದ್ದು 1020ರಲ್ಲಿ, ಅಂದರೆ ಸೋಮನಾಥ್ಪುರ ದೇವಾಲಯ ಮೇಲೆ ದಾಳಿ ಮಾಡಿದ್ದು 1020ರಲ್ಲಿ. ಓಕೆ ಹಾಗಾದರೆ 1020ರಲ್ಲಿ. ಓಕೆ ಕರೆಕ್ಟ್ ಇದೆ. ಓಕೆ 1020ರಲ್ಲಿ. ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್, ಭಾರತಕ್ಕೆ ಅಲ್ಬೇರುನಿಯನ್ನು ಪರಿಚಯಿಸಿದವ ಅಲ್ಬೇರುನಿ. ಓಕೆ ಇತಿಹಾಸ ಗ್ರೇಟ್ ಹಿಸ್ಟ್ರಿನ. ಓಕೆ ಅಲ್ಬೇರುನಿನ ಪರಿಚಯಿಸಿದವನು ಈತನೇ ಮೊಹಮ್ಮದ್ ಗಜ್ನಿ. ಓಕೆ ಹಾಗಾದರೆ ಕೆಲವು ಕೃತಿಗಳನ್ನ ಬರೆದಾನೆ ಅಲ್ಬೇರುನಿ. ಕೃತಿಗಳು ಯಾವ? ತಹರೇಕ್, ಓಕೆ ಒಂದು ನಿಮಿಷ, ಓಕೆ ತಹರೇಕ್ ಹಿಂದ್. ಓಕೆ ಅದೊಂದಾದರೆ ತಹರೇಕ್ ಹಿಂದ್. ಇವೆರಡು ಇದು ಕೂಡ ಪ್ರಶ್ನೆ ಆಗಿವೆ. SDAಯಲ್ಲಿ ಮತ್ತು PCಗೆ ಪ್ರಶ್ನೆ ಆಗಿವೆ. ಯಾವ ಕೃತಿಯನ್ನು ಅಲ್ಬೇರುನಿಯನ್ನು ಬರೆದರು ಮತ್ತು ಭಾರತಕ್ಕೆ ಅಲ್ಬೇರುನಿಯನ್ನು ಪರಿಚಯಿಸಿದವರು ಯಾರು? ಓಕೆ ಅಲ್ಬೇರುನಿಯನ್ನು ಪರಿಚಯಿಸಿದವನು ಮೊಹಮ್ಮದ್ ಗಜ್ನಿ. ಓಕೆ ಇಷ್ಟು ಗೊತ್ತಿರಬೇಕು. 17 ಬಾರಿ ಮೊಹಮ್ಮದ್ ಗಜ್ನಿ ಭಾರತದ ಮೇಲೆ ದಾಳಿ ಮಾಡ್ತಾನೆ. ಮೂವಿಂಗ್ ಟು ನೆಕ್ಸ್ಟ್ ಕ್ವಶನ್. ಓಕೆ 7th ಕ್ವಶನ್. ಅಮೀರ್ ಖುಸ್ರು ಇಸ್ ಅ ಪೆಟ್ರೋನೈಸರ್ ಆಫ್. ನೋಡಿ ಅಲ್ಲೇ ರಿಲೇಟೆಡ್ ಕ್ವಶನ್ಸ್ ಇದೆ. ಮೊಹಮ್ಮದ್ ಗಜ್ನಿ ಅಲ್ಬೇರುನಿಯನ್ನು ಪರಿಚಯಿಸಿದರೆ ಅಮೀರ್ ಖುಸ್ರು ಯಾರ ಸ್ಥಾನದಲ್ಲಿದ್ದರು ಅನ್ನೋ ಪ್ರಶ್ನೆ. ಪೆಟ್ರೋನೈಸ್ಡ್ ಆಫ್ ಇದೆಲ್ಲರಿಗೂ ಗೊತ್ತಿರೋ, ಕಾಮನ್ ಆಗಿ ಗೊತ್ತಿರುತ್ತೆ. ಓಕೆ ಅಲ್ಲಾವುದ್ದೀನ್ ಖಿಲ್ಜಿ ಸರಿಯಾದ ಉತ್ತರ. ಅಲ್ಲಾವುದ್ದೀನ್ ಖಿಲ್ಜಿ ಆ ಸ್ಥಾನದಲ್ಲಿ ಇದ್ದರು. ಓಕೆ ಹಾಗಾದರೆ ಅಲ್ಲಾವುದ್ದೀನ್ ಖಿಲ್ಜಿ ಬಗ್ಗೆ ನೋಡೋದಾದರೆ ಈಸ್ ಅ ಡೆಲ್ಲಿ ಸುಲ್ತಾನೇಟ್ ಫ್ರಮ್ ಖಿಲ್ಜಿ ಡೈನಾಸ್ಟಿ. ಓಕೆ ಡೆಲ್ಲಿ ಸುಲ್ತಾನೇಟ್ಸ್ ಬಗ್ಗೆ ಹೈಯೆಸ್ಟ್ ಆಡಳಿತ ಮಾಡಿದವರು ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಡಿಸ್ಕಸ್ ಮಾಡಿದ್ನಲ್ಲ, ಆ ಥರ ಹೈಯೆಸ್ಟ್ ಪೀರಿಯಡ್ ಆಡಳಿತ ಮಾಡಿದ ಡೈನಾಸ್ಟಿ ಯಾವುದು? ಓಕೆ ಲೋಯೆಸ್ಟ್ ಪೀರಿಯಡ್ ಆಡಳಿತ ಮಾಡಿದ ಡೈನಾಸ್ಟಿ ಯಾವುದು? ಕೊನೆಯ ಡೈನಾಸ್ಟಿ ಯಾವುದು? ಓಕೆ ಫಸ್ಟ್ ವಾರ್ ಆಫ್ ಪಾನಿಪತ್ತಲ್ಲಿ ಬಾಬರ್ನ ಜೊತೆ ಹೋರಾಡಿದವರು ಯಾರು? ಮೊಘಲ್ ಡೈನಾಸ್ಟಿಯನ್ನು ಸ್ಥಾಪನೆ ಮಾಡಿದವರು ಯಾರು? ಓಕೆ ಕೆಲವೊಂದು ಇವಾಗ ಮೆಹರೌಲಿ ಸ್ತಂಭ ಶಾಸನವನ್ನು ಕಟ್ಟಿಸಿದವರು ಯಾರು? ಓಕೆ ಆಮೇಲೆ ಇಲ್ತಮಶ್ ಬಗ್ಗೆ ಆಗಲಿ, ಕುತುಬುದ್ದೀನ್ ಐಬಕ್ ಬಗ್ಗೆ ಆಗಲಿ, ಓಕೆ ಇವೆಲ್ಲ ಸಾಕಷ್ಟು ಇನ್ಫಾರ್ಮೇಷನ್ ಗೊತ್ತಿರಬೇಕು. ರಜಾ ಸುಲ್ತಾನ್ ಬಗ್ಗೆ ಆಗಲಿ, ಅಲ್ಲಾವುದ್ದೀನ್ ಖಿಲ್ಜಿ ಆಗಲಿ, ಬಲ್ಬನ್ ಆಗಲಿ, ಓಕೆ ಇವರೆಲ್ಲರೂ ಭಾಳ ಇಂಪಾರ್ಟೆಂಟ್ ಆಗ್ತಾರೆ. ಇವ್ರ ಅಚೀವ್ಮೆಂಟ್ಸ್ ಗೊತ್ತಿರಬೇಕು. ಓಕೆ ಈ ಸಲ ಪ್ರಶ್ನೆ ಬರೋ ಸಾಧ್ಯತೆಗಳು ಜಾಸ್ತಿ ಇದೆ, ಗ್ರೂಪ್ಸಿಗಾಗಲಿ PW ಎಕ್ಸಾಮ್ಸ್ಗಾಗಲಿ. ಓಕೆ ದೆನ್ ಇಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿಯ ಟೈಮ್ಲೈನ್. ಓಕೆ ಒಂದು ನಿಮಿಷ ಡಿಸ್ಕಸ್ ಮಾಡೋದಾದರೆ ಅಲ್ಲಾವುದ್ದೀನ್ ಖಿಲ್ಜಿಯ ಟೈಮ್ಲೈನು. ಓಕೆ ಟೈಮ್ಲೈನ್ ಎಷ್ಟು ಅಂತಂದರೆ 1296ರಲ್ಲಿ ರಾಜ ಆಗ್ತಾನೆ. 1296ರಲ್ಲಿ ರಾಜ ಆಗಿ 1316ರವರೆಗೆ ಇರ್ತಾನೆ. ಓಕೆ ಈತ ಜಲಾಲುದ್ದೀನ್ ಈ ಜಲಾಲುದ್ದೀನ್ ಏನಿದಾನಲ್ಲ ಇವ ಅಲ್ಲಾವುದ್ದೀನ್ ಖಿಲ್ಜಿಯ ಜಲಾಲುದ್ದೀನ್ ಖಿಲ್ಜಿ. ಓಕೆ ಈತ ಅಲ್ಲಾವುದ್ದೀನ್ ಖಿಲ್ಜಿಯ ಮಾವನನ್ನು ಕೊಲೆ ಮಾಡಿ ಅಲ್ಲಾವುದ್ದೀನ್ ಖಿಲ್ಜಿಯ ಆಡಳಿತಕ್ಕೆ ಬರ್ತಾನೆ. ಓಕೆ ಅಲ್ಲಾವುದ್ದೀನ್ ಖಿಲ್ಜಿಯ ಮೂಲ ಹೆಸರೇನು? ಅಲಿ ಗುರ್ಷಾಪ್. ಓಕೆ ಅಲಿ ಗುರ್ಷಾಪ್. ಅಲ್ಲಾವುದ್ದೀನ್ ಖಿಲ್ಜಿಯ ಮೂಲ ಹೆಸರು ಅಲಿ ಗುರ್ಷಾಪ್. ಓಕೆ ದೆನ್ ಓಕೆ ಜಲಾಲುದ್ದೀನ್ ಖಿಲ್ಜಿಯ ಟೈಮ್ಲೈನ್ ಗೊತ್ತಿರಬೇಕು. ಜಲಾಲುದ್ದೀನ್ 1290ರಿಂದ 96 ವರ್ಷ ಆಡಳಿತ ಮಾಡ್ತಾನೆ. ಓಕೆ ಇದಿಷ್ಟು ಗೊತ್ತಿದ್ರೆ ಸಾಕು.
ಆಮೇಲೆ ಇತ್ತೀಚೆಗೆ ಒಂದು ಇಶ್ಯೂ ಆಗಿತ್ತು, ಏನು ಅದು ಹೇಳೋದಾದರೆ ಪದ್ಮಾವತ್ ಮೂವಿ ಬಗ್ಗೆ. ಇದು ಕೂಡ ಅಲ್ಲಾವುದ್ದೀನ್ ಖಿಲ್ಜಿ ಚಿತ್ತೋಡದ ರಾಜ ರತನ್ ಸಿಂಗ್ ಏನಿದಾನಲ್ಲ ಅವನ ಮೇಲೆ ದಾಳಿ ಮಾಡಿ ಆತನ ರಾಣಿ ಪದ್ಮಿನಿ ಅಪಹರಿಸೋಕೆ ಅಲ್ಲಾವುದ್ದೀನ್ ಖಿಲ್ಜಿ ನೋಡ್ತಾನೆ. ಅವಾಗ ಅವಳು ಬೆಂಕಿ ಕಾರಿ ಸಾಯ್ತಾಳೆ. ಓಕೆ, ಅದ್ರ ಬಗ್ಗೆ ಪದ್ಮಾವತ್ ಮೂವಿ ಇದ್ದು ಅದು ಇಶ್ಯೂ ಕೂಡ ಆಗಿತ್ತು. ಓಕೆ, ಅದು ಇಷ್ಟು ಗೊತ್ತಿರಬೇಕು. ದೆನ್ ಸಾಕು ಅನ್ಕೋತೀನಿ ಇಷ್ಟು ಇಲ್ಲಿ ಹೇಳೋದು. ಓಕೆ, ಮೂವಿಂಗ್ ಟು ನೆಕ್ಸ್ಟ್ ಕ್ವಶನ್. ಓಕೆ, 8th ಕ್ವಶನ್. ದ ವಿನ್ನರ್ ಆಫ್ ICC ಅವಾರ್ಡ್ ಆಫ್ ಎಮರ್ಜಿಂಗ್ ಪ್ಲೇಯರ್ ಆಫ್ ದ ಇಯರ್ 2018. ಓಕೆ, ಇಲ್ಲಿ ಯಾರು ICC ಅವಾರ್ಡ್ ಎಮರ್ಜಿಂಗ್ ಪ್ಲೇಯರ್ ಆಗಿ 2018ರಲ್ಲಿ, ಓಕೆ, ಆವಾಗ ನಡೆದ ಎಕ್ಸಾಮ್, ಹಾಗಾಗಿ 2018ರಲ್ಲಿ ತೊಗೊಂಡವರು ಯಾರು ಅಂತಂದರೆ ಸರಿಯಾದ ಉತ್ತರ ಯಾರು ರಿಷಬ್ ಪಂತ್ ಅವರು. ಓಕೆ, ಪ್ಲೇಯರ್ ಆಫ್ ದ ಎಮರ್ಜಿಂಗ್ ಪ್ಲೇಯರ್ ಆಫ್ ದ ಇಯರ್ 2018 ರಿಷಬ್ ಪಂತ್ ಅವರಿಗೆ ಸಿಗುತ್ತೆ. ಓಕೆ, ಹಾಗಾದರೆ ಇತ್ತೀಚೆಗೆ ಕೆಲವೊಂದು ಅವಾರ್ಡ್ಸ್ಗಳು ಸಿಕ್ಕಿವೆ. ನೋಡೋದಾದರೆ, ಓಕೆ, ಒಂದು ನಿಮಿಷ, ಇತ್ತೀಚೆಗೆ ಅವಾರ್ಡ್ಗಳು ಸಿಕ್ಕಿರೋದು ನೋಡೋದಾದರೆ, ಓಕೆ ನೋಡಿ, ಇಲ್ಲಿ ಫಸ್ಟ್ ನೋಡೋದಾದರೆ ಇಂಪಾರ್ಟೆಂಟ್ ಅವಾರ್ಡ್ ಕ್ರಿಕೆಟರ್ ಆಫ್ ದ ಡಿಕೇಡ್. ಓಕೆ, ಇದೆಲ್ಲರಿಗೂ ಗೊತ್ತಿರಲೇಬೇಕು. ಇಟ್ಸ್ ನನ್ ಅದರ್ ದೆನ್ ವಿರಾಟ್ ಕೊಹ್ಲಿ. ಓಕೆ, ವಿರಾಟ್ ಕೊಹ್ಲಿ ಅವರು ಕ್ರಿಕೆಟರ್ ಆಫ್ ದ ಡಿಕೇಡ್. ಓಕೆ, ಪ್ಲೇಯರ್ ಆಫ್ ದ ಮಂತ್ 2021 ಜನವರಿ. ಇದು ಪ್ರಶ್ನೆ ಮೊನ್ನೆ ಯಾವುದೊಂದು ಎಕ್ಸಾಮಲ್ಲಿ ಆಗಿದೆ. ಓಕೆ, ಐ ಆಮ್ ನಾಟ್ ಶೋರ್ ವಿಚ್ ಎಕ್ಸಾಮ್. ಪ್ಲೇಯರ್ ಆಫ್ ದ ಮಂತ್ ಜನವರಿ 2021, ಪ್ಲೇಯರ್ ಆಫ್ ದ ಮಂತ್ ರಿಷಬ್ ಪಂತ್ ಅವರಿಗೆ. ಮತ್ತೆ ಓಕೆ, ಫೆಬ್ರವರಿಯಲ್ಲಿ ಅಶ್ವಿನ್ ಅವರಿಗೆ, ಅಶ್ವಿನ್. ಓಕೆ, ಇಂಡಿಯನ್. ಓಕೆ, ಇದೆಷ್ಟು ಗೊತ್ತಿರಬೇಕು. ದೆನ್ ಓಕೆ, ICC ಮೆನ್ಸ್ ಕ್ರಿಕೆಟರ್ ಆಫ್ ದ ಒಂದು ನಿಮಿಷ. ಓಕೆ, ICC ಮೆನ್ಸ್ ಕ್ರಿಕೆಟರ್ ಆಫ್ ದ ಇಯರ್ ಇದು ಕೂಡ 2020-21 ಇನ್ನೂ ಕೊಟ್ಟಿಲ್ಲ. 2020ರಲ್ಲಿ ICC ಮೆನ್ಸ್ ಕ್ರಿಕೆಟರ್ ಆಫ್ ದ ಇಯರ್ ಇಟ್ಸ್ ವಿರಾಟ್ ಕೊಹ್ಲಿ. ಓಕೆ, 2020 ಟೆಸ್ಟ್ ಪ್ಲೇಯರ್ ಆಫ್ ದ ಇಯರ್. ಓಕೆ, ಟೆಸ್ಟ್ ಪ್ಲೇಯರ್ ಆಫ್ ದ ಇಯರ್ ಈಸ್ ಸ್ಮಿತ್. ಓಕೆ, ದೆನ್ ಟೆಸ್ಟ್ ಪ್ಲೇಯರ್ ಆಫ್ ದ ಇಯರ್ 2020 ODI ಪ್ಲೇಯರ್ ಆಫ್ ದ ಇಯರ್. ಓಕೆ, ಇದು ಮತ್ತೆ ವಿರಾಟ್ ಕೊಹ್ಲಿ ಅವರು. ICC ಮೆನ್ಸ್ ಕ್ರಿಕೆಟ್ ಪ್ಲೇಯರ್ ಆಫ್ ದ ಇಯರ್ ಈಸ್ ವಿರಾಟ್ ಕೊಹ್ಲಿ. ಓಕೆ, ಕ್ರಿಕೆಟ್ನಲ್ಲಿ. ಓಕೆ, 2020 ಟೆಸ್ಟ್ ಪ್ಲೇಯರ್ ಆಫ್ ದ ಇಯರ್ ಈಸ್ ಸ್ಟೀವ್ ಸ್ಮಿತ್. ಓಕೆ, 2020 ODI ಪ್ಲೇಯರ್ ಆಫ್ ದ ಇಯರ್ ಈಸ್ ವಿರಾಟ್ ಕೊಹ್ಲಿ. ಓಕೆ, 2020 ಯಾರು ಅಂತಂದರೆ 2020 ಪ್ಲೇಯರ್ ಆಫ್ ದ ಇಯರ್ ಈಸ್ ರಶೀದ್ ಖಾನ್, ಅಫ್ಘಾನಿಸ್ತಾನದವರು ಇವರು, ರಶೀದ್ ಖಾನ್. ಓಕೆ, ಇದಿಷ್ಟು. ದೆನ್ ಪ್ರೀವಿಯಸ್ಲಿ ಯಾವಾಗ 2018ನಲ್ಲಿ SDಯಲ್ಲಿ ಒಂದು ಪ್ರಶ್ನೆ ಆಗಿತ್ತು. ಏನಂತ, ರ್ಯಾಂಕಿಂಗ್ ಭಾರತದ T20 ರ್ಯಾಂಕಿಂಗ್ನ ಸ್ಥಾನ ಎಷ್ಟು ಅಂತ. ಓಕೆ, ಹಾಗಾಗಿ ರ್ಯಾಂಕಿಂಗ್ಸನ್ನು ನೋಡೋದಾದರೆ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ರ್ಯಾಂಕಿಂಗ್ಸನ್ನು ನೋಡೋದಾದರೆ ಟೆಸ್ಟಲ್ಲಿ ಇವತ್ತಿಗೆ ಐ ಆಮ್ ಟೆಲಿಂಗ್, ಟೆಸ್ಟಲ್ಲಿ ನ್ಯೂಜಿಲೆಂಡ್ ಮೊದಲ ಸ್ಥಾನದಲ್ಲಿದೆ, ನ್ಯೂಜಿಲೆಂಡ್ ಮತ್ತು ಎರಡನೇ ಸ್ಥಾನದಲ್ಲಿ ಭಾರತ ಇದೆ. ಓಕೆ, ODIಯಲ್ಲಿ ಮೊದಲಿರೋದು ಅಲ್ಲಿ ಕೂಡ ನ್ಯೂಜಿಲೆಂಡ್. ಓಕೆ, ಅಲ್ಲಿ ಕೂಡ ನ್ಯೂಜಿಲೆಂಡ್ ಮೊದಲಿರೋದು. 4ನೇ ಸ್ಥಾನದಲ್ಲಿ ಇಂಡಿಯಾ ಇದೆ. ಓಕೆ, 4ನೇ ಸ್ಥಾನದಲ್ಲಿ ಭಾರತ ಇದೆ. T20ಯಲ್ಲಿರೋದು ಮೊದಲ ಸ್ಥಾನದಲ್ಲಿ ಇಂಗ್ಲೆಂಡ್ ಇದೆ, 3ನೇ ಸ್ಥಾನದಲ್ಲಿ ಭಾರತ ಇದೆ. ಓಕೆ, ಇತ್ತೀಚೆಗೆ ನಡೆದ ICC ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ಪಲ್ಲಿ ಭಾರತ ರನ್ನರ್ ಅಪ್ ಆಗಿದೆ, ನ್ಯೂಜಿಲೆಂಡ್ ವಿನ್ನರ್. ಓಕೆ, ICC ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್. ಓಕೆ, ಇದನ್ನು ನ್ಯೂಜಿಲೆಂಡ್ ಗೆದ್ದಿದೆ, ಭಾರತ ರನ್ನರ್ ಅಪ್ ಆಗಿದೆ. ಓಕೆ, ಮೊನ್ನೆ UPSCಯಲ್ಲಿ ಇದರ ಮೇಲೆ ಒಂದು ಪ್ರಶ್ನೆಯನ್ನು ಕೇಳಿದರು. ಹೌ ಡಿಡ್ ICC ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲಿಸ್ಟ್ ಆರ್ ಕನ್ಸಿಡರ್ಡ್. ಓಕೆ, ಅದು ಸ್ಟೇಟ್ಮೆಂಟ್ ಕೊಟ್ಟಿದ್ದರು, ಪಂದ್ಯಗಳನ್ನ ಗೆದ್ದಿರೋದ್ರ ಮೇಲೆ ಆ ಥರ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು. ಅದು ಯಾವುದಲ್ಲ, ದ ನಂಬರ್ ಆಫ್ ಸೀರೀಸ್ ಓನ್ಡ್ ಬೈ ದ ಟೀಮ್. ನಂಬರ್ ಆಫ್ ಸೀರೀಸ್ ಓನ್ಡ್ ಬೈ ಅ ಟೀಮ್. ಓಕೆ, ಓನ್ಡ್ ಬೈ ಟೀಮ್. ಓಕೆ, ಇದರ ಮೇಲೆ ಡಿಸೈಡ್ ಮಾಡಿ ICC ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ನ ಫೈನಲಿಸ್ಟನ್ನು ಕನ್ಸಿಡರ್ ಮಾಡಿದರು. ಸ್ಟೇಟ್ಮೆಂಟ್ ವೈಸ್ ಪ್ರಶ್ನೆಯನ್ನು ಕೊಟ್ಟಿದ್ರು, ಯಾವುದೇ ಆಪ್ಷನ್ ಕೂಡ ಅದರಲ್ಲಿ ಕರೆಕ್ಟ್ ಇರಲಿಲ್ಲ. ಓಕೆ, ಇದು ಆ ಥರ ಟ್ರಿಕ್ಕಿ ಕ್ವಶನ್ಸನ್ನು ಯೂಸ್ ಮಾಡ್ತಾರೆ, ಹಾಗಾಗಿ ಗೊತ್ತಿರಬೇಕು. ಆಮೇಲೆ ಇನ್ನೊಂದು ಒನ್ ಮೋರ್ ಪಾಯಿಂಟ್ ಐ ಫಾರ್ಗಟ್ ಟು ಮೆನ್ಷನ್ ಹಿಯರ್. ವಾಟ್ಸ್ ದಟ್ ಈಸ್ ಕ್ರಿಕೆಟರ್ ಆಫ್ ದ ಡಿಕೇಡ್ ಏನಿದೆ ಅದು ಗ್ಯಾರಿ ಫೀಲ್ಡ್ ಸೋಬರ್ಸ್ ಟ್ರೋಫಿ ಅಂತ ಕರೀತಾರೆ. ಗ್ಯಾರಿ ಫೀಲ್ಡ್ ಸೋಬರ್ಸ್ ಕ್ರಿಕೆಟರ್ ಆಫ್ ದ ಡಿಕೇಡ್ ಅವಾರ್ಡ್ ಸಿಕ್ಕಿರೋದು ವಿರಾಟ್ ಕೊಹ್ಲಿ ಅವರಿಗೆ.
ಅದನ್ನು ಗ್ಯಾರಿಫೀಲ್ಡ್ಸ್ ಓಬರ್ಸ್ ಟ್ರೋಫಿ ಅಂತ ಕೂಡ ಕರೀತಾರೆ. ಓಕೆ ದೆನ್ ಓಕೆ ಮೂವಿಂಗ್ ಟು ನೆಕ್ಸ್ಟ್ ಕ್ವಶನ್. ಓಕೆ ಇಷ್ಟು ಸಾಕು ಅನ್ಕೋತೀನಿ. ಓಕೆ ಮೂವಿಂಗ್ ಟು ನೆಕ್ಸ್ಟ್ ಕ್ವಶನ್. 9ನೇ ಪ್ರಶ್ನೆ, ದ ಸೆಕೆಂಡ್ ಲಾರ್ಜೆಸ್ಟ್ ರಿವರ್ ಬೇಸಿನ್ ಇನ್ ಇಂಡಿಯಾ. ಸೆಕೆಂಡ್ ಲಾರ್ಜೆಸ್ಟ್ ರಿವರ್ ಬೇಸಿನ್ ಇನ್ ಇಂಡಿಯಾ. ಓಕೆ ನಮಗೆಲ್ಲರಿಗೂ ಗೊತ್ತಿದೆ. ಫಸ್ಟ್ ಯಾವುದು ಫಸ್ಟ್ ಇರೋದು ಗಂಗಾ ರಿವರ್ ಬೇಸಿನ್. ಓಕೆ ಗಂಗಾ ರಿವರ್ ಬೇಸಿನ್. ನೆಕ್ಸ್ಟ್ ಎರಡನೇದು ಗೋದಾವರಿ. ಓಕೆ ಇವೆರಡು ಅತಿ ಮುಖ್ಯವಾದ ರಿವರ್ ಬೇಸಿನ್ಸ್. ಓಕೆ ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಗೋದಾವರಿ. ಓಕೆ ದೆನ್ ದ ಏರಿಯಾಸ್ ಕವರ್ಡ್ ಬೈ ವೇರಿಯಸ್ ರಿವರ್ ಬೇಸಿನ್ಸ್. ಇಂಪಾರ್ಟೆಂಟ್ ರಿವರ್ ಬೇಸಿನ್ಸ್ ನೋಡೋದಾದರೆ ನೋಡಿ ನಿಮಿಷ. ಗಂಗಾದ ಟೋಟಲ್ ಏರಿಯಾ ಎಷ್ಟು ಕವರ್ ಆಗುತ್ತೆ ಅಂದರೆ, ಎಷ್ಟು ಬೇಸಿನನ್ನು ಕವರ್ ಮಾಡುತ್ತೆ ಅಂತಂದರೆ 808,334 8,08,334 ಸ್ಕ್ವೇರ್ ಕಿಲೋಮೀಟರ್ ಏರಿಯಾನ ಇದು ಕವರ್ ಮಾಡುತ್ತೆ. ಓಕೆ ನರ್ಮದಾ ಕವರ್ ಮಾಡೋದು ಕೊಟ್ಟಿರೋ ಆಪ್ಷನ್ಸಲ್ಲಿ ನೋಡೋದಾದ್ರೆ ನರ್ಮದಾ ಕವರ್ ಮಾಡೋದು 92,670 ಸ್ಕ್ವೇರ್ ಕಿಲೋಮೀಟರ್. ಓಕೆ ಇದಿಷ್ಟು. ಗೋದಾವರಿ ಕವರ್ ಮಾಡೋದು ಗೋದಾವರಿ ಕವರ್ ಮಾಡೋದು 3,02,63 ಓಕೆ ಸ್ಕ್ವೇರ್ ಕಿಲೋಮೀಟರ್. ಓಕೆ ಬ್ರಹ್ಮಪುತ್ರ ಕವರ್ ಮಾಡೋದು ಬ್ರಹ್ಮಪುತ್ರ ಕವರ್ ಮಾಡೋದು 1,86,421 ಸ್ಕ್ವೇರ್ ಕಿಲೋಮೀಟರ್. ಓಕೆ ಇಲ್ಲಿ ಈ ಕರ್ನಾಟಕದಲ್ಲಿ ಮುಖ್ಯ ಇಂಪಾರ್ಟೆಂಟ್ ಅದ ಕೃಷ್ಣ ಕವರ್ ಮಾಡೋದು. ಕೃಷ್ಣ ಕವರ್ ಮಾಡೋ ಏರಿಯಾ 2,54,743 ಕಿಲೋಮೀಟರ್. 2,54,743 ಸ್ಕ್ವೇರ್ ಕಿಲೋಮೀಟರ್. 2,54,743 ಸ್ಕ್ವೇರ್ ಕಿಲೋಮೀಟರ್. ಓಕೆ ದೆನ್ ಓಕೆ ಇಟ್ಸ್ ಇನಫ್, ಐ ಥಿಂಕ್ ಸೊ. ಓಕೆ ಇಟ್ಸ್ ಇನಫ್. ನೆಕ್ಸ್ಟ್ ಕ್ವಶನ್. ಇಂಡಿಯಾಸ್ ಫಸ್ಟ್ ಮರೈನ್ ನ್ಯಾಷನಲ್ ಪಾರ್ಕ್ ವಾಸ್. ಓಕೆ ಇಂಡಿಯಾಸ್ ಫಸ್ಟ್ ಮರೈನ್ ನ್ಯಾಷನಲ್ ಪಾರ್ಕ್ ವಾಸ್. ಓಕೆ ಇಟ್ಸ್ ಸರಿಯಾದ ಉತ್ತರ ಇದು ಗಲ್ಫ್ ಆಫ್ ಕಚ್. ಓಕೆ ಸರಿಯಾದ ಉತ್ತರ ಗಲ್ಫ್ ಆಫ್ ಕಚ್. ಓಕೆ ಹಾಗಾದರೆ ಭಾರತದಲ್ಲಿರುವ ಮರೈನ್ ನ್ಯಾಷನಲ್ ಪಾರ್ಕ್ ಎಷ್ಟು? ಓಕೆ ಇದಕ್ಕೆ ಸರಿಯಾದ ಉತ್ತರ 6 ನ್ಯಾಷನಲ್ ಪಾರ್ಕ್ಸ್ ಇದೆ. ಓಕೆ ಇವು ಲಿಸ್ಟ್ ಮಾಡ್ಕೊಂಬಿಡಿ, ಇಂಪಾರ್ಟೆಂಟ್ ಆಗುತ್ತೆ, ನಾನು ಬರೀತಾ ಹೋಗ್ತೀನಿ. 6 ನ್ಯಾಷನಲ್ ಪಾರ್ಕ್ಸ್, 6 ಮರೈನ್ ನ್ಯಾಷನಲ್ ಪಾರ್ಕ್ಸ್. ಓಕೆ ಫಸ್ಟ್ ಬರೋದು ಗಲ್ಫ್ ಆಫ್ ಕಚ್. ಓಕೆ ಎರಡನೇದು ಇದು ಯಾವುದು ಗಾಂಧಿ ಮರೈನ್ ನ್ಯಾಷನಲ್ ಪಾರ್ಕ್. ಇದು ಗುಜರಾತಲ್ಲಿದೆ ಮರೈನ್ ನ್ಯಾಷನಲ್ ಪಾರ್ಕ್. ಇದು ಅಂಡಮಾನ್ ನಿಕೋಬಾರ್ ಐಸ್ಲ್ಯಾಂಡ್ಸಲ್ಲಿ. ಓಕೆ ದೆನ್ ಮೂರನೇದು ಮಾಳ್ವನ್ ಮರೈನ್ ನ್ಯಾಷನಲ್ ಮಾಳ್ವಾ ಪ್ಲಾಟು ಇದೆಯಲ್ಲ, ಹಾಗಾಗಿ ಇದನ್ನು ಆ ಥರ ನೆನ್ಪಿಟ್ಕೊಳ್ಳಿ. ಮಾಳ್ವನ್ ಮರೈನ್ ನ್ಯಾಷನಲ್ ಪಾರ್ಕ್ ಇದು ಮಹಾರಾಷ್ಟ್ರದಲ್ಲಿದೆ. ಕೊಂಕಣ ತೀರ ಅಂತೀವಲ್ಲ, ಕೊಂಕಣ ತೀರ ಮಹಾರಾಷ್ಟ್ರ. ಓಕೆ ಅಲ್ಲಿದೆ. ದೆನ್ ನಾಲ್ಕನೇದು ಗಹರ್ ಮಾತಾ. ಓಕೆ ಇದು ಕೂಡ ಮುಖ್ಯವಾಗಿದೆ, ಗಹರ್ ಮಾತಾ. ಓಕೆ ಗಹೀರ್ ಮಾತಾ ಅಂತೀವಿ. ಓಕೆ ಒಡಿಶಾದಲ್ಲಿದೆ. ಇದು ಕೂಡ ಅತಿ ಮುಖ್ಯವಾದ ಮರೈನ್ ನ್ಯಾಷನಲ್ ಪಾರ್ಕ್. ಓಕೆ ಐದನೇದು ಗಲ್ಫ್ ಆಫ್ ಮನ್ನಾರ್. ಇದೆಲ್ಲರಿಗೂ ಫೇಮಸ್ ಗೊತ್ತಿದೆ. ಗಲ್ಫ್ ಆಫ್ ಮನ್ನಾರ್ ಇರೋದು ತಮಿಳ್ನಾಡಿನಲ್ಲಿ. ಓಕೆ ಲಾಸ್ಟ್ ಕೊನೆಗೆ 6ನೇ ನ್ಯಾಷನಲ್ ಪಾರ್ಕ್ ಇರೋದು, 6ನೇ ಮರೈನ್ ನ್ಯಾಷನಲ್ ಪಾರ್ಕ್ ಇರೋದು ರಾಣಿ ಝಾನ್ಸಿ. ಇದು ಕೂಡ ಅಂಡಮಾನ್ ನಿಕೋಬಾರ್ನಲ್ಲಿದೆ. ಇದು ಮುಖ್ಯ ಆಗುತ್ತೆ. ಓಕೆ ಅಂಡಮಾನ್ ನಿಕೋಬಾರದಲ್ಲಿ 2 ಮರೈನ್ ನ್ಯಾಷನಲ್ ಪಾರ್ಕ್ಸ್ ಇವೆ. ಓಕೆ ಅಂಡಮಾನ್ ನಿಕೋಬಾರ್ ಯಾವ ಓಷನಲ್ಲಿದೆ ಅಂದರೆ ಬೇ ಆಫ್ ಬೆಂಗಾಲ್. ಓಕೆ ಬಂಗಾಳ ಕೊಲ್ಲಿಯಲ್ಲಿ ಅಂಡಮಾನ್ ನಿಕೋಬಾರ್ ಅಥವಾ ಇಂಡಿಯನ್ ಓಷನ್ ಕೂಡ ಬರುತ್ತೆ. ಓಕೆ ಇಂಡಿಯನ್ ಓಷನ್ ಕೂಡ ಬರುತ್ತೆ. ಓಕೆ ದೆನ್ ಮೂವಿಂಗ್ ಟು ನೆಕ್ಸ್ಟ್ ಕ್ವಶನ್. ಅಲ್ಲಿ ಐ ಯೂಸ್ ಟು ಫಾರ್ಗಟ್ ಟು ಟೆಲ್ ಹಿಯರ್. ಓಕೆ ಗಲ್ಫ್ ಆಫ್ ಕಚ್ ಏನಿದೆ ಅದನ್ನು ಮರೈನ್ ನ್ಯಾಷನಲ್ ಪಾರ್ಕ್ ಆಗಿ ಮಾಡಿದ್ದು 1982ರಲ್ಲಿ ಎಸ್ಟಾಬ್ಲಿಷ್ ಆಗಿ ಫಾರ್ಮ್ ಮಾಡಿದ್ರು. ಓಕೆ 1982ರಲ್ಲಿ ಫಸ್ಟ್ ನ್ಯಾಷನಲ್ ಪಾರ್ಕ್. ಓಕೆ ಈ ಗಲ್ಫ್ ಆಫ್ ಕಚ್ಚಲ್ಲಿ 42 ಐಸ್ಲ್ಯಾಂಡ್ಸನ್ನು ಕವರ್ ಮಾಡುತ್ತೆ. ಇದು ಏನಿದೆ ಗಲ್ಫ್ ಆಫ್ ಕಚ್ 42 ಐಸ್ಲ್ಯಾಂಡ್ಸನ್ನು, ಓಕೆ 42 ಐಸ್ಲ್ಯಾಂಡ್ಸ್ ಕವರ್ ಮಾಡಿ ಇದನ್ನು ಫಾರ್ಮ್ ಮಾಡ್ಯಾರ. ಓಕೆ ಗಲ್ಫ್ ಆಫ್ ಕಚ್ ಫಸ್ಟ್ ಮರೈನ್ ನ್ಯಾಷನಲ್ ಪಾರ್ಕನ್ನು 42 ಐಸ್ಲ್ಯಾಂಡ್ಸನ್ನು ಕವರ್ ಮಾಡಿ 1ನೇ ನ್ಯಾಷನಲ್ ಪಾರ್ಕ್ ಆಗಿ ಫಾರ್ಮ್ ಮಾಡ್ಯಾರ. ಇಟ್ಸ್ ನಿಯರ್ ಟು ಜಾಮ್ನಗರ್. ಜಾಮ್ನಗರ್ ಇಸ್ ಫೇಮಸ್ ಫಾರ್ ಪೆಟ್ರೋಲಿಯಂ ರಿಫೈನರಿ.
ಓಕೆ, ಅದು ಕೂಡ ಗೊತ್ತಿರಬೇಕು. ಇದು ಕೂಡ ಪ್ರಶ್ನೆ ಆಗಿದೆ. ಜಾಮ್ನಗರ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ? ಇದು ಕಂಡುಬರೋದು ಗುಜರಾತಲ್ಲಿ. ಓಕೆ, ಎದಕ್ಕೆ ಫೇಮಸ್ ಇದೆ ಅನ್ನೋದು ಕೂಡ ಪ್ರಶ್ನೆ ಆಗಿದೆ. ಓಕೆ, ಹಾಗಾಗಿ ಪೆಟ್ರೋಲಿಯಂ ರಿಫೈನರಿಗೆ ಜಾಮ್ನಗರ ಫೇಮಸ್ ಇದೆ. ಓಕೆ, ದೆನ್ ನೆಕ್ಸ್ಟ್ ಕ್ವಶನ್. ಓಕೆ, 11ನೇ ಪ್ರಶ್ನೆ. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಟ್ರೂ ಅಬೌಟ್ ದ ಗುಜರಾತ್ ಇಟ್ ಈಸ್ ಅ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್. ಓಕೆ, ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್. ಓಕೆ, ಇದು ಕೂಡ ಪ್ರಶ್ನೆ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಪ್ರೊಡಕ್ಷನ್ ಬಗ್ಗೆ, ಅಗ್ರಿಕಲ್ಚರ್ ಬಗ್ಗೆ ಕೇಳ್ತಿದ್ದಾರೆ ಇಲ್ಲಿ. ಓಕೆ, ಅಗ್ರಿಕಲ್ಚರ್ ಇಂಡೈರೆಕ್ಟ್ಲಿ. ಓಕೆ, ದೆನ್ ಇಲ್ಲಿ ಟೊಬ್ಯಾಕೋವನ್ನು ನೋಡಿ ಸರ್, ಯಾವುದೋ ಥರ ಟೊಬ್ಯಾಕೋನ ಪ್ರೊಡ್ಯೂಸ್ ಮಾಡೋದು ಆಂಧ್ರ ಪ್ರದೇಶ್ ಹೈಯೆಸ್ಟ್ ಪ್ರೊಡಕ್ಷನ್ ಇನ್ ಇಂಡಿಯಾ. ಓಕೆ, 2ನೇ ಸ್ಥಾನದಲ್ಲಿ ಕರ್ನಾಟಕ ಇದೆ. ಕರ್ನಾಟಕದಲ್ಲಿ ಫೇಮಸ್ ಇರೋದು ಬೆಳಗಾವಿ ಜಿಲ್ಲೆ ನಿಪ್ಪಾಣಿ. ಓಕೆ, ಇದು ಕೂಡ ಗೊತ್ತಿರಬೇಕು. ದೆನ್ ಇದು ಉಳಿದಿದ್ದೆಲ್ಲದರಲ್ಲಿ ಮಿಲ್ಕ್ ಪ್ರಾಡಕ್ಟ್ಸಲ್ಲಿ, ಗ್ರೌಂಡ್ನಟ್ಟಲ್ಲಿ ಗುಜರಾತ್ ಮೊದಲ ಸ್ಥಾನದಲ್ಲಿ. ಮಿಲ್ಕ್ ಪ್ರಾಡಕ್ಟ್ಸ್, ನಾಟ್ ಮಿಲ್ಕ್. ಓಕೆ, ವಿ ಹ್ಯಾವ್ ಟು ಅವೇರ್ ಅಬೌಟ್ ದ್ಯಾಟ್ ಆಲ್ಸೋ. ಮಿಲ್ಕ್ ಪ್ರೊಡಕ್ಷನಲ್ಲಿ ಉತ್ತರ ಪ್ರದೇಶ ಮೊದಲ ಸ್ಥಾನದಲ್ಲಿದೆ. ಮಿಲ್ಕ್ ಪ್ರೊಡಕ್ಷನಲ್ಲಿ ಉತ್ತರ ಪ್ರದೇಶ ಮೊದಲ ಸ್ಥಾನದಲ್ಲಿದೆ. ಯು ಪಿ ಏನಿದೆ, ಯು ಪಿ ಮಿಲ್ಕ್ ಪ್ರೊಡಕ್ಷನಲ್ಲಿ ಮೊದಲ ಸ್ಥಾನದಲ್ಲಿದೆ. ಓಕೆ, ಮಿಲ್ಕ್ ಪ್ರೊಡಕ್ಷನಲ್ಲಿ. ಓಕೆ, ರಬ್ಬರ್ ಪ್ರೊಡಕ್ಷನಲ್ಲಿ ಕೇರಳ ಇದೆ. ಕೆಲವೊಂದು ಇಂಪಾರ್ಟೆಂಟ್ ನಾನು ಹೇಳ್ತಾ ಇದ್ದೀನಿ, ಹಾಗಾಗಿ ಇವು ಇಮ್ಯಾಜಿನ್ ಮಾಡೋಕ್ಕೆ ಕೂಡ ಆಗೋದಿಲ್ಲ. ಮಿಲ್ಕ್ ಪ್ರೊಡಕ್ಷನಲ್ಲಿ ಉತ್ತರ ಪ್ರದೇಶ ಮತ್ತು ರಾಜಸ್ಥಾನ ಮೊದಲ 2 ಸ್ಥಾನಗಳಲ್ಲಿ. ರಬ್ಬರ್ ಪ್ರೊಡಕ್ಷನಲ್ಲಿ ಕೇರಳ. ಓಕೆ, ಗ್ರೌಂಡ್ ನಟ್ ಏನು ಶೇಂಗಾ ಬೆಳಿತೀವಲ್ಲ, ಗ್ರೌಂಡ್ ನಟ್ಟಲ್ಲಿ ಗುಜರಾತ್ ಮೊದಲ ಸ್ಥಾನದಲ್ಲಿದೆ. ಓಕೆ, ಇದಿಷ್ಟು ಗೊತ್ತು. ಇದು ರಿಪೋರ್ಟನ್ನು ನೀವು ನೋಡಬೇಕಾಗುತ್ತೆ. ಓಕೆ, ಇದ್ರ ಮೇಲೆ ಪ್ರಶ್ನೆಗಳು ಸಾಕಷ್ಟು ಸಲ ಎಲ್ಲ ಪ್ರಶ್ನೆ ಪತ್ರಿಕೆಯನ್ನು ತೆಗೆದರೂ ಕೂಡ ಒಂದು ಪ್ರಶ್ನೆ ಪತ್ರಿಕೆಗಳು ಪ್ರೊಡಕ್ಷನ್ ಬಗ್ಗೆ ಆಗಲಿ, ಎಕ್ಸ್ಪೋರ್ಟ್ ಬಗ್ಗೆ ಆಗಲಿ, ಇಂಪೋರ್ಟ್ ಬಗ್ಗೆ ಆಗಲಿ. ಓಕೆ, SDಗೆ ಪ್ರಶ್ನೆಯನ್ನೇ ಕೇಳಿದರು 2018 ಅನಿಸುತ್ತೆ. ಓಕೆ, ಹೈಯೆಸ್ಟ್ ಕ್ರೂಡ್ ಆಯಿಲನ್ನು ಯಾವ ದೇಶದಿಂದ ನಾವು ಇಂಪೋರ್ಟ್ ಮಾಡ್ಕೋತೀವಿ? ಓಕೆ, ಇರಾಕ್ನಿಂದ. ಓಕೆ, ಇದು ಕೂಡ ಗೊತ್ತಿರಬೇಕು. ದೆನ್ ಮೂವಿಂಗ್ ಟು ನೆಕ್ಸ್ಟ್ ಕ್ವಶನ್. ಓಕೆ, ಇದು ಪ್ರೀವಿಯಸ್ಲಿ ಡಿಸ್ಕಸ್ ಮಾಡಿರೋ ಪ್ರಶ್ನೆ. ಐಡೆಂಟಿಫೈ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಪವರ್ ಸಿಸ್ಟಮ್ ಪ್ರೊವೈಡ್ಸ್ ದ ಹೈಯೆಸ್ಟ್ ಕ್ವಾಂಟಿಟಿ ಆಫ್ ಎನರ್ಜಿ ಇಂಡಿಯಾ. ಓಕೆ, ಇದು ಲಾಸ್ಟ್ ಗ್ರೂಪ್ ಸಿ ಪ್ರಶ್ನೆ ಪತ್ರಿಕೆ ಡಿಸ್ಕಸ್ ಮಾಡೋ ಕಂಪ್ಲೀಟ್ ಡಿಟೇಲಾಗಿ ಅನಾಲಿಸಿಸ್ ಮಾಡಿದ್ದೀನಿ ನಾನು. ಓಕೆ, ಹಾಗಾಗಿ ಇಲ್ಲಿ ಐ ವಾಂಟ್ ಟು ಅದನ್ನು ಬಿಟ್ಟು ಮತ್ತೆ ಏನಿದೆ ಎಕ್ಸ್ಟ್ರಾ ಆ್ಯಡ್ ಮಾಡೋದಾದರೆ, ಮೊನ್ನೆ ಪ್ರಶ್ನೆ ಪ್ರೀ ಕೋಚಿಂಗಲ್ಲಿ ಅನಿಸುತ್ತೆ, ಆರ್ ACF ಎಕ್ಸಾಮಲ್ಲಿ, ಎರಡರಲ್ಲಿ ಒಂದು ಎಕ್ಸಾಮಲ್ಲಿ ಹೈಯೆಸ್ಟ್ ಕರ್ನಾಟಕದಲ್ಲಿ ಹೈಯೆಸ್ಟ್ ಎಲೆಕ್ಟ್ರಿಸಿಟಿಯನ್ನು ಯಾವ ರಿವರ್ ಥ್ರೂ ಪ್ರೊಡ್ಯೂಸ್ ಮಾಡ್ತೀವಿ. ಓಕೆ, ಇದನ್ನು ನಾನು ಪ್ರಿವಿಯಸ್ ವಿಡಿಯೋಲಿ ಹೇಳಿದ್ದೆ ನಾನು. ಓಕೆ, ಭಾರತದಲ್ಲಿ, ಓಕೆ, ಅದು ಯಾವುದು ತಂದರೆ ಕರ್ನಾಟಕದಲ್ಲಿ ಶರಾವತಿ, ಆದರೆ ಭಾರತದಲ್ಲಿ ತೇರಿ, ಎರಡೂ ಕೂಡ ಹೇಳಿದ್ದೆ ನಾನು, ಎಕ್ಸ್ಪ್ಲೇನ್ ಮಾಡಿದ್ದೆ ಅವನ್ನ ಯಾವ ಥರ ಅಂತ, ಹೇಗೆ ಯಾವ ಸ್ಟೇಟಲ್ಲಿ ಬರುತ್ತೆ, ಯಾವ ರಿವರ್ಗಿದೆ. ಓಕೆ, ಇದನ್ನೆಲ್ಲವನ್ನು ಎಕ್ಸ್ಪ್ಲೇನ್ ಮಾಡಿದ್ದೆ. ಓಕೆ, ಹಾಗಾದರೆ ಭಾರತ ಎಲೆಕ್ಟ್ರಿಸಿಟಿಯಲ್ಲಿ ಇಲ್ಲಿ ಪ್ರಿವಿಯಸ್ಲಿ ಆ್ಯಡ್ ಮಾಡಿದ್ಬಿಟ್ಟು ಮತ್ತೆ ಆ್ಯಡ್ ಮಾಡೋದಾದರೆ ಎಲೆಕ್ಟ್ರಿಸಿಟಿಯಲ್ಲಿ 5ನೇ ಸ್ಥಾನದಲ್ಲಿದ್ದೀವಿ. ಓಕೆ, ಒಂದು ನಿಮಿಷ. ಹೈಡ್ರೋ ಎಲೆಕ್ಟ್ರಿಸಿಟಿಯಲ್ಲಿ ಭಾರತ 5ನೇ ಸ್ಥಾನದಲ್ಲಿದೆ. ಓಕೆ, ವಿಂಡ್ ಪವರಲ್ಲಿ ಹೈಡ್ರೋ ಎಲೆಕ್ಟ್ರಿಸಿಟಿಯಲ್ಲಿ 5ನೇ ಸ್ಥಾನ. ಮೊದಲ ಸ್ಥಾನದಲ್ಲಿ ಚೀನಾ ಇದೆ ವಿಂಡ್ ಪವರಲ್ಲಿ. ಓಕೆ, ಥರ್ಮಲ್ ಪವರಲ್ಲಿ ಕೂಡ ಚೀನಾ ಇದೆ. ಓಕೆ, ನ್ಯೂಕ್ಲಿಯರ್ ಪವರಲ್ಲಿ USA ಇದೆ. ಇಲ್ಲಿ USA ಮೊದಲ 3 ಸ್ಥಾನಗಳಲ್ಲಿ ಚೀನಾ. ಓಕೆ, ಹಾಗಾದರೆ ಹೈಡ್ರೋ ಎಲೆಕ್ಟ್ರಿಸಿಟಿಯಲ್ಲಿ ಪ್ರೊಡಕ್ಷನ್ಲಿ ಭಾರತ 5ನೇ ಸ್ಥಾನದಲ್ಲಿದೆ. ಓಕೆ, USA ಟಾಪಲ್ಲಿದೆ. ಹಾಗಾದರೆ ನಮ್ಮ ಎನರ್ಜಿ ಡಿಸ್ಟ್ರಿಬ್ಯೂಷನ್ ನೋಡೋದಾದರೆ, ಓಕೆ, ನ್ಯೂಕ್ಲಿಯರ್ ಪವರಲ್ಲಿ ಕೂಡನ್ಕುಲಂ ಹೈಯೆಸ್ಟ್, ಇದನ್ನು ಕೂಡ ಪ್ರಶ್ನೆ ಆಗಿದೆ. ಓಕೆ, ಹೈಯೆಸ್ಟ್ ಪ್ರೊಡ್ಯೂಸ್ ಮಾಡೋದು ಯಾವುದು? ಆಮೇಲೆ ಕೂಡನ್ಕುಲಂ ಯಾವುದರ ಸಹಯೋಗದೊಂದಿಗೆ, ಅಂದರೆ ಯಾವ ರಾಷ್ಟ್ರದ ಸಹಯೋಗದೊಂದಿಗೆ ಕೂಡನ್ಕುಲಮನ್ನು ಭಾರತ ಸರ್ಕಾರ ಕನ್ಸ್ಟ್ರಕ್ಟ್ ಮಾಡಿತು ಅಂತ ಕೂಡ ಪ್ರಶ್ನೆ ಆಗಿದೆ. ಓಕೆ, ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಕೂಡನ್ಕುಲಮನ್ನು ರಷ್ಯಾದ ಸಹಯೋಗದೊಂದಿಗೆ ಫಾರ್ಮ್ ಮಾಡಿದ್ವಿ. ಓಕೆ, ಅದು ಗೊತ್ತಿರಬೇಕು. ಹೈಯೆಸ್ಟ್ ಪ್ರೊಡಕ್ಷನ್ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟಲ್ಲಿ ಹೈಯೆಸ್ಟ್ ಪ್ರೊಡ್ಯೂಸ್ ಮಾಡೋದು ಕೂಡನ್ಕುಲಂ. ಆಮೇಲೆ ತಾರಾಪುರ್ ಪ್ಲ್ಯಾಂಟ್ ಬಗ್ಗೆ ಕೇಳ್ಯಾರ. ತಾರಾಪುರ್ ಫಸ್ಟ್ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ ಆಫ್ ಇಂಡಿಯಾ. ಓಕೆ, ಅದರ ಬಗ್ಗೆ ಪ್ರಶ್ನೆ ಆಗಿದೆ. PSIಲಿ ತಾರಾಪುರ್ ಎಲ್ಲಿ ಬರುತ್ತೆ ಅನ್ನೋ ಪ್ರಶ್ನೆ ಆಗಿದೆ. ಓಕೆ, ಮಹಾರಾಷ್ಟ್ರದಲ್ಲಿ ಬರುತ್ತೆ, ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಭಾರತ ಪ್ರೊಡ್ಯೂಸ್ ಮಾಡೋದು ಇಲ್ಲಿ ಪರ್ಸೆಂಟೇಜ್ ವೈಸ್ ಹೇಳೋದಾದರೆ, ಒಂದು ನಿಮಿಷ. ಓಕೆ, ಪರ್ಸೆಂಟೇಜ್ ವೈಸ್ ಹೇಳೋದಾದರೆ ಇಲ್ಲಿ ನೋಡಿ, ಹೈಡ್ರೋ ಎಲೆಕ್ಟ್ರಿಸಿಟಿ ನಮಗೆ ಎಷ್ಟು ಕೊಡುಗೆ ಅಂತಂದರೆ 11 ಒಂದು ನಿಮಿಷ ಸೈಡಲ್ಲಿ ಬರೆದು ಬಿಡೋಣ. ಓಕೆ, ಹೈಡ್ರೋ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡೋದು 11.21%. ಓಕೆ, 11.21% ಭಾರತಕ್ಕೆ ಇದರ ಕೊಡುಗೆ ಹೈಡ್ರೋ ಎಲೆಕ್ಟ್ರಿಸಿಟಿದು. ಓಕೆ, ನಾವು ಯೂಸ್ ಮಾಡ್ಕೋತಿರೋದು. ವಿಂಡ್ ಪವರ್ದು 4.65. ಇದು ಗೊತ್ತಿರಬೇಕು. ಮ್ಯಾಚ್ ದ ಫಾಲೋವಿಂಗಲ್ಲಿ ಕೇಳೋ ಚಾನ್ಸಸ್ ಇದೆ, ಅಥವಾ ವಿಚ್ ಆಫ್ ದ ಫಾಲೋವಿಂಗ್ ಯೂಸ್ ಹೈಯೆಸ್ಟ್ ಪವರ್ ಜನರೇಷನ್ ಇನ್ ಇಂಡಿಯಾ. ಓಕೆ, ವಿಚ್ ಆಫ್ ದ ಫಾಲೋವಿಂಗ್ ಅಂದರೆ 4 ಆಪ್ಷನ್ ಕೊಟ್ಟರೆ ಇಲ್ಲಿ ಹೈಯೆಸ್ಟ್, ಇದು ಅದೇ ಪ್ರಶ್ನೆ ಇರೋದು ಇಲ್ಲಿ. ಓಕೆ, ಇದು ಕೂಡ ಇಲ್ಲಿ ಥರ್ಮಲ್. ಓಕೆ, ಥರ್ಮಲ್ ಏನು ಕೋಲಿಂದ ಪ್ರೊಡ್ಯೂಸ್ ಮಾಡ್ತೀವಲ್ಲ. ಓಕೆ, ಕೋಲಿಂದ ಪ್ರೊಡ್ಯೂಸ್ ಮಾಡೋದು ಥರ್ಮಲ್. ಥರ್ಮಲ್ ಅಂತ ಪವರ್ ಪ್ಲಾಂಟ್ ಅಂತ ಹೇಳ್ತೀವಿ. ಇದಕ್ಕೆ 75
0.09. ಓಕೆ, ಇದರಿಂದ ಗ್ರೀನ್ ಹೌಸ್ ಗ್ಯಾಸಸ್ ಪ್ರೊಡಕ್ಷನ್ ಅದು ಕೂಡ ದೊಡ್ಡ ಮೇಜರ್ ಪ್ರಾಬ್ಲಮ್ ಇದೆ, ಅದನ್ನು ಕೂಡ ಸಾಲ್ವ್ ಮಾಡಬೇಕು. ಥರ್ಮಲ್ ಪವರಲ್ಲಿ ಹೈಯೆಸ್ಟ್ ಪ್ರೊಡ್ಯೂಸ್ ಮಾಡೋದು, ಇದನ್ನು ಕೂಡ ಡೀಟೇಲಾಗಿ ಡಿಸ್ಕಸ್ ಮಾಡಿದ್ದೀನಿ ನಾನು. ಓಕೆ, ವಿದ್ಯಾಂಚಲ ಸ್ಟೇಷನ್ ಏನಿದೆ, ವಿದ್ಯಾಂಚಲ ಪವರ್ ಸ್ಟೇಷನ್ ಏನಿದೆ, ಹೈಯೆಸ್ಟ್ ಪ್ರೊಡ್ಯೂಸ್ ಮಾಡೋದು ಇಂಡಿಯಾದಲ್ಲಿ ಥರ್ಮಲ್ ಪವರ್ ಪ್ಲಾಂಟ್ಗಳಲ್ಲಿ. ಓಕೆ, ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಕೊಡುಗೆ ಎಷ್ಟು 3.33. ಓಕೆ, ಹಾಗಾದರೆ ಇನ್ನೊಂದು ಬಿಟ್ಟಿವಿ, ಸೋಲಾರ್ ಪ್ರೊಡ್ಯೂಸ್ ಮಾಡೋದು 3.60. ಓಕೆ, ಸೋಲಾರಲ್ಲಿ ಟಾಪ್ ಇರೋದು ಚೀನಾ. ಸೋಲಾರ್ ಪ್ರೊಡಕ್ಷನಲ್ಲಿ ಹೈಯೆಸ್ಟ್ ಇರೋದು ಚೀನಾ. ಓಕೆ, ಅದು ಕೂಡ ಗೊತ್ತಿರಬೇಕು. ದೆನ್ ನ್ಯೂಕ್ಲಿಯರಲ್ಲಿ ಚೀನಾ ಸೆಕೆಂಡ್ ಇದೆ. ಭಾರತ ಹೈಡ್ರೋ ಎಲೆಕ್ಟ್ರಿಸಿಟಿಯಲ್ಲಿ 5ನೇ ಸ್ಥಾನದಲ್ಲಿ. ಉಳಿದ ಯಾವುದೇ ಭಾಗಗಳಲ್ಲಿ ಪ್ರೊಡಕ್ಷನಲ್ಲಿ ಟಾಪಲ್ಲಿ ಕಂಡುಬರೋದಿಲ್ಲ ಭಾರತ. ಓಕೆ ದೆನ್ ಥೇರಿ ಡ್ಯಾಮ್ ಇದೇನಿದೆ, ಥೇರಿ ಡ್ಯಾಮ್ ಹೈಯೆಸ್ಟ್ ಹೈಡ್ರೋ ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್ ಇನ್ ಇಂಡಿಯಾ ಫ್ರಮ್ ದಟ್ ಡ್ಯಾಮ್. ಓಕೆ, ಥೇರಿ ಡ್ಯಾಮ್ ಇರೋದು ಭಾಗೀರಥಿವರೆಗೆ. ಅತಿ ಉದ್ದವಾದ ಡ್ಯಾಮ್ ಯಾವುದು ಕೂಡ ಪ್ರಶ್ನೆ ಆಗಿದೆ. ಹಿರಾಕೂಡ್ ಜಲಾಶಯ. ಓಕೆ, ಮಹಾನದಿಗಿದೆ. ಓಕೆ, ಇದಿಷ್ಟು ಗೊತ್ತಿರಬೇಕು. ದೆನ್ ಮೂವಿಂಗ್ ಟು ನೆಕ್ಸ್ಟ್ ಕ್ವಶನ್. ಓಕೆ, ಇದು ನೋಡಿ, ಇದು ಹೈವೇಸ್ ಬಗ್ಗೆ ನಾನು ಡಿಸ್ಕಸ್ ಮಾಡಿದ್ದೀನಿ. ಓಕೆ, ಹೈವೇಸ್ ಬಗ್ಗೆ ಪ್ರಿವಿಯಸ್ಲಿ ವೀಡಿಯೋಸಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಓಕೆ, ಐಡೆಂಟಿಫೈ ದ ನ್ಯಾಷನಲ್ ಹೈವೇ ದಟ್ ಪಾಸಸ್ ಥ್ರೂ ಮಹಾರಾಷ್ಟ್ರ, ಛತ್ತೀಸ್ಗಢ, ಒಡಿಶಾ. ಓಕೆ, ಇದಕ್ಕೆ ಸರಿಯಾದ ಉತ್ತರ NH6. ಓಕೆ, NH6. ಓಕೆ, ಇಷ್ಟು ಸಾಕು ಅನ್ಕೋತೀನಿ. ಅಲ್ಲಿ ಮತ್ತೆ ಆ್ಯಡ್ ಮಾಡ್ತಾ ಹೋದರೆ ಜಾಸ್ತಿ ಆಗುತ್ತೆ. ಜಾಸ್ತಿ ಆಯ್ತಂದ್ರೆ ಏನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು ಆಲ್ರೆಡಿ. ಓಕೆ, ಹಾಗಾಗಿ ಮತ್ತೆ ಅದನ್ನೇ ಎಕ್ಸ್ಪ್ಲೇನ್ ಮಾಡ್ಕೊತ ಕೊಡೋದ್ರಲ್ಲಿ ಅರ್ಥ ಇಲ್ಲ. ಪದೇ ಇದನ್ನು ರಿಪೀಟ್ ಮಾಡೋದು ಕೂಡ ಅರ್ಥ ಇಲ್ಲ. ಹೊಸ ಕ್ವಶನ್ಸ್ ಬಂದರೆ ಅಷ್ಟನ್ನು ಡಿಸ್ಕಸ್ ಮಾಡ್ತಿದ್ದೀನಿ. ಓಕೆ ದೆನ್ ಮೂವಿಂಗ್ ಟು ನೆಕ್ಸ್ಟ್ ಕ್ವಶನ್. ನೇಮ್ ದ ಸ್ಟೇಟ್ ವಿಚ್ ಹ್ಯಾಸ್ ದ ಲಾರ್ಜೆಸ್ಟ್ ಫ್ಲಡ್ ಪ್ರೋನ್ ಏರಿಯಾ. ಪ್ರೋನ್ ಏರಿಯಾ. ಓಕೆ, ಒಂದು ನಿಮಿಷ. ಇದಕ್ಕೆ ಸರಿಯಾದ ಉತ್ತರ UP, ಉತ್ತರ ಪ್ರದೇಶ್. ಓಕೆ, ಡ್ಯೂ ಟು ರಿವರ್ ಗಂಗಾ. ಓಕೆ, ಗಂಗಾ ರಿವರಿಂದ ಐ ಥಿಂಕ್ ಸೊ ಇಟ್ಸ್ ಬಿಹಾರ್ ಕೂಡ ತೋರಿಸುತ್ತೆ. ಬಿಹಾರ್ ಕೂಡ ಅಂತ ನನಗನ್ಸುತ್ತೆ. ಓಕೆ, ಬಿಹಾರ ಯಾಕಂತಂದರೆ ಕಣ್ಣೀರಿನ ನದಿ ದಾಮೋದರ ಏನು ಹರಿಯುತ್ತೆ, ಬಿಹಾರನ ಕಣ್ಣೀರು ನದಿ. ಆ ನದಿಯಿಂದ ಸಾಕಷ್ಟು ಫ್ಲಡ್ ಪ್ರೋನ್ ಏರಿಯಾ. ಓಕೆ, ಭಾರತದ 16.5%. ಸಾರಿ, ಉತ್ತರ ಪ್ರದೇಶ ಅಲ್ಲ ಇದು. ಓಕೆ, ಸರಿಯಾದ ಉತ್ತರ 16.5%. ಓಕೆ, 16.5% ಏನು ಭಾರತದ ಫ್ಲಡ್ ಪ್ರೋನ್ ಏರಿಯಾ ಇದೆಯಲ್ಲ, ಅದರಲ್ಲಿ 16.5%. ಓಕೆ, 16.5% ಬಿಹಾರದಲ್ಲೇ ಇದೆ. ಓಕೆ, ದೆನ್ ಈ 16.5% ಇಂದ ಬಿಹಾರದ 76% ಪಾಪ್ಯುಲೇಷನ್, 76% ಆಫ್ ಪಾಪ್ಯುಲೇಷನ್ ಆಫ್ ಬಿಹಾರ್ ಗೆಟ್ಸ್ ಅಫೆಕ್ಟೆಡ್ ಥ್ರೂ ದಿಸ್ ಫ್ಲಡ್ ಏರಿಯಾ. ಓಕೆ ದೆನ್ ಫ್ಲಡ್ಡನ್ನು ಕಂಟ್ರೋಲ್ ಮಾಡೋದು ಯಾರು? ಓಕೆ, ಇದು ಕೂಡ ಗೊತ್ತಿರಬೇಕು. ಓಕೆ, ಫ್ಲಡ್ಡನ್ನು ಕಂಟ್ರೋಲ್ ಮಾಡೋದು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, NIDM. ಹೆಡ್ ಕ್ವಾರ್ಟರ್ ಇರೋದು ನ್ಯೂ ದೆಹಲಿ. ಓಕೆ, ದೆಹಲಿ, NIDM. ಓಕೆ, ಇದು ಸ್ಥಾಪನೆ ಆಗಿದ್ದು 1995ರಲ್ಲಿ. ಓಕೆ, ಇದರ ಅಂಡರ್ 2 ಕೆಲಸ ಮಾಡ್ತಾವೆ. ಪ್ರತಿ ಸ್ಟೇಟಿಗೂ SDRF ಇದ್ದರೆ, ಓಕೆ, SDRF ಇದ್ದರೆ ನೇಷನ್ಗಿರೋದು NDRF. ಓಕೆ, ಇದು ಕೂಡ ಇಂಪಾರ್ಟೆಂಟ್. SDRF, NDRF. ಓಕೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, NIDM ಹೆಡ್ ಕ್ವಾರ್ಟರ್ ಇರೋದು ದೆಹಲಿಯಲ್ಲಿ 1995ರಲ್ಲಿ ಸ್ಥಾಪನೆ ಮಾಡ್ತಾರೆ. ಓಕೆ, ಹೈಲಿ ಪ್ರಿಪೇರ್ಡ್ ಫಾರ್ ಫ್ಲಡ್ ಯಾವ ರಾಜ್ಯ ಮುಂದಿದೆ ಅಂತಂದರೆ ಆಂಧ್ರ ಪ್ರದೇಶ ಮತ್ತು ಒಡಿಶಾ. 2 ರಾಜ್ಯಗಳು ಫ್ಲಡ್ಗೆ ಯಾವಾಗಲೂ ಪ್ರಿಪೇರ್ಡ್ ಮಾಡ್ಕೊಂಡಿರೋದು ಆಂಧ್ರ ಪ್ರದೇಶ ಮತ್ತು ಒಡಿಶಾ. ಓಕೆ, 2 ರಾಜ್ಯಗಳು, ಇದು ಕೂಡ ಗೊತ್ತಿರಬೇಕು. ದೆನ್ ಮೂವಿಂಗ್ ಟು ನೆಕ್ಸ್ಟ್ ಕ್ವಶನ್. ಬಿಹಾರ ಸರಿಯಾದ ಉತ್ತರ ಆಗುತ್ತೆ. ಓಕೆ, ಉತ್ತರ ಪ್ರದೇಶ ಅಲ್ಲ, ಸಾರಿ. ಓಕೆ, ದೆನ್ ದ ಟ್ರಯಾಂಗುಲರ್ ಕಂಟೆಂಟ್ ಕಂಟೆಸ್ಟ್ ಫಾರ್ ಪೊಲಿಟಿಕಲ್ ಸುಪ್ರಿಮಸಿ. ಓಕೆ, ಒಂದು ನಿಮಿಷ. ಓಕೆ, ದ ಟ್ರಯಾಂಗುಲರ್ ಕಂಟೆಸ್ಟ್ ಫಾರ್ ಪೊಲಿಟಿಕಲ್ ಸುಪ್ರಿಮಸಿ ಇನ್ ಇಂಡಿಯಾ ಡ್ಯೂರಿಂಗ್ 18th century ಅಮಾಂಗ್ ದ ಯುರೋಪಿಯನ್ಸ್ ಆರ್. ಓಕೆ, 18ನೇ ಶತಮಾನದಲ್ಲಿ ಭಾರತದಲ್ಲಿ ಸಾರ್ವಭೌಮತ್ವವನ್ನು ಸಾಧಿಸಲು ಮೂರು ಏನು ವಿದೇಶಿಗರದಲ್ಲ ಫೈಟ್ ಯಾರ್ಯಾರು ಮಾಡ್ತಿದ್ರು ಅನ್ನೋದು ಪ್ರಶ್ನೆ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತಂದರೆ, ಓಕೆ, ಇಲ್ಲಿ ನೋಡಿ, ಡಚ್ ಅಲ್ಲ. ಓಕೆ, ಡಚ್ ಅಲ್ಲ. ಓಕೆ, ಇಲ್ಲಿ ನೋಡಿ, ಇದು ಸರಿಯಾಗಿದೆ. ಓಕೆ, ಪೋರ್ಚುಗೀಸ, ಬ್ರಿಟಿಷ ಮತ್ತು ಫ್ರೆಂಚರು. ಓಕೆ, ಪೋರ್ಚುಗೀಸರು ಬ್ರಿಟಿಷರ ಜೊತೆ ಯುದ್ಧಕ್ಕೆ ಇಳಿತಾರೆ. ಓಕೆ, ಫಸ್ಟ್ ಕಾರ್ನಾಟಿಕ್ ವಾರ್, ಸೆಕೆಂಡ್ ಕಾರ್ನಾಟಿಕ್ ವಾರ್ ಯಾವಾಗ ನೋಡೋದು ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ದ ಅಗ್ರಿಮೆಂಟ್ಸ್ ಇನ್ ದ ಫಸ್ಟ್, ಸೆಕೆಂಡ್, ಥರ್ಡ್. ಓಕೆ, ಕಾರ್ನಾಟಿಕ್ ವಾರ್ಸಲ್ಲಿ ಅಗ್ರಿಮೆಂಟ್ಸ್ ಕೂಡ ಸಾಕಷ್ಟೆಲ್ಲ ಪ್ರಶ್ನೆ ಆಗಿದೆ. ಮೊದಲ ಕಾರ್ನಾಟಿಕ್ ವಾರಲ್ಲಿ ಆದ ಅಗ್ರಿಮೆಂಟ್ ಯಾವುದು, ಯಾರ್ಯಾರ ನಡು ಫೈಟ್ ನಡೀತು. ಓಕೆ, ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ.
ಅದನ್ನು ನೋಡ್ಕೊಳ್ಳಿ ನೀವು ಅದನ್ನು ಹೇಳ್ತಾ ಹೋದರೆ ಲೆಂಗ್ದಿ ಆಗುತ್ತೆ. ಓಕೆ, ಪೋರ್ಚುಗೀಸ್ ಡಚ್ ಇಲ್ಲಿ ಡಚ್ ಇರಲ್ಲ. ಓಕೆ, ಇಲ್ಲಿ ಡಚ್ ಇರಲ್ಲ. ಓಕೆ, ಹಾಗಾಗಿ ಸರಿಯಾದ ಉತ್ತರ ಇದು ಆಗುತ್ತೆ. ಓಕೆ, ಇಲ್ಲಿ ಕೆಲವೊಂದು ಇನ್ಫಾರ್ಮೇಷನನ್ನು ನಾನು ಪ್ರೀವಿಯಸ್ಲಿ ಆ್ಯಡ್ ಮಾಡಿದ್ದೀನಿ. ಓಕೆ, ಯಾವಾಗ ಬ್ರಿಟಿಷರು ಯಾವಾಗ ಬಂದರು, ಫ್ರೆಂಚರು ಯಾವಾಗ ಬಂದರು, ಓಕೆ, ಮೊದಲು ಬಂದವರು ಯಾರು, ಓಕೆ, ಫಸ್ಟ್ ಬಂದವರು ಯಾರು, ಕೊನೆಗೆ ಹೋದವರು ಯಾರು ಭಾರತವನ್ನು ಬಿಟ್ಟು. ಓಕೆ, ಯಾಕೆಂದರೆ 1761ರಲ್ಲಿ ಗೋವಾ ವಿಮೋಚನಾ ಚಳವಳಿ 1961ರವರೆಗೆ ಬ್ರಿಟಿಷ್ ಇವರು ಯಾರು, ಫ್ರೆಂಚರು ನಮ್ಮಲ್ಲಿದ್ದರು. ಓಕೆ, ಕೊನೆಗೆ ಬಂದವರು ಫ್ರೆಂಚರಾದರೆ ಕೊನೆಗೆ ಹೋದವರು ಕೂಡ ಫ್ರೆಂಚರೇ. ಓಕೆ, ಭಾರತಕ್ಕೆ ಮೊದಲ ವಾಸ್ಕೋಡಗಾಮ ಕಾಲಿಟ್ಟಿದ್ದು ಕೂಡ ಡೇಟನ್ನು ಕೇಳಿದರೆ 17 ಮೇ 1498 ಪೋರ್ಚುಗೀಸರ ವಾಸ್ಕೋಡಗಾಮ. ಓಕೆ, 1498 ಭಾರತಕ್ಕೆ ಬಂದ ಮೊದಲ ವಿದೇಶಿಗ ಅಂತಂದರೆ ಭಾರತದಲ್ಲಿ ಆಡಳಿತ ನಡೆಸಿದವರು ಇಲ್ಲಿ. ಓಕೆ, ಆತ ದೆನ್ ನಾನು ಇಷ್ಟು ಸಾಕು ಅನ್ಕೋತೀನಿ, ಯಾಕಂದರೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಹೇಳಿದ್ದೀನಿ, ಮತ್ತೆ ಎಕ್ಸ್ಪ್ಲೇನ್ ಮಾಡೋ ನೀಡಿಲ್ಲ. ಓಕೆ, ಪ್ರಿವಿಯಸ್ಲಿ ಆ ವಿಡಿಯೋಸನ್ನು ನೋಡಿ, ಅದು ಕೂಡ ನಿಮಗೆ ಜಿ ಕೆಗೆ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. 100% ಐ ಆಮ್ ಶೋರ್ ಡೆಫಿನೆಟ್ಲಿ ಐ ಆಮ್ ಶೋರ್. ಓಕೆ, ಖಂಡಿತವಾಗ್ಲೂ ನಿಮ್ಗೆ ಹೆಲ್ಪ್ ಆಗುತ್ತೆ. ಓಕೆ, ದ ಎಲ್ಡೆಸ್ಟ್ ಸನ್ ಆಫ್ ಬಹದ್ದೂರ್ ಶಾ ವಾಸ್. ಓಕೆ, ಎಲ್ಡೆಸ್ಟ್ ಸನ್ ಆಫ್ ಬಹದ್ದೂರ್ ಶಾ, ಇದು ಸ್ವಲ್ಪ ನಿಮ್ಗೆ ಗೊತ್ತಿರಬೇಕು. ಮುಗಲ್ಸ್ ಬಗ್ಗೆ ಕಂಪ್ಲೀಟಾಗಿ ಸ್ವಲ್ಪ ಗೊತ್ತಿದ್ರೆ ಕೊನೆಯವರೆಗೆ. ನಾವು ಔರಂಗಜೇಬನವರೆಗೆ ಓದಿ ಅಲ್ಲಿ ಸ್ಟಾಪ್ ಮಾಡಿಬಿಡ್ತೀವಿ, ನಾವು ಮುಂದೆ ಓದಕ್ಕೆ ಹೋಗೋದಿಲ್ಲ, ಅದು ಇಂಪಾರ್ಟೆಂಟ್ ಇಲ್ಲ ಅಂತ ಇಲ್ಲಿ ಈ ಥರ ಪ್ರಶ್ನೆಗಳು ಬರ್ತಿವೆ. ಓಕೆ, ಅದು ಮುಂದೆ ಕೆಲಸ ಮಾಡಿದವರು ಬ್ರಿಟಿಷರ ಜೊತೆ ಆಗಲಿ, ಮತ್ತು ಬ್ರಿಟಿಷರ್ ಬಂದ ಮೇಲೆ ಆಗಲಿ, ಬ್ರಿಟಿಷರ್ ಸಾರ್ವಭೌಮತ್ವದಲ್ಲಿ ಆಡಳಿತ ಮಾಡಿದವರು ಕೂಡ ಇಂಪಾರ್ಟೆಂಟ್ ಇದ್ದಾರೆ. ಓಕೆ, ಅವ್ರನ್ನೂ ಕೂಡ ನೋಡ್ಕೋಬೇಕು. ಓಕೆ, ಜಾಸ್ತಿ ಫೋಕಸ್ ಅದರ ಮೇಲೆ ಪ್ರಶ್ನೆ ಆಗ್ತಿದೆ. ಓಕೆ, ಇವಾಗ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತಂದರೆ ರಫಿ ಉರ್ ಶಾ. ಓಕೆ, ಎಲ್ಡೆಸ್ಟ್ ಸನ್, ಅಜೀಮ್ ಉರ್ ಶಾ ಸೆಕೆಂಡ್ ಎರಡನೇ ಮಗ. ಓಕೆ, ಈ ಮೊದಲ ಮಗ ದೊಡ್ಡವನಾದರೆ ಈತ ಎರಡನೇ ಮಗ ಅಜೀಮ್ ಉರ್ ಶಾ. ಓಕೆ, ಇದಿಷ್ಟು. ದೆನ್ ಹಾಗಾದರೆ ಓಕೆ ಇಲ್ಲಿ ಅಜೀಮ್ ಉರ್ ಶಾ ಅವರ ಕಾಲಮಾನ ಎಷ್ಟೊತ್ತಂದರೆ 1664ರಿಂದ 72. ಅಜೀಮ್ ಉರ್ ಶಾ ಮೊದಲ ಆಪ್ಷನ್ ಬಗ್ಗೆ ಮಾತಾಡ್ತಿದ್ದೀನಿ. ಓಕೆ, ಜಹಾಂ ಶಾ ಕಾಲಮಾನ ಎಷ್ಟೊತ್ತಂದರೆ 1628ರಿಂದ 1658. ಓಕೆ, ಇದು ಗೊತ್ತಿರಬೇಕು. ಜಹಾಂದರ್ ಶಾ ಮೂರನೇ ಆಪ್ಷನ್, ಜಹಾಂದರ್ ಶಾ ಏನಿದೆ ಅವರ ಕಾಲಮಾನ ಜಹಾಂದರ್ ಶಾ ಮಿರ್ಜಾ ಮೊಹಮ್ಮದ್, ಅವನ ಹೆಸರು ಪೂರ್ಣ ಹೆಸರು. ಓಕೆ, ಮಿರ್ಜಾ ಮೊಹಮ್ಮದ್ ಕೂಡ ಅಂತ ಕರಿತಿದ್ರು, ಜಹಾಂದರ್ ಶಾ ಅಂತ ಕೂಡ ಕರಿತಿದ್ರು. ಈತ ಆಡಳಿತ ಮಾಡಿದ್ದು 1712ರಿಂದ 1713. ಓಕೆ, ಇಷ್ಟು ಗೊತ್ತಿರಬೇಕು. ರಫಿ ಉರ್ ಶಾ ಆಡಳಿತ ಮಾಡಿದ್ದು 1719ರಲ್ಲಿ. ಓಕೆ, 1719ರಲ್ಲಿ. ಓಕೆ, ದೆನ್ ಇಲ್ಲಿ ಮೊಘಲರ ಕೊನೆಯ ದೊರೆ ಯಾರು ಅಂತ ಕೇಳಿದ್ರೆ ಬಹದ್ದೂರ್ ಶಾ. ಓಕೆ, ಬಹದ್ದೂರ್ ಶಾ ಏನಿದ್ದಾರೆ ಅವರು 1857ರಲ್ಲಿ ಭಾರತದ ಮೊದಲ ಸ್ವತಂತ್ರ ಸಂಗ್ರಾಮ ಏನಾಗುತ್ತೆ, ಅವರ ಆಡಳಿತ ಕೊನೆ ಆಗುತ್ತೆ ಬಹದ್ದೂರ್ ಶಾ. ಓಕೆ, ಅವ್ರನ್ನ ಯಾವ ಜೈಲಿಗೆ ಕಳಿಸ್ತಾರೆ, ಓಕೆ, ಅದು ಕೂಡ ಪ್ರಶ್ನೆ ಆಗಿದೆ. ಓಕೆ, 1857ರಲ್ಲಿ ಪ್ರಥಮ ಸ್ವತಂತ್ರ ಸಂಗ್ರಾಮ ಆದಮೇಲೆ ಅವ್ರನ್ನ ಯಾವ ಜೈಲಿಗೆ ಹಾಕ್ತಾರೆ, ಅದು ಕೂಡ ಪ್ರಶ್ನೆ ಆಗಿದೆ. ಅದು ಗೊತ್ತಿರಬೇಕು. ಡೂ ಕಮೆಂಟ್. ಓಕೆ, ಡೂ ಕಮೆಂಟ್. ಯಾವ ಜೈಲಿಗೆ ಹಾಕಿದ್ರೆ ಅನ್ನೋದನ್ನ ಕಮೆಂಟ್ ಮಾಡಿ. ಓಕೆ, ನೆಕ್ಸ್ಟ್ ಕ್ವಶನ್ 17ನೇ ಪ್ರಶ್ನೆ. ಇಂಡಿಯಾಸ್ ಫಸ್ಟ್ ಕಂಪ್ಯೂಟರೈಸ್ಡ್ ವಿಲೇಜ್ ಕೌನ್ಸಿಲ್. ಇದು ಕೂಡ ನಾನು ಡಿಸ್ಕಸ್ ಮಾಡಿದ್ದೀನಿ. ಓಕೆ, ಇದನ್ನು. ಓಕೆ, ಪ್ರೀವಿಯಸ್ ವೀಡಿಯೋಸಲ್ಲಿ. ಓಕೆ, ಸರಿಯಾದ ಉತ್ತರ. ನೀವು ಪ್ರೀವಿಯಸ್ ವೀಡಿಯೋಸ್ ನೋಡಿದರೆ ಎಷ್ಟು ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳ್ತಿದ್ದೀನಿ. ಆ ರೇಂಜಿಗೆ ನಾನು ಕಂಪ್ಲೀಟ್ ಡೀಟೇಲಾಗಿ ಒಂದು ಕ್ವಶನ್ ಕೊಟ್ಟರೆ ಎಲ್ಲ ಆಪ್ಷನ್ಸ್ ಬಗ್ಗೆ ಅಷ್ಟೊಂದು ಡೀಟೇಲಾಗಿ ಡಿಸ್ಕಸ್ ಮಾಡಿದ್ದೀನಿ. ಹಾಗಾಗಿ ಓಕೆ, ಅದನ್ನ ನೋಡಿದ್ರೆ ಇವೆಲ್ಲ ಕ್ವಶನ್ಸ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಿದ್ದೀನಿ. ಓಕೆ, ಇದೇ ಥರ ಈಗ ಅಪ್ಕಮಿಂಗ್ ಎಕ್ಸಾಮ್ಸ್ಗೂ ಕೂಡ ಈ ವಿಡಿಯೋಸನ್ನು ನೀವು ಕಂಪ್ಲೀಟಾಗಿ ಪ್ರಿಪೇರ್ ಮಾಡಿಕೊಂಡ್ರೆ, ಎಲ್ಲ ಆಪ್ಷನ್ ಬಗ್ಗೆ ನೋಡಿಕೊಂಡ್ರೆ ಸಾಕಷ್ಟು ಹೆಲ್ಪ್ ಆಗುತ್ತೆ ಅನ್ನೋ ಉದ್ದೇಶ ಅಷ್ಟೇ ನಾನು ಹೇಳ್ತಿರೋದು. ಓಕೆ, ನಾನು ಮಾಡಿದ್ದೀನಿ ಬಂದಿದೆ ಅನ್ನೋ ಉದ್ದೇಶ ಅಲ್ಲ ಇಲ್ಲಿ ಹೇಳ್ತಿರೋದು. ಪ್ರಿವಿಯಸ್ ಪೇಪರ್ಸನ್ನು ನೀವು ಕಂಪ್ಲೀಟಾಗಿ ಅನಲೈಸ್ ಮಾಡ್ಕೊಂಡ್ರೆ ಸಾಕಷ್ಟು ಪ್ರಶ್ನೆ ಪತ್ರಿಕೆನ ಬಿಡಿಸೋದಕ್ಕಾಗಲಿ, ಅಪ್ಕಮಿಂಗ್ ಎಕ್ಸಾಮ್ಸ್ಗಾಗಲಿ ಸಾಕಷ್ಟು ಹೆಲ್ಪ್ ಆಗುತ್ತೆ ಅನ್ನೋ ಉದ್ದೇಶ. ಓಕೆ, ಇದಕ್ಕೆ ಕೇರಳದ ವೆಳ್ಳನಾಡಲ್ಲಿ ಫಸ್ಟ್ ಕಂಪ್ಯೂಟರೈಸ್ಡ್ ವಿಲೇಜ್. ಓಕೆ, ಹಾಗಾದರೆ ಇಲ್ಲಿ ಫ್ಯೂ ಪಾಯಿಂಟ್ಸ್ ಐ ವಾಂಟ್ ಟು ಆ್ಯಡ್ ಹಿಯರ್ ಈಸ್. ಓಕೆ, ನೋಡಿ ಇಲ್ಲಿ ಫಸ್ಟ್ ವೈಫೈ ಡಿಜಿಟಲ್ ಇಂಡಿಯಾ ಸ್ಕೀಮಲ್ಲಿ ಫಸ್ಟ್ ವೈಫೈ ಸ್ಟೇಷನ್ ಯಾವುದು? ಓಕೆ, ಇದು ಮುಂಬೈ ಫಸ್ಟ್ ವೈಫೈ ಸ್ಟೇಷನ್. ಓಕೆ, ಫಸ್ಟ್ ಡಿಜಿಟಲ್ ಪೇಮೆಂಟ್ ಆಗಿದ್ದು ಭಾರತದಲ್ಲಿ. ಓಕೆ, 2010ರಲ್ಲಿ. ಓಕೆ, ಫಸ್ಟ್ ಕ್ಯಾಶ್ಲೆಸ್ ಕಂಟ್ರಿ. ಮೋಸ್ಟ್ ಕ್ಯಾಶ್ಲೆಸ್ ಕಂಟ್ರಿ ಇನ್ ದ ವರ್ಲ್ಡ್ ಈಸ್ ಕೆನಡಾ. ಓಕೆ, ಮೋಸ್ಟ್ ಕ್ಯಾಶ್ಲೆಸ್ ಕಂಟ್ರಿ ಇನ್ ದ ವರ್ಲ್ಡ್ ಈಸ್ ಕೆನಡಾ. ಫಸ್ಟ್ ಡಿಜಿಟಲ್ ರೈಲ್ವೆ ಸ್ಟೇಷನ್, ಇದು ಪ್ರಶ್ನೆ ಆಗಿದೆ. ಓಕೆ, ಇದು ಇಂಪಾರ್ಟೆಂಟ್. ಓಕೆ, ಫಸ್ಟ್ ಡಿಜಿಟಲ್ ರೈಲ್ವೆ ಸ್ಟೇಷನ್. ಓಕೆ, ರೈಲ್ವೆ ಸ್ಟೇಷನ್ ಯಾವುದಂತಂದರೆ ಇದು ಕಾಚೆಗೂಡ. ಓಕೆ, ತೆಲಂಗಾಣದಲ್ಲಿದೆ ಕಾಚೆಗೂಡ. ಓಕೆ, ಫಸ್ಟ್ ಡಿಜಿಟಲ್ ಕರೆನ್ಸಿಯನ್ನು ಪ್ರೊಡ್ಯೂಸ್ ಮಾಡಿದ ಕಂಟ್ರಿ ಯಾವುದು? ಫಸ್ಟ್ ಡಿಜಿಟಲ್
ಕರೆನ್ಸಿಯನ್ನು ಪ್ರೊಡ್ಯೂಸ್ ಮಾಡಿದ ಕಂಟ್ರಿ ಅಂದರೆ ಡಿಜಿಟಲ್ ಕರೆನ್ಸಿಯಾಗಿ ಯೂಸ್ ಮಾಡ್ಬೋದು ನಾವು ಕರೆನ್ಸಿಯನ್ನು ಅಂತ ಹೇಳಿದ ಕಂಟ್ರಿ ಯಾವುದು ಅಂದರೆ ಚೀನಾ. ಓಕೆ, ಫಸ್ಟ್ ಯುಟಿಲೈಸ್ ಮಾಡ್ಕೊಂಡದ್ದು ಚೀನಾ. ಓಕೆ, ದೆನ್ ಮತ್ತೇನು ಹೇಳಬೇಕು ಅಂತಂದರೆ ಇಲ್ಲಿ ಗೊತ್ತಿದೆ ಇಂಡಿಯಾಸ್ ಫಸ್ಟ್ ಡಿಜಿಟಲ್ ಪಂಚಾಯತ್ ಗೊತ್ತಾಯಿತು. ಆಮೇಲೆ ಇದು ಇನ್ನೊಂದು ಹೇಳಬೇಕಂತಂದರೆ ಫಸ್ಟ್ ಪೇಪರ್ಲೆಸ್ ಅಸೆಂಬ್ಲಿ ಜಾರ್ಖಂಡದ್ದು, ಇದು ಹೇಳಿದೆ ನಾನು ಹಿಂದೆ ಕೂಡ. ಫಸ್ಟ್ ಪೇಪರ್ಲೆಸ್ ಅಸೆಂಬ್ಲಿ ಜಾರ್ಖಂಡದ್ದು. ಓಕೆ, ಜಾರ್ಖಂಡ್ ಫಸ್ಟ್ ಪೇಪರ್ಲೆಸ್ ಅಸೆಂಬ್ಲಿ. ಓಕೆ, ದೆನ್ ಇತ್ತೀಚೆಗೆ ಹೈಯೆಸ್ಟ್ ಡಿಜಿಟಲ್ ಟ್ರಾನ್ಸಾಕ್ಷನ್ ಆಗಿರೋದು ಯಾವ ನಗರದಲ್ಲಿ ಅನ್ನೋ ಪ್ರಶ್ನೆ ಮೊನ್ನೆ ಪಿ ಎಸ್ ಆಗಿ ಕೇಳಿದಾರೆ. ಪಿ ಎಸ್ ಆಗಿ, ಓಕೆ ಶೋರ್, ಪಿ ಎಸ್ ಆಗಿ ಕೇಳ್ಯಾರ. ಓಕೆ, ಹೈಯೆಸ್ಟ್ ಡಿಜಿಟಲ್ ಟ್ರಾನ್ಸಾಕ್ಷನ್ ಆಗಿರೋ ನಗರ ಯಾವುದು ಅನ್ನೋ ಪ್ರಶ್ನೆ. ಈಗ ಇದು ಮುಂಬೈ. ಹೈಯೆಸ್ಟ್ ಡಿಜಿಟಲ್ ಟ್ರಾನ್ಸಾಕ್ಷನ್ ಇನ್ ವಿಚ್ ಸಿಟಿ ಆಫ್ ಇಂಡಿಯಾ? ಓಕೆ, ಇದು ಮುಂಬೈ. ಓಕೆ, ದೆನ್ ಪರ್ ಕ್ಯಾಪಿಟಾ ಅಲ್ಲಿ ಪರ್ ಕ್ಯಾಪಿಟಾ ಅಂದರೆ ಪರ್ ಪರ್ಸನ್, ಒಂದು ಪರ್ ಪರ್ಸನ್ಗೆ ಹೈಯೆಸ್ಟ್ ಟ್ರಾನ್ಸಾಕ್ಷನ್ ಆಗಿರೋದು ಯಾವ ಸಿಟಿಯಲ್ಲಿ? ಇದು ಕೂಡ ಪ್ರಶ್ನೆ ಆಗೋ ಸಾಧ್ಯತೆ ಇದೆ, ಹಾಗಾಗಿ ಹೇಳ್ತಿದ್ದೀನಿ. ಯಾಕಂದರೆ ಪಿ ಎಸ್ ಆಗಿ ಪ್ರಶ್ನೆಯನ್ನು ಕೇಳ್ಯಾರ, ಹೈಯೆಸ್ಟ್ ಡಿಜಿಟಲ್ ಟ್ರಾನ್ಸಾಕ್ಷನ್ ನಡೆದಿದ್ದು ಯಾವ ಸಿಟಿಯಲ್ಲಿ ಅನ್ನೋದು. ಹಾಗಾಗಿ ಪರ್ ಕ್ಯಾಪಿಟಾ ಡಿಜಿಟಲ್ ಟ್ರಾನ್ಸಾಕ್ಷನ್ ಹೈಯೆಸ್ಟ್ ಇರೋದು ಚಂಡೀಗಢದಲ್ಲಿ, ಚಂಡೀಗಢ ನಗರದಲ್ಲಿ. ಚಂಡೀಗಢ ಇದು ಯೂನಿಯನ್ ಟೆರಿಟರಿ ಕೂಡ, ಯು ಟಿ ಕೂಡ ಇದೆ. ಓಕೆ, ಹೈಕೋರ್ಟ್ ಹರಿಯಾಣ ಮತ್ತು ಪಂಜಾಬ್ ಹೈಕೋರ್ಟ್ ಇರೋದು ಚಂಡೀಗಢದಲ್ಲಿ. ಓಕೆ, ಇದು ಕೂಡ ಗೊತ್ತಿರಬೇಕು. ದೆನ್ ಇಷ್ಟು ಸಾಕು ಅನ್ಕೋತೀನಿ. ಓಕೆ, ಇಷ್ಟೇನು, ದಿಸ್ ಈಸ್ ಎನಫ್. ಓಕೆ, ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿ. ಓಕೆ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅಂತ ಕೇಳಾರ. ಓಕೆ, ಇದು ಇಂಪಾರ್ಟೆಂಟು. ಇದೇ ಥರ ನಾನು ಹೇಳ್ತಿದ್ದೀನಲ್ಲ, ಇದೇ ಥರ ಸಾಲ್ವ್ ಮಾಡಿ ಪ್ರಶ್ನೆಯನ್ನು. ಓಕೆ, ಇವು ಕೆಲವೊಂದು ಇಂಪಾರ್ಟೆಂಟ್ ವರ್ಡ್ಸ್ ಇರುತ್ತೆ. ನಾಟ್ ಆಗಲಿ, ಡೋ ನಾಟ್ ಆಗಲಿ, ಡಸ್ ನಾಟ್ ಆಗಲಿ, ನಾಟ್ ಕರೆಕ್ಟ್, ಅವು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಮೈಂಡ್ ಯಾವ ಥರ ರನ್ ಆಗುತ್ತೆ ಅಂದರೆ ನಾವು ಓದಿರ್ತೀವಿ. ಓಕೆ, ಇದು ಓದಿದ ತಕ್ಷಣ ಅದು ಗೊತ್ತಿರುತ್ತೆ ನಮಗೆ. ಅಲ್ಲಿ ಕೇಳಿರೋದು ಏನು ಕೇಳಿರ್ತಾರೆ, ನಾಟ್ ಕರೆಕ್ಟ್ ಕೇಳಿದ್ರೆ ಅದನ್ನು ನಾವು ಥಿಂಕ್ ಮಾಡೋಕೆ ಹೋಗೋದಿಲ್ಲ. ಸಡನ್ಲಿ ವಿ ಆರ್ ಗೋಯಿಂಗ್ ಟು ಫೀಲ್ ದ OMR ಸೀಟ್. ಓಕೆ, ಕರೆಕ್ಟ್ ಆಪ್ಷನ್ ಇದೆ ಅಂತ ಅಂದ್ಬಿಟ್ಟು. ಓಕೆ, ತುಂಬಿದ ತಕ್ಷಣ ಆಮೇಲೆ ರಿಯಲೈಸ್ ಆಗುತ್ತೆ ನಮಗೆ ನಾಟ್ ಕರೆಕ್ಟ್ ಅಂತ ಕೇಳಿದ್ರು. ಒಂದೊಂದು ಸಲ ಏನು ಮಾಡ್ತೀವಿ, 4 ಆಪ್ಷನನ್ನು ಓದೋದೇ ಇಲ್ಲ ನಾವು. ಓಕೆ, ಅಲ್ಲಿ ಸಡನ್ಲಿ ಒಂದು ಆಪ್ಷನ್ ಬಗ್ಗೆ ಗೊತ್ತಿರುತ್ತೆ ನಮಗೆ. ಫಸ್ಟ್ ಈ ಆಪ್ಷನ್ ಓದಿದ ತಕ್ಷಣ ಅದು ಸರಿ ಅನಿಸಿದ್ರೆ ಉಳಿದ ಆಪ್ಷನನ್ನು ನೋಡೋಕೆ ಹೋಗೋದಿಲ್ಲ ನಾವು. ಸಮ್ ಟೈಮ್ಸ್ ಆಲ್ ದ ABC ಸ್ಟೇಟ್ಮೆಂಟ್ಸ್, ಆಲ್ ಅಬೌವ್ 3 ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಲಾಸ್ಟ್ ಆಪ್ಷನ್ ಈಸ್ ಆಲ್ ಆಫ್ ದಿ ಅಬೌವ್. Okay, which kind of mistakes does not happen in these competitive exams? Okay, if you done that mistake, if it is negative, you are lose 0.25 or 0.33 marks also. Then that 1.5 marks also. Okay, 1 or 1.5 marks also. Okay, that's why you have to very careful about what they are asking in the question. Okay, what kind of options also given, you have to aware about that. Okay, 100% attention is required for this exam. Okay, ಇಲ್ಲಿ which one of the following is not the cause of seasonal variation in the length of the day? Okay, ಇದಕ್ಕೆ ಸರಿಯಾದ ಉತ್ತರ annual rotation of earth. ಓಕೆ, ಒಂದು ನಿಮಿಷ. ಓಕೆ, ಇಲ್ಲಿ ಕೇಳಿರೋದು ಇದನ್ನು ಡಿಟೇಲಾಗಿ ಡಿಸ್ಕಸ್ ಮಾಡಿದ್ದೀನಿ ನಾನು. ಓಕೆ, ಗ್ರೂಪ್ ಸಿ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ಥರ ಇದು ವರ್ಕ್ ಆಗುತ್ತೆ, ಓಕೆ, ಒಂದು ನಿಮಿಷ. ಓಕೆ, ಯಾವ ಥರ ಇದು ವರ್ಕ್ ಆಗುತ್ತೆ, ಇದು ಯಾವ ಥರ ಇದು ಕೆಲಸ ಮಾಡುತ್ತೆ ಅನ್ನೋದನ್ನು. ಓಕೆ, ನಾಲ್ಕು ಗ್ಲೋಬ್ ಈ ಥರ ಇದ್ದಾಗ ಇದು ಯಾವ ಥರ ಕೆಲಸ ಮಾಡುತ್ತೆ ಅನ್ನೋದನ್ನು ನಾನು ಡಿಟೇಲಾಗಿ ಪ್ರೀವಿಯಸ್ಲಿ ಡಿಸ್ಕಸ್ ಮಾಡಿದ್ದೀನಿ. ಓಕೆ, ಪ್ರೀವಿಯಸ್ ವೀಡಿಯೋಸಲ್ಲಿ. ಓಕೆ, ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದೆ ನಾನು. ಶಾರ್ಟೆಸ್ಟ್ ನೈಟ್ ಯಾವಾಗ, ಸಮ್ಮರ್ ಯಾವಾಗ, ವಿಂಟರ್ ಯಾವಾಗ, ಲಾಂಗೆಸ್ಟ್ ಡೇ ಯಾವುದು, ಶಾರ್ಟೆಸ್ಟ್ ಡೇ ಯಾವುದು. ಓಕೆ, ಇದೆಲ್ಲ ಥರವನ್ನು ಡಿಸ್ಕಸ್ ಮಾಡಿದ್ದೀನಿ. ಇನ್ಕ್ಲಿನೇಷನ್ ಯಾವ ಕಡೆ ಇರುತ್ತೆ, ಯಾವಾಗ ನಮಗೆ ಶಾರ್ಟೆಸ್ಟ್ ಡೇ ಆಗುತ್ತೆ, ನಮಗೆ ಸಮ್ಮರ್ ಯಾವಾಗ ಬರುತ್ತೆ, ವಿಂಟರ್ ಯಾವಾಗ ಬರುತ್ತೆ, ಮಳೆಗಾಲ ಯಾವಾಗ ಬರುತ್ತೆ, ಇದೆಲ್ಲವನ್ನು ಕಂಪ್ಲೀಟಾಗಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ದೀನಿ ಒಂದು ಪ್ರಶ್ನೆಯಲ್ಲಿ, ಪ್ರೀವಿಯಸ್ಲಿ ಬಂದಿರೋ ಪ್ರಶ್ನೆಯಲ್ಲಿ. ಓಕೆ, ಅದನ್ನು ವಿಡಿಯೋನ ನೋಡ್ಕೊಂಬಿಡಿ. ಓಕೆ, ಇಲ್ಲಿ ನಾನು ಡಿಸ್ಕಸ್ ಮಾಡೋಕ್ಕೆ ಹೋಗೋದಿಲ್ಲ. ಓಕೆ, ಇಲ್ಲಿ ಒಂದು ಪಾಯಿಂಟ್ ಲಾಂಗೆಸ್ಟ್ ಡೇ. ಓಕೆ, ಲಾಂಗೆಸ್ಟ್ ಡೇ ಇರೋದು, ಲಾಂಗೆಸ್ಟ್ ಡೇ, ಶಾರ್ಟೆಸ್ಟ್ ನೈಟ್. ಓಕೆ, June 21. ಓಕೆ, ಲಾಂಗೆಸ್ಟ್ in India. Okay, I am talking about in India. Okay, it's different from one country to other country. Okay, which we should do, we have to aware about this. Okay, ಏನಿದೆ ನಮ್ಮ ರೇಖಾಂಶಗಳು ಏನಿದೆವಲ್ಲ, ನಮ್ಮ ದೇಶದ ರೇಖಾಂಶಗಳ ಮೇಲಿನ ಕಂಟ್ರೀಸ್ ಎಲ್ಲದಕ್ಕೂ, ಕೆಳಗಡೆ ಇರೋ ಕಂಟ್ರೀಸ್ ಎಲ್ಲದಕ್ಕೂ ಅಟ್ ಅ ಸೇಮ್ ಇರುತ್ತೆ. ಓಕೆ, ನಮ್ಮ ಟೈಮ್ ಮತ್ತು ಡೇಟು ಎಲ್ಲನೂ ಡಿಪೆಂಡ್ ಆಗಿರೋದು ರೇಖಾಂಶಗಳ ಮೇಲೆ. ಓಕೆ, ಅದು ಗೊತ್ತಿರಬೇಕು. ಇದು ಕೂಡ ಪ್ರಶ್ನೆ ಆಗಿದೆ. ಓಕೆ, ಹಾಗಾಗಿ ಶಾರ್ಟೆಸ್ಟ್ ಡೇ, ಲಾಂಗೆಸ್ಟ್ ನೈಟ್ ಇರೋದು 21st ಡಿಸೆಂಬರ್ಗೆ. ಓಕೆ, ಎಕ್ಸಾಕ್ಟ್ 6 months ಆಫ್ ಲಾಂಗೆಸ್ಟ್ ಡೇ. ಓಕೆ, ಲಾಂಗೆಸ್ಟ್ ನೈಟ್ ಆಗುತ್ತೆ. ಓಕೆ, ದೆನ್ ಮೂವಿಂಗ್ ಟು ನೆಕ್ಸ್ಟ್ ಕ್ವಶನ್.
ಇಲ್ಲಿ ಡೆಪಾಸಿಷನಲ್ ವರ್ಕ್ 19 ಕ್ವಶನ್, ಡೆಪಾಸಿಷನಲ್ ವರ್ಕ್ ಆಫ್ ರಿವರ್ ಲೀಡ್ಸ್ ಟು ದ ಫಾರ್ಮೇಷನ್ ಆಫ್. ಓಕೆ, ಇಲ್ಲಿ ಡೆಪಾಸಿಷನ್ ಬಗ್ಗೆ ಪ್ರಶ್ನೆ ಆಗಿದೆ. ಓಕೆ, ಫಾರ್ಮೇಷನ್ ಆಫ್, ಇಲ್ಲಿ ನೋಡಿ ವಾಟರ್ ಫಾಲ್ ಫಾರ್ಮ್ ಆಗೋದು ಇಲ್ಲಿ ಸ್ವಲ್ಪ ನಾವು ಕಾಮನ್ ಸೆನ್ಸನ್ನು ಯೂಸ್ ಮಾಡಿದ್ರೆ ಇಲ್ಲಿ ಗೊತ್ತಾಗುತ್ತೆ. ಓಕೆ, ವಾಟರ್ ಫಾಲ್ ಫಾರ್ಮ್ ಆಗೋದು ಫೆನ್, ಒಂದು ನಿಮಿಷ. ಓಕೆ, ಫೆನ್ ನೋಡಿ ಇಲ್ಲಿ ರಿವರ್ ಫ್ಲೋ ಆಗ್ತದೆ. ಓಕೆ, ರಿವರ್ ಫ್ಲೋ ಆಗ್ತದೆ. ಇಲ್ಲಿ ಹಾರ್ಡ್ ರಾಕ್ ಇದೆ ಕೆಳಗಡೆ. ಓಕೆ, ಸರ್ಫೇಸ್ ರಾಕ್. ಓಕೆ, ಇಲ್ಲಿ ರಿವರ್ ಮೇಲೆ ಫ್ಲೋ ಆಗ್ತದೆ. ಹಾರ್ಡ್ ರಾಕ್ ಆಗಿರೋದ್ರಿಂದ ಡೌನ್ ಕಟ್ಟಿಂಗ ಕಡಿಮೆ ಇರುತ್ತೆ. ಓಕೆ, ಸಡನ್ಲಿ ಇಲ್ಲಿ ಈ ರಾಕ್ ಇದು ಅಗದಿ ಸಾಫ್ಟ್ ರಾಕ್ ಇದೆ. ಓಕೆ, ಸಿಂಪ್ಲಿ ಸಾಫ್ಟ್ ರಾಕ್ಸ್. ಓಕೆ, ಸಾಫ್ಟ್ ರಾಕ್ ಗೊತ್ತಿದೆ ಅನ್ಕೋತೀನಿ. ಓಕೆ, ದ ಬಾಂಡ್ ಬಿಟ್ವೀನ್ ಮಾಲಿಕ್ಯೂಲ್ಸ್ ಐ ಕಾಂಟ್ ಸೇ. ಓಕೆ, ಬಾಂಡ್ ಏನಿರುತ್ತಲ್ಲ, ಮಾಲಿಕ್ಯೂಲ್ಸ್ ಐ ಕ್ಯಾನ್ ಸೇ. ಓಕೆ, ಮಾಲಿಕ್ಯೂಲ್ಸ್ ಅಂದ್ರೆ ನೋ ಪ್ರಾಬ್ಲಮ್. ಬಾಂಡ್ ಏನಿರುತ್ತಲ್ಲ, ಕಾಂಟ್ಯಾಕ್ಟ್ ಪೋರಸ್ ರಾಕ್ಸ್ ಅದು ಇದ್ದಾಗ ಇದು ಡೌನ್ ಕಟ್ಟಿಂಗ್ ಸಡನ್ಲಿ ಡೌನ್ ಕಟ್ಟಿಂಗ್ ಜಾಸ್ತಿ ಆಗಿಬಿಡುತ್ತೆ. ಇದು ಹಾರ್ಡ್ ರಾಕ್ ಏನಿರುತ್ತಲ್ಲ ಈ ಥರ ಫಾರ್ಮ್ ಆಗಿಬಿಡುತ್ತೆ ಇಲ್ಲಿ. ಓಕೆ, ಈ ಥರ ಫಾರ್ಮ್ ಆದಾಗ ಇಲ್ಲಿ ಡೆಪಾಸಿಷನಲ್ಲಿ ಏನು ಫಾರ್ಮ್ ಆಗೋದಿಲ್ಲ. ಇಲ್ಲಿ ಕೇಳೋದು ಡೆಪಾಸಿಷನ್ ಬಗ್ಗೆ. ಓಕೆ, ಡೆಪಾಸಿಷನ್ ಏನು ಫಾರ್ಮ್ ಆಗೋದಿಲ್ಲ, ಇದನ್ನು ಕೊಚ್ಕೊಂಡು ಹೋಗ್ಬಿಡುತ್ತೆ. ಇದೇನು ಸಾಫ್ಟ್ ರಾಕ್ ಇರ್ತಾರೆ ಇದೆಲ್ಲವನ್ನು ಕೊಚ್ಕೊಂಡು ಹೋಗ್ಬಿಡುತ್ತೆ. ಓಕೆ, ಹಾಗಾಗಿ ವಾಟರ್ ಫಾಲ್ ಆಗೋದಿಲ್ಲ. ಓಕೆ, ವಾಟರ್ ಫಾಲ್ ಆಗೋದಿಲ್ಲ ಅಂದಾಗ ಎಲಿಮಿನೇಟ್ ಮಾಡಿ ನೀವು. ಸಿ ಆಪ್ಷನ್ ಹೋಯಿತು, ಇದು ಹೋಯ್ತು. ಓಕೆ, ಲೆಫ್ಟ್ ಹೋಯ್ತು 3 and 4, 2 and 4. ಓಕೆ, 4 ಕಾಮನ್ ಇದೆ. 4 ಅಲುವಿಯಲ್ ಪ್ಲೇನ್ಸ್ ಫಾರ್ಮ್ ಆಗೋದು ಗೊತ್ತಾಯ್ತು. ಓಕೆ, ಗಾರ್ಜ್ ಫಾರ್ಮ್ ಆಗೋದು ಹೆಂಗೆ? ಗಾರ್ಜ್ ಫಾರ್ಮ್ ಆಗೋದು ಜಸ್ಟ್ ಲೈಕ್ ದಿಸ್ ಇಸ್ ಅ ಗಾರ್ಜ್. in between water goes on flowing, the sides of both the sides of gorge is above the down cutting. Okay, down cutting highest ಎಲ್ಲಿ ಇರುತ್ತಲ್ಲ, ಡೌನ್ ಕಟ್ಟಿಂಗ್ ಇಲ್ಲಿ ಡೌನ್ ಕಟ್ಟಿಂಗ್ highest ಎಲ್ಲಿ ಇರುತ್ತೆ ಇಲ್ಲಿ ಫಾರ್ಮ್ ಆಗೋದು ಗಾರ್ಜಸ್. ಓಕೆ, ಆ್ಯಕ್ಟಿವ್ ಡೌನ್ ಕಟ್ಟಿಂಗ್ ಇದ್ದಾಗ. ಓಕೆ, ಫ್ಲಡ್ ಪ್ಲೇನ್ಸ್ ಫಾರ್ಮ್ ಆಗೋದು ಇದಕ್ಕೆ ಸರಿಯಾದ ಉತ್ತರ ಗೊತ್ತಾಯ್ತಲ್ಲ, 2 and 4. ಓಕೆ, ಸರಿಯಾದ ಉತ್ತರ ಎ. ಓಕೆ, ಫ್ಲಡ್ ಪ್ಲೇನ್ಸ್ ಫಾರ್ಮ್ ಆಗೋದು ಹೆಂಗೆ ಅಂತಂದರೆ ಮಿಯಾಂಡರ್ಸ್. ಮೊನ್ನೆ ಕೂಡ PSI ಅಲ್ಲಿ ಪ್ರಶ್ನೆ ಆಗಿದೆ. ಓಕೆ, ಟೈಪ್ಸ್ ಆಫ್ ಲೇಕ್ಸ್ ಫಾರ್ಮ್ ಆಗೋದ್ರ ಬಗ್ಗೆ ಪ್ರಶ್ನೆ ಕೇಳ್ಯಾರ. ಓಕೆ, ಟೈಪ್ಸ್ ಆಫ್ ಲೇಕ್ಸ್ ಫಾರ್ಮ್ ಆಗೋದ್ರ ಬಗ್ಗೆ ಪ್ರಶ್ನೆ ಕೇಳ್ಯಾರ. ಓಕೆ, ಅದ್ರ ಬಗ್ಗೆ ಕ್ವಶನನ್ನು ನೋಡ್ಕೊಳ್ಳಿ ಸ್ವಲ್ಪ. ಓಕೆ, ನನಗೆ ಎಕ್ಸಾಕ್ಟ್ ಕ್ವಶನ್ ನೆನಪಿಲ್ಲ, ಬಟ್ ಲೇಕ್ಸ್ ಅದು ರಿವರ್ ಸ್ಟ್ರಕ್ಚರ್ದಿಂದ ಲೇಕ್ಸ್ ಹೆಂಗೆ ಫಾರ್ಮ್ ಆಗ್ತಾವೆ ಅನ್ನೋದು ಪ್ರಶ್ನೆ ಆಗಿದೆ. ಓಕೆ, ಹಾಗಾಗಿ ಮಿಯಾಂಡ್ರಿಂಗ್ ಆಫ್ ರಿವರ್ ಅಂತಂದರೆ ಈ ಥರ. ಓಕೆ, ಒಂದು ನಿಮಿಷ. ಈಗ ಭಾಳ ಜನಕ್ಕೆ ಇದು ಕಾನ್ಸೆಪ್ಟ್ ಗೊತ್ತಿಲ್ಲ ಅನ್ಕೋತೀನಿ ನಾನು. ಓಕೆ, ಮನೆ ಭಾಳ ಜನ ನನಗೆ ಎಷ್ಟೋ ಜನ ಸ್ನೇಹಿತರನ್ನ ಕೇಳಿದೆ ನಾನು, ಎಲ್ಲರೂ ಕೂಡ ಭಾಳ ಜನ ಕನ್ಫ್ಯೂಸ್ ಮಾಡ್ಕೊಂಡ್ರೆ ಅದ್ರ ಬಗ್ಗೆ. ಓಕೆ, ಅದು ಇದನ್ನು ಫಾರ್ಮ್ ಆಗೋದ್ರ ಬಗ್ಗೆ ಈ ಥರ ಏನಿರುತ್ತೆ. ಓಕೆ, ಇದು ಇಲ್ಲಿ ಫಾರ್ಮ್ ಆಗೋದು ಇವೆರಡು ಈ ಥರ ರಿವರ್ ಹರಿತಾ ಇರುತ್ತೆ. ಓಕೆ, ಇವೆರಡು ಜಾಯ್ನ್ ಆದಾಗ ಇಲ್ಲಿ ಏನು ಫಾರ್ಮ್ ಆಗುತ್ತಲ್ಲ ಈ ಲೇಕ್ಗೆ ಮಿಯಾಂಡರ್ ಲೇಕ್ ಅಂತೀವಿ. ಓಕೆ, ಈ ಥರ ರಿವರ್ ಫ್ಲೋ ಆಗೋವಾಗ. ಓಕೆ, ಒಂದು ನಿಮಿಷ. ಒನ್ಸ್ ಮೋರ್ ಐ ಆಮ್ ಗೋಯಿಂಗ್ ಟು ಟೆಲ್ ಯು ದಿಸ್ ಕೈಂಡ್ ರಿವರ್ ಇಸ್ ಫ್ಲೋಯಿಂಗ್ ಲೈಕ್ ದಿಸ್. ಓಕೆ, ಈ ಥರ ರಿವರ್ ಇಲ್ಲಿ ಫ್ಲೋ ಆಗುವಾಗ ಆಫ್ಟರ್ ಲಾಂಗ್ ಟೈಮ್. ಓಕೆ, ಇಟ್ಸ್ ಜಾಯ್ನ್ ಹಿಯರ್. ದಿಸ್ ಇಸ್ ಐಸ್ಲ್ಯಾಂಡ್ ಟೈಪ್ ಆಫ್ ಸ್ಟ್ರಕ್ಚರ್ ಈಸ್ ನಥಿಂಗ್ ಬಟ್ ಇಲ್ಲಿ ಏನು ಇದು ಇಲ್ಲಿ ಕೂಡಿದ ತಕ್ಷಣ ಇದು ಒಂದು ಲೇಕ್ ಥರ ಫಾರ್ಮ್ ಆಗಿಬಿಡುತ್ತೆ. ಓಕೆ, ಲೇಕ್ ಥರ ಫಾರ್ಮ್ ಆಗೋದಕ್ಕೆ ಮಿಯಾಂಡರ್ ಲೇಕ್ ಅಂತಾರೆ. ಓಕೆ, ಮಿಯಾಂಡರ್ಸ್ ಅಂತಾರೆ. ಓಕೆ, ದೆನ್ ಓಕೆ, ಅಲುವಿಯಲ್ ಪ್ಲೇನ್ಸ್ ಫಾರ್ಮ್ ಆಗೋದು. ಓಕೆ, ನೆಕ್ಸ್ಟ್ ಆಪ್ಷನ್ ಏನಿದೆ? ಓಕೆ, ಅಲುವಿಯಲ್ ಪ್ಲೇನ್ಸ್ ಫಾರ್ಮ್ ಆಗೋದು ಹೆಂಗೆ ಅಂತಂದರೆ when interacts with mountain hills. ಓಕೆ, when interacts with mountain hills ಅಂದರೆ ಯಾವ ಥರ ಅಂತಂದರೆ ನೋಡಿ ಒಂದು ನಿಮಿಷ. ಓಕೆ, ಇಲ್ಲಿ ಈ ಥರ ಮೌಂಟೇನ್ ಇದೆ ಅಂದ್ಕೊಳ್ಳಿ. ಓಕೆ, ಈ ಥರ ಇಲ್ಲಿ ಏನು ಇಲ್ಲಿ ಈ ಥರ ರಿವರ್ ಹರಿತಿರುತ್ತೆ ಇಲ್ಲಿ. ಓಕೆ, ಈ ಥರ ರಿವರ್ ಹರಿತಿರುತ್ತೆ, ಈ ಥರ ಮೌಂಟೇನ್ಸ್ ಇರುತ್ತೆ. ಓಕೆ, ಈ ಸೈಡಲ್ಲಿ ರಿವರ್ ಹರಿಯುವಾಗ ಸೈಡಲ್ಲಿ ಏನು ಫಾರ್ಮ್ ಆಗುತ್ತೆ ಈಗ ಗಂಗಾ ರಿವರ್ ಹೈಯೆಸ್ಟ್ ಅಲುವಿಯಲ್ ಸಾಯಿಲ್ ಹೈಯೆಸ್ಟ್ ಅಲುವಿಯಲ್ ಸಾಯಿಲ್ ಕಂಡು ಬರೋದು ಉತ್ತರ ಪ್ರದೇಶ, ಮಧ್ಯಪ್ರದೇಶ ಆಗಲಿ, ಬಿಹಾರ್ ಆಗಲಿ. ಓಕೆ, ಅವು ಕಂಟ್ರೀಸ್ ಅವು ಸ್ಟೇಟ್ಸ್ ಹೈಯೆಸ್ಟ್ ಅಲುವಿಯಲ್ ಸಾಯಿಲನ್ನು ಹೊಂದೇವ. ಅಲುವಿಯಲ್ ಪ್ಲಾನ್ಸ್ ಫಾರ್ಮ್ ಆಗೋದು ಇದೇ ಥರ. ಓಕೆ, ಇಲ್ಲಿ ಹೇಳಿದ್ನಲ್ಲ ಜಸ್ಟ್ ದೆನ್ ಮೂವಿಂಗ್ ಟು ನೆಕ್ಸ್ಟ್ ಕ್ವಶನ್. ಓಕೆ, ಇಲ್ಲಿ ಮ್ಯಾಚ್ ದ ಫಾಲೋವಿಂಗ್ ಕೇಳ್ಯಾರ. ಓಕೆ, ಕರೆಂಟ್ಸ್ ಬಗ್ಗೆ. ಓಕೆ, ಸಾಕಷ್ಟು ಭಾಳ ಸಲ ಪ್ರಶ್ನೆ ಆಗ್ತಿದೆ. ಇದು ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ಇದನ್ನು. ಓಕೆ, ಹಾಗಾಗಿ ಇದನ್ನು ನೀವು ಇದನ್ನು ಇದು ಏನಂತಾರೆ ಮ್ಯಾಪ್ ಥ್ರೂ ರಿಪ್ರೆಸೆಂಟ್ ಮಾಡಲಿಲ್ಲ ಅಂತಂದರೆ ಇದು ಅರ್ಥ ಆಗೋದಿಲ್ಲ. ಓಕೆ, ಹಾಗಾಗಿ ಇನ್ಕ್ಲೂಡ್ ಮ್ಯಾಪ್ ಇಟ್ಕೊಂಡು ಹೇಳೋದಾದರೆ ಓಕೆ, ಒಂದು ನಿಮಿಷ. ಓಕೆ, ದೆನ್ ಓಕೆ ಮ್ಯಾಪ್. ಓಕೆ, ಇಲ್ಲಿ ಡಿಟೇಲಾಗಿ ನೋಡ್ಕೊಂಡ್ಬಿಡೋಣ ಇದನ್ನು. ಓಕೆ, ಒಂದ್ಸಲ. ಓಕೆ, ಡಿಟೇಲಾಗಿ ನೋಡ್ಕೊಂಡ್ರೆ ನಮಗೆ ಯಾವುದೇ ಥರದ ಕನ್ಫ್ಯೂಷನ್ಸ್ ಇರೋದಿಲ್ಲ. ಹಾಗಾಗಿ ಇಲ್ಲಿ ಡಿಟೇಲಾಗಿ ಒಂದು ಸರಿ ನೋಡ್ಕೊಂಡ್ಬಿಟ್ರೆ ಗೊತ್ತಾಗ್ಬಿಡುತ್ತೆ. ಓಕೆ, ದೆನ್ ಕಮಿಂಗ್ ಟು ದಿಸ್ ಸೈಡ್. ಓಕೆ,
ವಿಲ್ ಸ್ಟಾರ್ಟ್ ವಿತ್ ಇಂಡಿಯನ್ ಓಷನ್. ಓಕೆ, ಕರೆಂಟ್ಸ್, ವಾರ್ಮ್ ಕರೆಂಟ್ಸ್ ಆಗಲಿ ಕೋಲ್ಡ್ ಕರೆಂಟ್ಸ್ ಆಗಲಿ ವಿಲ್ ಸ್ಟಾರ್ಟ್ ವಿತ್ ಇಂಡಿಯನ್ ಓಷನ್ ಫಸ್ಟ್. ಓಕೆ, ದೆನ್ ಹಿಯರ್ ಕಮ್ಸ್ ನೋಡಿ, ನಾರ್ತ್ ವೆಸ್ಟ್ ಮಾನ್ಸೂನ್ ಬಗ್ಗೆ ಗೊತ್ತಿದೆ ನಮಗೆ. ನಾರ್ತ್ ವೆಸ್ಟ್ ಮಾನ್ಸೂನ್ ಬಗ್ಗೆ. ಓಕೆ, ನಾರ್ತ್ ವೆಸ್ಟ್ ಮಾನ್ಸೂನ್ ಆರ್ ನಥಿಂಗ್ ಬಟ್ ನಾರ್ತ್ ಈಸ್ಟ್ ಆಗಲಿ ನಾರ್ತ್ ವೆಸ್ಟ್ ಆಗಲಿ ಎರಡು ಕೂಡ ಫಾರ್ಮ್ ಆಗ್ತವೆ. ಓಕೆ, ನಾರ್ತ್ ವೆಸ್ಟ್ ಮಾನ್ಸೂನ್ಸ್ ಆರ್, I used to forget to tell here. The first we have to consider equatorial ಏನಿದೆ. ಓಕೆ, equatorial ಏನಿದೆ ಇಲ್ಲಿ approximately. Approximately I am drawing here. ಈ ಥರ ಇಕ್ವಟೋರಿಯಲ್ ಏನಿದೆ ಇಲ್ಲಿದೆ. ಓಕೆ, ಹಾಗಾಗಿ ಪೋಲ್ಸ್ದಿಂದ ಏನು ಫಾರ್ಮ್ ಆಗಿ ಬರ್ತಾವಲ್ಲ, ಪೋಲ್ಸ್ ದಿಸ್ ಸೈಡ್ ಆ್ಯಂಡ್ ದಿಸ್ ಸೈಡ್. ಓಕೆ, ಪೋಲ್ಸಿಂದ ಫಾರ್ಮ್ ಆಗಿ ಬರೋ ಕರೆಂಟ್ಸ್ ಎಲ್ಲ ಕೋಲ್ಡ್ ಕರೆಂಟ್ಸ್ ಆಗಿರ್ತವೆ. ಇಕ್ವಟೋರಿಯಲ್ಲಿ ಫಾರ್ಮ್ ಆಗಿ ಡೈವರ್ಟ್ ಆಗೋದು, ಪೋಲ್ಸ್ ಕಡೆ ಡೈವರ್ಟ್ ಆಗೋ ಕರೆಂಟ್ಸ್ ಏನಿದೆ ವಾರ್ಮ್ ಕರೆಂಟ್ಸ್ ಇರ್ತವೆ. ಓಕೆ, ಇದು ಸಿಂಪಲ್ ಕಾನ್ಸೆಪ್ಟ್, ಇದಿಷ್ಟು ಗೊತ್ತಿರಬೇಕು. ಓಕೆ, ಇಂಡಿಯನ್ ಓಷನ್ ಬಗ್ಗೆ ನೋಡೋದಾದರೆ ಇಲ್ಲಿ ನೋಡಿ, ಫಸ್ಟ್ ಇಲ್ಲಿ ಫಾರ್ಮ್ ಆಗೋದು. ಓಕೆ, ಈ ಥರ. ಓಕೆ, ಇಲ್ಲಿ ಏನಿದೆ, ಇಲ್ಲಿ ಆಸ್ಟ್ರೇಲಿಯಾದ ಹತ್ರ ಫಸ್ಟಿಂದ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಅನಿಸುತ್ತೆ ನನಗೆ. ಓಕೆ, ಇಲ್ಲಿ ಫಾರ್ಮ್ ಆಗುತ್ತೆ ಒಂದು. ಓಕೆ, ವೆಸ್ಟ್ ಇದು ಕೋಲ್ಡ್ ಕರೆಂಟ್. ಓಕೆ, ಕೋಲ್ಡ್ ಕರೆಂಟ್, ವೆಸ್ಟ್ ಆಸ್ಟ್ರೇಲಿಯನ್ ಕರೆಂಟ್. ಓಕೆ, ಇದು ಕೋಲ್ಡ್. ನೀವು ಯಾವ ಥರ ಬರ್ಕೋತೀರ ಗೊತ್ತಿಲ್ಲ, ಮ್ಯಾಪ್ ತೊಗೊಂಡು ಬರ್ಕೊಂಡ್ರೆ ಚೆನ್ನಾಗಿರುತ್ತೆ. ಓಕೆ, ಐ ಫೀಲ್ ಸೊ. ಓಕೆ, ಹಾಗಾದರೆ ಈ ಕರೆಂಟಿಂದ ಫಾರ್ಮ್ ಆಗಿರೋ ಡೆಸರ್ಟ್ ಯಾವುದು? ಇಲ್ಲಿ ಫಾರ್ಮ್ ಆಗಿದೆ, ಗ್ರೇಟ್ ಆಸ್ಟ್ರೇಲಿಯನ್ ಡೆಸರ್ಟ್. ಓಕೆ, ಇದು ಗೊತ್ತಿರಬೇಕು. ದೆನ್ ಇಲ್ಲಿ ಈ ಥರ ಕರೆಂಟ್ಸ್ ಫಾರ್ಮ್ ಆಗಿ ಇಲ್ಲಿ ಬರುತ್ತೆ. ಓಕೆ, ಇಲ್ಲಿ ಇಕ್ವಟೋರಿಯಲ್ ಹತ್ರ ಈ ಡೈರೆಕ್ಷನಲ್ಲಿ ಬರ್ತವೆ. ಓಕೆ, ಜಸ್ಟ್ ಇಷ್ಟು ವೆನ್ ಇಟ್ ರೀಚಸ್ ಟು ಆಫ್ರಿಕಾ ಇಟ್ಸ್ ಗೆಟ್ಸ್ ಟರ್ನ್ ಓವರ್ ಟು ಡೈವರ್ಟ್. ಓಕೆ, ಕ್ಯಾನ್ ಸೇ ಡೈವರ್ಟ್ ಓವರ್ ಟು ಇಂಡಿಯಾ. ಓಕೆ, ಹಾಗಾಗಿ ಇದಕ್ಕೇನಂತೀವಿ ನಾರ್ತ್ ಈಸ್ಟ್. ಓಕೆ, ನಾರ್ತ್ ಈಸ್ಟ್ ಮಾನ್ಸೂನ್. ಓಕೆ, ನಾರ್ತ್ ವೆಸ್ಟ್ ಮಾನ್ಸೂನ್ ಕೂಡ. ಓಕೆ, ನಾರ್ತ್ ವೆಸ್ಟ್ ಮಾನ್ಸೂನ್ ಇವು ವಾರ್ಮ್ ಕರೆಂಟ್ಸ್ ಆಗಿವೆ. ಓಕೆ, ವಾರ್ಮ್ ಕರೆಂಟ್ಸ್ ಆಗಿವೆ. ಹಾಗಾದರೆ ಇಲ್ಲಿ ಕೆಳಗಡೆ ಆಗಿದೆ, ಇನ್ನು ಕೆಳಗಡೆ ಇದು ಬಂದಿದೆಯಲ್ಲ, ಇಲ್ಲಿ ಕರೆಂಟ್ಸ್ ಫಾರ್ಮ್ ಆಗಿ ಬಂದಿರುತ್ತಲ್ಲ ವಾರ್ಮ್ ಕರೆಂಟ್, gets diverted towards southern pole. ಓಕೆ, ಇಲ್ಲಿ ಬಂದು ಇದು ಎರಡು ಕಡೆ ಸ್ಪ್ಲಿಟ್ ಆಗುತ್ತೆ. ಓಕೆ, ಈ ಸೈಡ್ ಇರೋದು, ಈಸ್ಟರ್ನ್ ಸೈಡ್ ಇರೋದು ಮಡಗಾಸ್ಕರ್ ಕರೆಂಟ್ ಅಂತೀವಿ. ಓಕೆ, ಇದು ಕೂಡ ವಾರ್ಮ್ ಕರೆಂಟ್. ಓಕೆ, ಈ ಸೈಡ್ ಇರೋದು, ವೆಸ್ಟರ್ನ್ ಸೈಡ್ ಇರೋದು ಮೊಜಾಂಬಿಕ್. ಅಲ್ಲಿ ಕಂಟ್ರೀಸ್ ಇವೆ, ಅವು ಮಡಗಾಸ್ಕರ್ ಐಸ್ಲ್ಯಾಂಡ್ ಕಂಟ್ರಿ ಅದೇ, ಮೊಜಾಂಬಿಕ್ ವೆಸ್ಟರ್ನ್ ಸೈಡ್ ಆಫ್ ಮಡಗಾಸ್ಕರ್ ಇದೆ. ಹಾಗಾಗಿ ಮೊಜಾಂಬಿಕ್ ಕರೆಂಟ್ ಅಂತೀವಿ. ಇವೆರಡೂ ಕೂಡಿ ಮುಂದೆ ಬರೋದು ಅಗುಲಾಸ್ ಕರೆಂಟ್. ಓಕೆ, ಇದು ಇಂಪಾರ್ಟೆಂಟ್ ಆಗುತ್ತೆ. ಐ ಫೀಲ್ ಸೊ ಇಲ್ಲಿ ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ, ಬಟ್ ಜಾಗ ಕನ್ಸೆಷನ್ ಇದೆ. ಓಕೆ, ಹಾಗಾಗಿ ನೀವು ಬರ್ಕೊಳ್ತಾ ಹೋದರೆ, ಯೂಸ್ಫುಲ್ ಆಗುತ್ತೆ. ನಾನು ಡೀಟೇಲ್ ಆಗಿ ಇನ್ನೊಮ್ಮೆ ಇದು ಜಸ್ಟ್ ಫಾರ್ ಕರೆಂಟ್ಸ್ ಓನ್ಲಿ. ಓಕೆ, ಎಷ್ಟು ಇಂಪಾರ್ಟೆಂಟ್ ಇದೆ ಕರೆಂಟ್ಸ್, ರೀಸೆಂಟ್ಲಿ ಭಾಳಷ್ಟು ಕ್ವಶನ್ಸ್ ಆಗ್ತಿವೆ ಇದರ ಮೇಲೆ. ಹಾಗಾಗಿ ಇದನ್ನು ನಾನು ಡೀಟೇಲ್ ಆಗಿ ಇನ್ನೊಂದು ವಿಡಿಯೋನ, ಯಾವ ಥರ ಕರೆಂಟ್ಸ್ ಫಾರ್ಮ್ ಆಗುತ್ತೆ, ಯಾವ ಸಿಚುವೇಶನ್ ಇರಬೇಕು, ಟೆಂಪ್ರೇಚರ್ ಆಗಲಿ, ಪ್ರೆಷರ್ ಆಗಲಿ, ಓಕೆ, ವಿಂಡ್ಸ್ ಆಗಲಿ, ಸೈಕ್ಲೋನ್ಸ್ ಯಾವ ಥರ ಫಾರ್ಮ್ ಆಗುತ್ತೆ, ಇದೆಲ್ಲವನ್ನು ಒಂದೇ ಡೀಟೇಲ್ ಆಗಿ ಒಂದು ಅವರ್ ವಿಡಿಯೋನ ಮತ್ತೊಮ್ಮೆ ಮಾಡಿ ಹಾಕ್ತೀನಿ. ಓಕೆ, ಈಗ ಶಾರ್ಟ್ ಟೈಮ್ ಇದೆ, ಎಕ್ಸಾಮ್ ನಿಯರ್ ಇವೆ, ಹಾಗಾಗಿ ಆದಷ್ಟು ನೆನಪಿಟ್ಕೊಳ್ಳೋ ಪ್ರಯತ್ನ ಮಾಡೋಣ. ಓಕೆ, ಇದಿಷ್ಟು ಇಂಡಿಯನ್ ಓಷನ್ ಬಗ್ಗೆ ಆಯಿತು. ಓಕೆ, ದೆನ್ ಇವಾಗ ನಾವು ಅಟ್ಲಾಂಟಿಕ್ ಓಷನ್ ಬಗ್ಗೆ ನೋಡೋದಾದ್ರೆ, ಅಟ್ಲಾಂಟಿಕ್ ಓಷನ್. ಓಕೆ, ಇಲ್ಲಿ ಫಾರ್ಮ್ ಆಗೋ ಕರೆಂಟ್ಸ್ ಯಾವ್ಯಾವು? ಓಕೆ, ದೆನ್ ಹಿಯರ್ ಇಲ್ಲಿ ಫಾರ್ಮ್ ಆಗೋ ಕರೆಂಟ್ಸ್, ಒಂದು ನಿಮಿಷ, ಇದು ಕೂಡ ಪ್ರಶ್ನೆ ಆಗಿದೆ. ಓಕೆ, ಅಟ್ಲಾಂಟಿಕ್ ಓಷನ್ ಯಾವ ಸೇಪಲ್ಲಿದೆ ಅನ್ನೋದು. ಓಕೆ, ಇದು ಎಸ್ ಸೇಪಲ್ಲಿದೆ. ಓಕೆ, ಗೊತ್ತಿರಬೇಕು. ದೆನ್ ಇದರಲ್ಲಿ ಸಾಕಷ್ಟು ಕರೆಂಟ್ಸನ್ನು ಕೇಳೋದು ಇಂಡಿಯನ್ ಓಷನ್ ಬಗ್ಗೆ ಈಗ ರೀಸೆಂಟಾಗಿ ಕೇಳ್ತಿಲ್ಲ. ಓಕೆ, ಇಲ್ಲೆಲ್ಲ ಕೇಳ್ತಿರೋದು ಅಟ್ಲಾಂಟಿಕ್ ಮತ್ತು ಪೆಸಿಫಿಕ್ ಓಷನ್ಸ್ ಬಗ್ಗೆ. ಇಲ್ಲಿ ಫಸ್ಟ್ ಆಫ್ ಆಲ್ ನೋಡೋದು ಕೋಲ್ಡ್ ಕರೆಂಟ್ಸ್ ಬಗ್ಗೆ ನೋಡೋಣ. ಓಕೆ, ಇಲ್ಲಿಂದ ಫಾರ್ಮ್ ಆಗಿ ಬರುತ್ತೆ, ಇಲ್ಲಿಂದ ಕೋಲ್ಡ್ ಕರೆಂಟ್ಸ್ ಬಗ್ಗೆ ಫಸ್ಟ್ ನೋಡಿಬಿಡೋಣ. ಇಲ್ಲಿಂದ ಫಾರ್ಮ್ ಆಗಿ ಬರುತ್ತೆ. ಓಕೆ, ಇಲ್ಲಿಂದ ಫಾರ್ಮ್ ಆಗಿ ಈ ಥರ ಬರುತ್ತೆ. ಓಕೆ, ಇಲ್ಲಿ ಈ ಕರೆಂಟ್ಸ್ಗೆ ಲ್ಯಾಬ್ರಾಡಾರ್ ಅಂತಾರೆ. ಇಟ್ಸ್ ಅ ಕೋಲ್ಡ್ ಕರೆಂಟ್. ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಫಸ್ಟ್ ಕೋಲ್ಡ್ ಕರೆಂಟ್. ಓಕೆ, ಇಲ್ಲಿ ಇದಕ್ಕೆ ಆಫ್ರಿಕಾದಲ್ಲಿ ಕೆನರಿ ಕರೆಂಟ್. ಓಕೆ, ಇದಿಷ್ಟು. ದೆನ್ ಇಲ್ಲಿ ಮತ್ತೊಂದು ಕೋಲ್ಡ್ ಕರೆಂಟ್ಸ್ ಯಾವತ್ತಂದರೆ ಇವು ಎರಡು ಕೋಲ್ಡ್ ಕರೆಂಟ್ಸ್ ಇಂಪಾರ್ಟೆಂಟ್. ಓಕೆ, ಇದೇ ಪ್ರಶ್ನೆಯನ್ನು ಸಾಕಷ್ಟು ಸಲ ಕೇಳ್ಯಾರ. ಯಾವುದು ಲ್ಯಾಬ್ರಾಡಾರ್ ಕರೆಂಟ್ ಎಲ್ಲಿ ಫಾರ್ಮ್ ಆಗುತ್ತೆ, ಕೆನರಿ ಕರೆಂಟ್ ಗ್ರೂಪ್ ಸಿಗೆ ಮೊನ್ನೆ ಪ್ರಿವಿಯಸ್ಲಿ ಡಿಸ್ಕಸ್ ಮಾಡುವಾಗ ಹೇಳಿದೆ ನಾನು. ಕೆನರಿ ಕರೆಂಟ್ ಎಲ್ಲಿ ಬರುತ್ತೆ, ವೆಸ್ಟರ್ನ್ ಸೈಡ್ ಆಫ್
ಆಫ್ರಿಕಾ. ಓಕೆ, ಇದಿಷ್ಟು ಗೊತ್ತಿರಬೇಕು. ಕೆನರಿ ಕರೆಂಟ್ದಿಂದ ಇಲ್ಲಿ ಸಹರಾ ಡೆಸರ್ಟ್ ಕೂಡ ಫಾರ್ಮ್ ಆಗಿದೆ. ಓಕೆ, ಈ ಕೋಲ್ಡ್ ಕರೆಂಟಿಂದ ಯಾವುದೇ ಮಳೆಗಾಲ ಡೆಸರ್ಟ್ ಯಾವ ಥರ ಫಾರ್ಮ್ ಆಗುತ್ತೆ ಅನ್ನೋದು ಗೊತ್ತಿರಬೇಕು. ಓಕೆ, ಅದನ್ನು ಕರೆಂಟ್ಸನ್ನು ಡೀಟೇಲಾಗಿ ಡಿಸ್ಕಸ್ ಮಾಡುವಾಗ ಕರೆಂಟ್ಸ್ ಯಾಕೆ ಫಾರ್ಮ್ ಆಗುತ್ತೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ದೆನ್ ಇಲ್ಲಿ ಕೆಳಗಡೆ ಸೌತ್ ಪೋಲಿಗೆ ಬರೋದಾದರೆ ಇಲ್ಲಿ ಫಾರ್ಮ್ ಆಗೋ ಕೋಲ್ಡ್ ಕರೆಂಟ್ಸ್ ಯಾವತ್ತಂದರೆ ಇಲ್ಲೊಂದು ಐಸ್ಲ್ಯಾಂಡ್ ಇದೆ. ಓಕೆ, ಇಲ್ಲಿ ಐಸ್ಲ್ಯಾಂಡ್ ಜಸ್ಟ್ ಲೈಕ್ ಸ್ಮಾಲ್ ಟಿಪ್ ಥರ ಕಾಣ್ತಿದೆ ನೋಡಿ, ಇದು ಪಾಕ್ಲ್ಯಾಂಡ್ ಅಂತೀವಿ ಅದಕ್ಕೆ. ಓಕೆ, ವಿಚ್ ಈಸ್ ಅಂಡರ್, ಇದನ್ನು ಕೂಡ ಪ್ರಶ್ನೆ ಆಗಿದೆ, ಇದು ಕೂಡ ಪ್ರಶ್ನೆ ಆಗಿದೆ. ಪಾಕ್ಲ್ಯಾಂಡ್ ಕಮ್ಸ್ ಅಂಡರ್ ವಿಚ್ ಕಂಟ್ರಿ? ಓಕೆ, ಇದು ಪಾಕ್ಲ್ಯಾಂಡ್ ಬರೋದು ಫ್ರಾನ್ಸ್ ಅಂಡರಲ್ಲಿ. ಓಕೆ, ಇದು ಕೂಡ ಪ್ರಶ್ನೆ ಆಗಿದೆ, ಯಾವ ಕಂಟ್ರಿ ಅಂಡರ್ ಪಾಕ್ಲ್ಯಾಂಡ್ ಬರುತ್ತೆ ಅಂತ. ಓಕೆ, ಇಲ್ಲಿ ಪಾಕ್ಲ್ಯಾಂಡ್ ಕರೆಂಟ್ ಇಲ್ಲಿ ಫಾರ್ಮ್ ಆಗುತ್ತೆ, ಈ ಥರ ಹೋಗುತ್ತೆ. ಓಕೆ, ಈ ಥರ ಪಾಕ್ಲ್ಯಾಂಡ್ ಕರೆಂಟ್ ಏನಿದೆ ಈ ಥರ. ಓಕೆ, ಈ ಡೈರೆಕ್ಷನಲ್ಲಿ. ಒಂದು ನಿಮಿಷ, ಈ ಥರ ಏನಿದೆ ಇಲ್ಲಿ ಕೋಲ್ಡ್ ಕರೆಂಟ್ ಈ ಥರ ಹೋಗುತ್ತೆ. ಓಕೆ, ಒಂದು ನಿಮಿಷ. ಓಕೆ, ಈ ಥರ ಆದರೆ ಇಲ್ಲಿ ಪೋಲ್ಸ್ ಈ ಡೈರೆಕ್ಷನಲ್ಲಿ, ಪೋಲ್ಸ್ ಥ್ರೂ ಈ ಡೈರೆಕ್ಷನ್ ಏನು ಹೋಗುತ್ತಲ್ಲ ಇದು ವೆಸ್ಟ್ ವಿಂಡ್ ಡ್ರಿಫ್ಟ್ ಅಂತೀವಿ. ಓಕೆ, ವೆಸ್ಟ್ ವಿಂಡ್ ಡ್ರಿಫ್ಟ್ ಇದೇ ಥರ ಈ ಡೈರೆಕ್ಷನ್ ಹೋಗುತ್ತೆ. ಇಲ್ಲಿ ಈ ಕರೆಂಟ್ ಈ ಥರ ಟರ್ನ್ ಆಗುತ್ತೆ ಇಲ್ಲಿ ಆಫ್ರಿಕಾ ಹತ್ರ. ಓಕೆ, ಇದು ಕೂಡ ಪ್ರಶ್ನೆ ಆಗಿದೆ. ಓಕೆ, ವೆಸ್ಟ್ ವಿಂಡ್ ಡ್ರಿಫ್ಟ್ ಅಂತೀವಿ ಇದಕ್ಕೆ, ಇದು ಕೂಡ ಕೋಲ್ಡ್ ಕರೆಂಟೇ, ವೆಸ್ಟ್ ವಿಂಡ್ ಡ್ರಿಫ್ಟ್. ಓಕೆ, ವೆಸ್ಟ್ ವಿಂಡ್ ಡ್ರಿಫ್ಟ್. ಇಲ್ಲಿ ಇದು ಇಂಪಾರ್ಟೆಂಟ್ ಆಗುತ್ತೆ ನೋಡಿ, ಈ ಕರೆಂಟ್ಗೆ ಕೋಲ್ಡ್ ಕರೆಂಟ್ಗೆ ಏನಂತ ಕರಿತೀವಿ? ಬೆಂಕ್ವೇಲಾ ಕರೆಂಟ್, ಬೆಂಕ್ವೇಲಾ ಕರೆಂಟ್. ಓಕೆ, ಓಕೆ, ಬೆಂಕ್ವೇಲಾ ಕರೆಂಟ್ ಅಂತ ಕರಿತೀವಿ, ಅದು ಕೂಡ ಪ್ರಶ್ನೆ ಆಗಿದೆ. ಓಕೆ, ಇಲ್ಲಿ ಇವಿಷ್ಟು ಕೋಲ್ಡ್ ಕರೆಂಟ್ಸ್ ಅದು. ಓಕೆ, ಓಕೆ, ಇವಿಷ್ಟು ಕೋಲ್ಡ್ ಕರೆಂಟ್ಸ್ ಅದು. ದೆನ್ ಮೂವಿಂಗ್ ಟು ಡಿಸ್ಕಸಿಂಗ್ ವಾರ್ಮ್ ಕರೆಂಟ್ಸ್. ಓಕೆ, ದೆನ್ ಹಿಯರ್ ಒಂದು ನಿಮಿಷ. ಓಕೆ, ಹಿಯರ್ ಒಂದು ನಿಮಿಷ. ಓಕೆ, ವಾರ್ಮ್ ಕರೆಂಟ್ಸ್ ನೋಡೋದಾದರೆ ಇಲ್ಲಿ ನೋಡಿ, ಈಕ್ವಟೋರಿಯಲಲ್ಲಿ ಈ ಥರ ಫಾರ್ಮ್ ಆಗಿಬರುತ್ತೆ. ಓಕೆ, ಈ ಥರ ಕರೆಂಟ್ಸ್ ಬರ್ತಿರ್ತವೆ. ಓಕೆ, ಎರಡು ಸೈಡ್. ಓಕೆ, ಇಲ್ಲಿ ನೋಡೋದಾದರೆ ಫಸ್ಟ್ ಸೌದರ್ನ್ ಸೈಡ್ ನೋಡ್ಬಿಡೋಣ. ಓಕೆ, ಇದಕ್ಕೆ ಸೌತ್ ಈಕ್ವಟೋರಿಯಲ್ ಕರೆಂಟ್ ಅಂತ ಕರಿತೀವಿ, ಸೌತ್ ಈಕ್ವಟೋರಿಯಲ್ ಕರೆಂಟ್. ಓಕೆ, ಇಲ್ಲಿರೋದು ಕಂಟ್ರಿ ಯಾವುದು? ಬ್ರೆಜಿಲ್. ಓಕೆ, ಈಗ ಇದಕ್ಕೆ ಬ್ರೆಜಿಲಿಯನ್ ಕರೆಂಟ್. ಓಕೆ, ಇದು ಈಕ್ವಟೋರಿಯಲ್ ಬ್ರೆಜಿಲಿಯನ್ ಥ್ರೂ ಫಾರ್ಮ್ ಆಗುತ್ತೆ, ಹಾಗಾಗಿ ಈಕ್ವಟೋರಿಯಲ್ ಥ್ರೂ ಫಾರ್ಮ್ ಹೋಗಿರೋ ಕರೆಂಟ್ಸ್ ಬ್ರೆಜಿಲಿಯನ್ ಕರೆಂಟ್ ಅಂತ ಕೇಳಿದ್ರೆ ಇಟ್ಸ್ ಅ ಕೋಲ್ಡ್ ಕರೆಂಟ್. ಓಕೆ, ಇದಿಷ್ಟು ಗೊತ್ತಿರಬೇಕು. ದೆನ್ ಇದು ಒಂದೇ ಸೌದರ್ನ್ ಸೈಡ್ ಇಂಪಾರ್ಟೆಂಟ್ ಇರೋದು. ನಾರ್ದರ್ನ್ ಸೈಡ್ ಹೋಗೋದಾದರೆ ನಾರ್ತ್ ಈಕ್ವಟೋರಿಯಲ್ ಕರೆಂಟ್ ಅಂತ ಕರಿತೀವಿ ಇದಕ್ಕೆ. ಈ ಪೋಲಿಂದ ಆ ಕಡೆ ಇರೋದು ನಾರ್ತ್ ಈಕ್ವಟೋರಿಯಲ್ ಕರೆಂಟ್. ಓಕೆ, ಅದಿಷ್ಟು. ದೆನ್ ಇಲ್ಲಿ ಐಸ್ಲ್ಯಾಂಡ್ ಕಂಟ್ರೀಸ್ ಏನು ಕಾಣ್ತಿದೆ ಇಲ್ಲಿ ಇದು ಈ ಪಾರ್ಟ್. ಓಕೆ, ಒಂದು ನಿಮಿಷ, ಕಲರ್ ಚೇಂಜ್ ಮಾಡ್ತೀನಿ. ಓಕೆ, ದೆನ್ ಇಲ್ಲಿ ಐಸ್ಲ್ಯಾಂಡ್ ಕಂಟ್ರೀಸ್ ಏನು ಕಾಣ್ತೀವಿ ನೋಡಿ. ಓಕೆ, ಅಲ್ಲಿ ಕರೆಂಟ್ಸ್ ಸ್ಪ್ಲಿಟ್ ಆಗ್ತವೆ. ಓಕೆ, ಸ್ಪ್ಲಿಟ್ ಆಗೋದ್ರಿಂದ ಇಲ್ಲಿ ಈ ಥರ ಈ ಗಲ್ಫ್ ಆಫ್ ಮೆಕ್ಸಿಕೋ ಲಾರ್ಜೆಸ್ಟ್ ಗಲ್ಫ್ ಇನ್ ದ ವರ್ಲ್ಡ್. ಓಕೆ, ಗಲ್ಫ್ ಆಫ್ ಮೆಕ್ಸಿಕೋ ಲಾರ್ಜೆಸ್ಟ್ ಗಲ್ಫ್ ಇನ್ ದ ವರ್ಲ್ಡ್. ಓಕೆ, ಇದು ಗಲ್ಫ್ ಆಫ್ ಮೆಕ್ಸಿಕೋ, ಇಲ್ಲಿ ಫಾರ್ಮ್ ಆಗಿ ಆಚೆ ಬರೋದು ಫ್ಲೋರಿಡಾ ಕರೆಂಟ್. ಇದು ಪ್ರಶ್ನೆ ಆಗಿದೆ, ಫ್ಲೋರಿಡಾ ಕರೆಂಟ್ ವಾರ್ಮ್ ಕರೆಂಟ್ ಕೋಲ್ಡ್ ಕರೆಂಟ್. ಓಕೆ, ಫ್ಲೋರಿಡಾ ಕರೆಂಟ್. ಓಕೆ, ಇದಿಷ್ಟು ಗೊತ್ತಿರಬೇಕು. ದೆನ್ ಹಾಗಾದರೆ ಈ ಐಸ್ಲ್ಯಾಂಡ್ಸಿಂದ ಏನು ಹೊರಗಡೆ ಹಾದು ಹೋಗಿದೆಯಲ್ಲ ಅದು ಕೂಡ ವಾರ್ಮ್ ಕರೆಂಟ್ ಇದೆ. ಇದು ಆಂಟಿಲೀಸ್ ಕರೆಂಟ್, ಇದು ಕೂಡ ಪ್ರಶ್ನೆ ಆಗಿದೆ. ಓಕೆ, ಆಂಟಿಲೀಸ್ ಕರೆಂಟ್. ಓಕೆ, ಇದಿಷ್ಟು ಆಂಟಿಲೀಸ್ ಕರೆಂಟ್. ಇವು ಎರಡೂ ಕೂಡಿ ಇಲ್ಲಿ ಈ ಪಾಯಿಂಟಿಂದ. ಓಕೆ, ಇದು ಗಲ್ಫ್ ಆಫ್ ಮೆಕ್ಸಿಕೋದಲ್ಲಿ ಹೋಗಿ ಫ್ಲೋರಿಡಾ ಕರೆಂಟ್ ಓವರ್ಕಮ್ ಹೊರಗಡೆ ಬಂದ ಮೇಲೆ ಎರಡೂ ಕೂಡಿ ಫಾರ್ಮ್ ಆಗೋದು ಗಲ್ಫ್ ಸ್ಟ್ರೀಮ್. ಓಕೆ, ಇದಿಷ್ಟು. ದೆನ್ ಇದು ಇದೇ ಥರ ಇದು ಫಾರ್ಮ್ ಆಗಿ ಈ ಕಡೆ ಆಫ್ರಿಕಾ ಕಡೆ ಬರುತ್ತೆ. ಓಕೆ, ಆಫ್ರಿಕಾ ಕಡೆ ಬಂದು ಇಲ್ಲಿ ನಾರ್ತ್ ಅಟ್ಲಾಂಟಿಕ್ ಡ್ರಿಫ್ಟ್ ಅಂತ ಕರಿತೀವಿ. ಓಕೆ, ಒಂದು ನಿಮಿಷ. ಓಕೆ, ಇವು ಬರ್ಕೊಳ್ತಾ ಹೋಗಿ. ಓಕೆ, ಇಲ್ಲಿ ಸರಿಯಾಗಿ ಮ್ಯಾಪ್ ಹೇಳಿಲ್ಲ ಅಂದರೆ ಇದು ಕರೆಕ್ಟ್ ಆಗೋದಿಲ್ಲ, ಹಾಗಾಗಿ ನಾನು ಇಲ್ಲಿ ಮ್ಯಾಪಲ್ಲಿ ಹೇಳ್ತಾ ಇದ್ದೀನಿ. ಓಕೆ, ಇಲ್ಲಿ ಗಲ್ಫ್ ಸ್ಟ್ರೀಮ್ ಅಂತ ಕರಿತೀವಿ. ಓಕೆ, ಗಲ್ಫ್ ಸ್ಟ್ರೀಮ್ ಕಂಟಿನ್ಯೂಸ್ಲಿ ಗ್ರೀನ್ಲ್ಯಾಂಡ್ ಇದೇನಿದೆ ಈ ಕಂಟ್ರಿ ಗ್ರೀನ್ಲ್ಯಾಂಡ್. ಓಕೆ, ಇದರಿಂದ ಇಲ್ಲಿ ಈ ಕಡೆ ಬಂದು ಯು ಕೆಯಲ್ಲಿ. ಓಕೆ, ಯು ಕೆ ನಿಯರ್ ಈ ಥರ ಬಂದು. ಓಕೆ, ನಿಯರ್ ಬಂದು ನಾರ್ತ್ ಅಟ್ಲಾಂಟಿಕ್ ಡ್ರಿಫ್ಟ್ ಅಂತ ಕರಿತೀವಿ. ಓಕೆ, ಈ ಥರ ಡೈವರ್ಟ್ ಆಗುತ್ತೆ ಇದು ನಾರ್ತ್ ಅಟ್ಲಾಂಟಿಕ್ ಡ್ರಿಫ್ಟ್. ಓಕೆ, ನಾರ್ತ್ ಅಟ್ಲಾಂಟಿಕ್ ಡ್ರಿಫ್ಟ್ ಅಂತ ಕರಿತೀವಿ. ಓಕೆ, ಇಲ್ಲಿ ಬಂದು ಇಲ್ಲಿ ನಾರ್ವೆ ಇದೆ. ಓಕೆ, ನಾರ್ವೆ. ಓಕೆ, ಈ ಸೈಡ್ ನಾರ್ವೆ ಇದೆ. ಇಲ್ಲಿ ನಾರ್ವೇಜಿಯನ್ ಕರೆಂಟ್ ಅಂತೀವಿ.
ಓಕೆ. ಇಲ್ಲಿ ನಾರ್ವೆ ಫೋಲ್ ಸೈಡ್ ಇದೆ ಅಂತ ಹೇಳಿ ಅದು ಕೋಲ್ಡ್ ಕರೆಂಟ್ ಅನ್ನೋಕ್ಕಾಗ ಅನ್ಬಾರ್ದು. ಓಕೆ, ಗೊತ್ತಾಯ್ತಾ? ಇಲ್ಲಿ ಇಕ್ವಟೋರಿಯಲ್ನಿಂದ ಡೈವರ್ಟ್ ಆಗಿ ಕರೆಂಟ್ ನಾರ್ವೆ ಕಡೆ ಬಂದಿದೆ. ಓಕೆ, ನಾರ್ತ್ ಅಟ್ಲಾಂಟಿಕ್ ಡ್ರಿಫ್ಟ್ ಥ್ರೂ, ಓಕೆ, ಯು ಕೆಯನ್ನು ಕವರ್ ಮಾಡಿಕೊಂಡು ನಾರ್ವೆ ಕಡೆ ಬಂದಿದೆ. ಹಾಗಾಗಿ ನಾರ್ವೇಜಿಯನ್ ಕರೆಂಟ್ ಇಸ್ ಅ ವಾರ್ಮ್ ಕರೆಂಟ್. ಓಕೆ, ನಾರ್ವೇಜಿಯನ್ ಕರೆಂಟ್. ಓಕೆ, ಈ ಕರೆಂಟ್ದಿಂದನೇ ಯು ಎಸ್ ಎಸ್ ಆರ್ ಏನಿದೆ, ರಷ್ಯಾ ಏನು ಸಿ ರೂಟನ್ನು ಫಾರ್ಮ್ ಮಾಡ್ಕೊಳ್ಳೋದಕ್ಕೆ ಕಾರಣ ಆಗಿರೋದು. ಓಕೆ, ವಾರ್ಮ್ ಕರೆಂಟ್ ಇರೋದ್ರಿಂದ ಐಸ್ ಫಾರ್ಮೇಷನ್ ಆಗೋದಕ್ಕೆ ಬಿಡೋದಿಲ್ಲ ಅದು. ಓಕೆ, ನಾರ್ವೇಜಿಯನ್ ಕರೆಂಟ್. ಓಕೆ, ಹಾಗಾಗಿ ದೆನ್ ಇಂಪಾರ್ಟೆಂಟ್ ಪೋರ್ಟ್ ಆಫ್ ರಷ್ಯಾ ಯಾವುದಿದೆ ಈ ನಾರ್ವೇಜಿಯನ್ ಕರೆಂಟ್ ಥ್ರೂ ಫಾರ್ಮ್ ಆಗೋದು? ಇಂಪಾರ್ಟೆಂಟ್ ಪೋರ್ಟ್ ಆಫ್ ರಷ್ಯಾ ಯಾವುದು ಅನ್ನೋದು ಕಮೆಂಟ್ ಮಾಡಿ. ಓಕೆ, ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಅಲ್ಲಿ ಫಾರ್ಮ್ ಆಗಿರೋದು ಮೇನ್ ಪೋರ್ಟ್ ಆಫ್ ರಷ್ಯಾ ಅದು. ಓಕೆ, ಹಾಗಾಗಿ ಓಕೆ ಅದು ಗೊತ್ತಿರಬೇಕು. ನಾರ್ವೇಜಿಯನ್ ಕರೆಂಟ್ ಇದು ಗೊತ್ತಾಯ್ತಾ? ಓಕೆ, ಅಷ್ಟು ಗೊತ್ತಿದ್ರೆ ಸಾಕು ಅನ್ಕೋತೀನಿ. ಓಕೆ, ದೆನ್ ಕಮಿಂಗ್ ಟು ಆಫ್ರಿಕನ್ ಸೈಡ್, ಐ ಯೂಸ್ ಟು ಫಾರ್ವರ್ಡ್ ಟು ಟೆಲ್ ಹಿಯರ್. ಓಕೆ, ಈ ವಾರ್ಮ್ ಕರೆಂಟ್ಸ್ ಇದೆ ಬೆಂಗ್ವೆಲಾ ಕರೆಂಟ್ದಿಂದ ಇಲ್ಲೇನು ಫಾರ್ಮ್ ಆಗುತ್ತೆ ಅಂತ ಹೇಳಿದ್ನಲ್ಲ, ಬೆಂಗ್ವೆಲಾ ಕರೆಂಟ್ ಇಲ್ಲಿ ಫಾರ್ಮ್ ಆಗೋದು ಕೋಲ್ಡ್ ಕರೆಂಟ್. ಬೆಂಗ್ವೆಲಾ ಕರೆಂಟ್ದಿಂದ ಫಾರ್ಮ್ ಆಗೋ ಡೆಸರ್ಟ್ ಯಾವ್ಯಾವ ಅನ್ನೋದನ್ನು ಕಮೆಂಟ್ ಮಾಡಿ. ಓಕೆ, ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಡೆಸರ್ಟ್ ಯಾವ್ಯಾವುದು ಅನ್ನೋದು ಕಮೆಂಟ್ ಮಾಡಿ. ಓಕೆ, ದೆನ್ ಆಯಿತು, ಇಷ್ಟು ಗೊತ್ತಿದ್ರೆ ಸಾಕು ಅನ್ಕೋತೀನಿ. ಓಕೆ, ಆಮೇಲೆ ಈ ಕರೆಂಟ್ಸ್ ಏನು ಇಲ್ಲಿ ಫೋಲ್ಸ್ ಹತ್ರ ಫಾರ್ಮ್ ಆಗುತ್ತಲ್ಲ, ಇಕ್ವಟೋರಿಯಲ್ ಹತ್ರ, ಇದಕ್ಕೆ ಎಕ್ಸಾಕ್ಟ್ ಅಪೋಸಿಟ್ ಡೈರೆಕ್ಷನಲ್ಲಿ ಮತ್ತೊಂದು ಕರೆಂಟ್ ಫಾರ್ಮ್ ಆಗಿರುತ್ತೆ. ಇದು ಕೂಡ ಗೊತ್ತಿರಬೇಕು. ಇದು ಇಕ್ವಟೋರಿಯಲ್ ಕೌಂಟರ್ ಕರೆಂಟ್ ಅಂತ ಕರಿತೀವಿ. ಓಕೆ, ಅದು ಕೂಡ ವಾರ್ಮ್ ಕರೆಂಟ್. ಇಕ್ವಟೋರಿಯಲ್ ಕೌಂಟರ್ ಕರೆಂಟ್. ಓಕೆ, ಅದು ಕೂಡ ವಾರ್ಮ್ ಕರೆಂಟ್ ಆಗಿರುತ್ತೆ. ಓಕೆ, ದೆನ್ ಮೂವಿಂಗ್ ಟು ಪೆಸಿಫಿಕ್ ಕ್ವಶನ್ ನೋಡೋದಾದರೆ ಒಂದು ನಿಮಿಷ. ಓಕೆ, ಹಿಯರ್ ಪೆಸಿಫಿಕ್ ಕ್ವಶನ್ ಕಮ್ಸ್ ದಿಸ್ ಸೈಡ್. ಓಕೆ, ಪೆಸಿಫಿಕ್ ಕ್ವಶನ್ ನೋಡೋದಾದರೆ just imagine these are ends in while just like it's a globe. Okay, globe means it's a globe only. Okay, we have this figure is drawn on a spreadsheet. Okay, just like in plain paper they are drawn this figure. Okay, ಇದು ಗ್ಲೋಬ್ ಇದೆ. ಇವೆರಡೂ ಕೂಡ ಬೇರಿಂಗ್ ಸ್ಟ್ರೇಟಿಂದ ಸೆಪ್ರೇಟ್ ಆಗಿವೆ. ಓಕೆ, ನಾರ್ತ್ ಅಮೆರಿಕಾ ಮತ್ತು ಏಷ್ಯಾ ಕಾಂಟಿನೆಂಟ್ ಬೇರಿಂಗ್ ಸ್ಟ್ರೇಟಿಂದ ಸೆಪ್ರೇಟ್ ಆಗಿವೆ. ಓಕೆ, ಅಲ್ಲಿ ಇಂಟರ್ನ್ಯಾಷನಲ್ ಡೇಟ್ ಲೈನ್ ಕೂಡ ಇದೆ. ಓಕೆ, ಇದಿಷ್ಟು ಅದು ನೆನಪಿಟ್ಕೋಬೇಕು. ಇಂಟರ್ನ್ಯಾಷನಲ್ ಡೇಟ್ ಲೈನ್ ಪಾಸ್ ಆಗಿರೋದು ಬೇರಿಂಗ್ ಸ್ಟ್ರೇಟಿಂದ. ಓಕೆ, ಇಲ್ಲಿ ವಾರ್ಮ್ ಕರೆಂಟ್ಸ್ ಕೋಲ್ಡ್ ಕರೆಂಟ್ಸ್ ಬಗ್ಗೆ ಫಸ್ಟ್ ನೋಡೋಣ. ಕೋಲ್ಡ್ ಕರೆಂಟ್ಸ್ ಬಗ್ಗೆ. ಓಕೆ, ಕೋಲ್ಡ್ ಕರೆಂಟ್ ಇಲ್ಲಿ ಫಾರ್ಮ್ ಆಗೋದು ಅಂದರೆ ದಟ್ ಮೀನ್ಸ್ ಹಿಯರ್ ಓನ್ಲಿ. ಓಕೆ, ಇನ್ ದಿಸ್ ಫಿಗರ್ ಹಿಯರ್ ದಿಸ್ ಸೈಡ್ ಹಿಯರ್. ಓಕೆ, ಇದು ಇಲ್ಲಿ ಫಾರ್ಮ್ ಆಗಿರೋದು. ಇದು ಕೂಡ ಸಾಕಷ್ಟು ಸಲ ಪ್ರಶ್ನೆ ಆಗಿದೆ. ಈ ಕರೆಂಟ್ಗೆ OACO ಕರೆಂಟ್ ಕೋಲ್ಡ್ ಕರೆಂಟ್. ಓಕೆ, ಫಸ್ಟ್ ಕೋಲ್ಡ್ ಕರೆಂಟ್ ಬಗ್ಗೆ ನೋಡ್ತಾ ಇದ್ದೀವಿ. ಓಕೆ, OACO ಕರೆಂಟ್. ಓಕೆ, ಇದು ಹಿಂಗೆ ಬರ್ತಾ ಇಲ್ಲಿ ಈ ಸೈಡ್ ಇರೋ ಇಲ್ಲಿ ಬರುತ್ತೆ. ಓಕೆ, OACO ಕರೆಂಟ್. ಓಕೆ, ಇದಿಷ್ಟು ಗೊತ್ತಿರಬೇಕು. ಓಕೆ, ದೆನ್ ಇದು ಒಂದೇ ಫಾರ್ಮ್ ಆಗುತ್ತೆ. ಓಕೆ, ನಾರ್ದರ್ನ್ ಸೈಡ್. ಸೌದರ್ನ್ ಸೈಡ್, ಕಮಿಂಗ್ ಟು ಸೌದರ್ನ್ ಸೈಡ್, ಆಸ್ಟ್ರೇಲಿಯಾ, ದಿಸ್ ಸೈಡ್ ಹಿಯರ್ ಫಾರ್ಮ್ಸ್ ಹೊಂಬಾಲ್ಟ್ ಕರೆಂಟ್. ಅಂದರೆ ದಿಸ್ ಸೈಡ್ ಇಲ್ಲಿ ದಿಸ್ ಸೈಡ್. ಓಕೆ, ಹೊಂಬಾಲ್ಟ್ ಕರೆಂಟ್ ಅಂತೀವಿ ಇದಕ್ಕೆ. ಹೊಂಬಾಲ್ಟ್ ಕರೆಂಟ್. ಓಕೆ, ಹೊಂಬಾಲ್ಟ್ ಕರೆಂಟ್. ಓಕೆ, ಹಂಬೋಲ್ಟ್ ಕೂಡ ಅಂತೀವಿ. ಓಕೆ, ದೆನ್ ಹಿಯರ್ ದಿಸ್ ಸೈಡ್ ಈ ಕರೆಂಟ್ ಏನಿದೆ, ಈ ಕರೆಂಟ್ ಇಲ್ಲಿಗೆ ಬಂದ ತಕ್ಷಣ ಇಲ್ಲಿ ಕ್ಯಾಲಿಫೋರ್ನಿಯಾ ಇದೆ. ಇದೇನಿದೆ. ಓಕೆ, ಒಂದು ನಿಮಿಷ ನೀವು ಕ್ಲೀನಾಗಿ ಅಬ್ಸರ್ವ್ ಮಾಡಬೇಕು. ಇಲ್ಲಿ ಕ್ಯಾಲಿಫೋರ್ನಿಯಾ ಇದೆ. ಓಕೆ, ಜಸ್ಟ್ ಲೈಕ್ ಇಟ್ಸ್ ಸಿಂಗಲ್ ಸ್ಟ್ರೆಚ್ ಬೋತ್ ದ ಸೈಡ್ಸ್ ವಾಟರ್ ಈಸ್ ಕವರ್ಡ್. ಓಕೆ, ದಟ್ ಸ್ಟ್ರೆಚ್ ಈಸ್ ಕ್ಯಾಲಿಫೋರ್ನಿಯಾ. ಓಕೆ, ಅದಕ್ಕೆ ನಾವು ಕ್ಯಾಲಿಫೋರ್ನಿಯನ್ ಕರೆಂಟ್ ಅಂತ ಕೂಡ ಕರಿತೀವಿ. ಕ್ಯಾಲಿಫೋರ್ನಿಯಾ ಕರೆಂಟ್. ಓಕೆ, ಅದು ಕೂಡ ಕೋಲ್ಡ್ ಕರೆಂಟ್ ಆಗಿದೆ. ಕ್ಯಾಲಿಫೋರ್ನಿಯಾ ಕರೆಂಟ್ ನಿಯರ್ ಟು ಇಕ್ವೇಟರ್ ಇನ್ ದ ಸೆನ್ಸ್ ಇಟ್ಸ್ ಅ ವಾರ್ಮ್ ಕರೆಂಟ್. ಡೋಂಟ್ ಸೇ ಲೈಕ್ ದಟ್. ಓಕೆ, ದಟ್ OACO ಕರೆಂಟ್ ಕಂಟಿನ್ಯೂಯೇಷನ್ ಬಿಕಮ್ ಕ್ಯಾಲಿಫೋರ್ನಿಯನ್ ಕರೆಂಟ್. ಓಕೆ, ದಟ್ಸ್ ವೈ. ಓಕೆ, ಇಟ್ಸ್ ಅ ಕೋಲ್ಡ್ ಕರೆಂಟ್. ಓಕೆ, ದೆನ್ ಇವೆಷ್ಟೇ ಕೋಲ್ಡ್ ಕರೆಂಟ್ ಇರೋದು. ಓಕೆ, ದೆನ್ ಕಮಿಂಗ್ ಟು ವಾರ್ಮ್ ಕರೆಂಟ್ಸ್. ಓಕೆ, ಒಂದು ನಿಮಿಷ. ಓಕೆ, ವಾರ್ಮ್ ಕರೆಂಟ್ಸ್ ಇನ್ ಪೆಸಿಫಿಕ್ ಓಷನ್. ಓಕೆ, ದೆನ್ ಹಿಯರ್ ಕಮ್ಸ್ ಇಲ್ಲಿ ಅನ್ಕೊಂಬಿಡಿ. ಓಕೆ, ಇಲ್ಲಿ ಇಕ್ವೇಟೋರಿಯಲ್ ಈ ಥರ ಆಗಲೇ ಹೇಳಿದ್ನಲ್ಲ, ಅಟ್ಲಾಂಟಿಕ್ ಓಷನ್ ಈ ಥರ ಇರುತ್ತೆ. ಈ ಥರ ಅಪೋಸಿಟ್ ಫಾರ್ಮ್ ಆಗೋದು ನಾರ್ತ್ ಇಕ್ವೇಟೋರಿಯಲ್ ವಾಟ್ ಐ ಕ್ಯಾನ್ ಸೇ ನಾರ್ತ್ ಕೌಂಟರ್ ಕರೆಂಟ್. ಓಕೆ, ನಾರ್ತ್ ಇಕ್ವೇಟೋರಿಯಲ್ ಕೌಂಟರ್ ಕರೆಂಟ್, ಸೌತ್ ಇಕ್ವೇಟೋರಿಯಲ್ ಕೌಂಟರ್ ಕರೆಂಟ್ ಅಂತ ಕರಿತೀವಿ. ಓಕೆ, ಅಥವಾ ಕೌಂಟರ್ ಕರೆಂಟ್ ಅಂತ ಕೂಡ ಕರಿತೀವಿ. ಓಕೆ, ಈ ಕರೆಂಟ್ ಇಲ್ಲಿ ಬರುತ್ತೆ. ಓಕೆ, ಈ ಥರ ಇಲ್ಲಿ ಆಸ್ಟ್ರೇಲಿಯಾ ಇದೆ. ಓಕೆ, ವಿ ಕ್ಯಾನ್ ಇಮ್ಯಾಜಿನ್ ದಿಸ್ ಆಸ್ಟ್ರೇಲಿಯಾ. ಓಕೆ, ದಿಸ್ ಆಸ್ಟ್ರೇಲಿಯಾ ಹಿಯರ್ ಇಟ್ ಈಸ್. ಓಕೆ, ಇದಕ್ಕೆ ಈ ಥರ ಟರ್ನ್ ಆಗಿ ಇದಕ್ಕೇನು ಬರುತ್ತಲ್ಲ ಇದಕ್ಕೆ
ಗ್ರೇಟ್ ಆಸ್ಟ್ರೇಲಿಯನ್ ಕರೆಂಟ್ ಅಂತ ಕರಿತೀವಿ. ಗ್ರೇಟ್ ಹಿಯರ್ ಈಸ್ಟ್ ಆಸ್ಟ್ರೇಲಿಯನ್ ಕರೆಂಟ್ ಅಂತ ಕರಿತೀವಿ. ವಾರ್ಮ್ ಕರೆಂಟ್ಗೆ ಈಸ್ಟ್ ಆಸ್ಟ್ರೇಲಿಯನ್ ಕರೆಂಟ್. ಓಕೆ, ಒಂದು ನಿಮಿಷ. ಈ ಕರೆಂಟ್ ಏನು ಫಾರ್ಮ್ ಆಗುತ್ತೆ, ವಾರ್ಮ್ ಕರೆಂಟ್ ಈಸ್ಟ್. ಓಕೆ, ದಿಸ್ ಸೈಡ್ ಈಸ್ ಈಸ್ಟ್. ಓಕೆ, ಹಾಗಾಗಿ ಈಸ್ಟ್ ಆಸ್ಟ್ರೇಲಿಯನ್ ಕರೆಂಟ್. ಓಕೆ, ಈಸ್ಟ್ ಆಸ್ಟ್ರೇಲಿಯನ್ ಕರೆಂಟ್ ಅಂತ ಕರಿತೀವಿ. ಓಕೆ, ದೆನ್ ಗ್ರೇಟ್ ಬ್ಯಾರಿಯರ್ ರೀಪ್ ಬಗ್ಗೆ ಕೇಳ್ಯಾರ. ಇದು ಫಾರ್ಮ್ ಆಗಿರೋದು ಕೇಳಿದಾರೆ. ಓಕೆ, ಗ್ರೇಟ್ ಬ್ಯಾರಿಯರ್ ರೀಪ್ ಆನ್ ವಿಚ್ ಸೈಡ್ ಆಫ್ ಆಸ್ಟ್ರೇಲಿಯಾ. ಓಕೆ, ದಿಸ್ ಇಸ್ ಫಾರ್ಮ್ ಡ್ಯೂ ಟು ಈಸ್ಟ್ ಆಸ್ಟ್ರೇಲಿಯನ್ ವಾರ್ಮ್ ಕರೆಂಟ್. ಓಕೆ, ಇದು ಫಾರ್ಮ್ ಆಗಿರೋದು ವೆಸ್ಟರ್ನ್ ಸೈಡ್ ಆಫ್ ಆಸ್ಟ್ರೇಲಿಯಾ. ಗ್ರೇಟ್ ಬ್ಯಾರಿಯರ್ ರೀಪ್ ಇದು ಇದಕ್ಕೆ ಏನು ಇಂಪಾರ್ಟೆಂಟ್ ಇದೆ ಗ್ರೇಟ್ ಬ್ಯಾರಿಯರ್ ರೀಪ್ ಅನ್ನೋದು ಕಮೆಂಟ್ ಮಾಡಿ. ಓಕೆ, ದೆನ್ ಓಕೆ, ಹಂಬೋಲ್ಟ್ ಕರೆಂಟ್ ಬಗ್ಗೆ ಆಗಲೇ ಡಿಸ್ಕಸ್ ಮಾಡಿದ್ದೀನಿ. ಓಕೆ, ಇಲ್ಲಿ ಇದೇ ಟರ್ನ್ ಆಗಿ ಇಲ್ಲಿ ಫಾರ್ಮ್ ಆಗೋದು ಫೋಲ್ಸಿಂದ ಬಂದು ಇಲ್ಲಿ ಹಂಬೋಲ್ಟ್ ಕರೆಂಟ್ ಅಂತ ಆಗಲೇ ಹೇಳಿದ್ದೀನಿ ನಾನು. ಓಕೆ, ದೆನ್ ಇವಾಗ ನಾರ್ತನ್ ಸೈಡ್ ನೋಡೋದಾದರೆ ಇಲ್ಲಿ ನಾರ್ತ್ ಇಕ್ವೇಟೋರಿಯಲ್ ಕರೆಂಟ್ ಅಂತ ಹೇಳಿದೆ. ಅದಕ್ಕೆ ಅಗೇನ್ಸ್ಟ್ ಆಗಿ ಫಾರ್ಮ್ ಆಗೋದು ಇದು ನಾರ್ತ್ ಇಕ್ವೇಟೋರಿಯಲ್ ಕೌಂಟರ್ ಕರೆಂಟ್, ಸೌತ್ ಇಕ್ವೇಟೋರಿಯಲ್ ಕೌಂಟರ್ ಕರೆಂಟ್. ಓಕೆ, ದೆನ್ ಇದು ಈ ಥರ ಟರ್ನ್ ಆಗುತ್ತೆ ಈ ಕಡೆ ಬಂದು. ಓಕೆ, ಏಷ್ಯಾ ನಿಯರ್ ಬಂದು ಆ ಥರ ಟರ್ನ್ ಆಗುತ್ತೆ. ಓಕೆ, ಏಷ್ಯಾ ಇನ್ ದ ಸೆನ್ಸ್ ಓಕೆ, ಆ ಥರ ಟರ್ನ್ ಆಗಿ ಫಾರ್ಮ್ ಆಗೋದೆ ಕುರೋಶಿಯೋ ಕರೆಂಟ್. ಓಯಾಸಿಯೋ ಕೋಲ್ಡ್ ಕರೆಂಟ್ ಆದರೆ ಕುರೋಶಿಯೋ ವಾರ್ಮ್ ಕರೆಂಟ್. ಓಕೆ, ಕುರೋಶಿಯೋ ಫಾರ್ಮ್ ಆಗುತ್ತೆ. ಇದೇ ಹೋಗಿ ಈ ಥರ ಸ್ಪ್ಲಿಟ್ ಆಗುತ್ತೆ. ಓಕೆ, ಈ ಥರ ಸ್ಪ್ಲಿಟ್ ಆಗಿ ಇದಕ್ಕೆ ಕರೆಯೋದು ಅಲಾಸ್ಕಾ ಕರೆಂಟ್. ಇಲ್ಲಿ ಅಲಾಸ್ಕಾ USA ಪಾರ್ಟ್ ಅಲಾಸ್ಕಾ ಇದೆ ಇಲ್ಲ, ಅಲಾಸ್ಕಾ ಒಂದು ಸ್ಟೇಟ್ ಸ್ಥಾನವನ್ನು 50 ಸ್ಟೇಟ್ಗಳಲ್ಲಿ ಅಲಾಸ್ಕಾ ಕೂಡ ಒಂದು ಸ್ಟೇಟ್ ಆಗಿದೆ. ಓಕೆ, ಅಲಾಸ್ಕಾ ಕರೆಂಟ್ ಅಂತ ಕರಿತೀವಿ. ಇಲ್ಲಿ ಹೋದ್ಮೇಲೆ ಅಲಾಸ್ಕಾ ನಿಯರ್ ಹೋದ್ಮೇಲೆ ಅಲಾಸ್ಕಾ ಇಟ್ಸ್ ಅ ವಾರ್ಮ್ ಕರೆಂಟ್ ಆಲ್ಸೋ. ಓಕೆ, ಅಲಾಸ್ಕಾ ಇಸ್ ಅ ವಾರ್ಮ್ ಕರೆಂಟ್. ಓಕೆ, ದೆನ್ ಇದಕ್ಕೆ ಕೆಳಗಡೆ ಸ್ಪ್ಲಿಟ್ ಆಗಿ ಈ ಥರ ಬರೋದಕ್ಕೆ ಓಕೆ ನಾರ್ತ್ ಪೆಸಿಫಿಕ್ ಡ್ರಿಫ್ಟ್ ಅಂತ ಕರಿತೀವಿ. ಓಕೆ, ಇದಿಷ್ಟು ಕರೆಂಟ್ಸ್ ಬಗ್ಗೆ. ಓಕೆ, ಎಲ್ ನೀನೋ, ಓಕೆ, ಲಾ ನೀನಾ ಕೂಡ ಇಂಪಾರ್ಟೆಂಟ್ ಕರೆಂಟ್ಸ್ ಇನ್ನು ಇಂಡಿಯನ್ ಓಷಿಯನ್. ಓಕೆ, ಇದು ಭಾರತಕ್ಕೆ ಇದರಿಂದ ಉಪಯೋಗ ಏನು ಅನ್ನೋದು ನೆಕ್ಸ್ಟ್ ವಿಡಿಯೋದಲ್ಲಿ ಕರೆಂಟ್ಸ್ ಬಗ್ಗೆ ಸ್ಪೆಸಿಫಿಕ್ ಆಗಿ ಮಾಡಿದಾಗ ಇದೆಲ್ಲವನ್ನು ಎಲ್ ನೀನೋ ಹೇಗೆ ಫಾರ್ಮ್ ಆಗುತ್ತೆ, ಲಾ ನೀನೋ ಹೇಗೆ ಫಾರ್ಮ್ ಆಗುತ್ತೆ, ಭಾರತದ ಎಕಾನಮಿ ಮೇಲೆ ಇವೆರಡು ಕರೆಂಟ್ಸ್ ಹೇಗೆ ಪರಿಣಾಮವನ್ನು ಬೀರಿವೆ, ಓಕೆ, ಅಗ್ರಿಕಲ್ಚರ್ ಮೇಲೆ ಎಫೆಕ್ಟ್ಸ್ ಏನು, ಓಕೆ, ಇದೆಲ್ಲವನ್ನು ನೆಕ್ಸ್ಟ್ ಕರೆಂಟ್ಸ್ ಬಗ್ಗೆ ಸ್ಪೆಸಿಫಿಕ್ ಆಗಿ ವಿಡಿಯೋ ಮಾಡಿದಾಗ ಡಿಸ್ಕಸ್ ಮಾಡ್ತೀನಿ. ಎಕ್ಸಾಮ್ ನಿಯರ್ ಇರೋದ್ರಿಂದ ಇವು ಕರೆಂಟ್ಸನ್ನು ರಿಪೀಟೆಡ್ಲಿ ಸ್ವಲ್ಪ ಒಂದು 4-5 ಸಲ ನೀವು ನೋಡಿದ್ರೆ ನಾನು ಮ್ಯಾಪ್ ಥ್ರೂ ಹೇಳಿದ್ರಿಂದ ನಿಮ್ಗೆ ನೆನಪು ಉಳಿದ್ಬಿಡುತ್ತೆ. ಓಕೆ, ಮ್ಯಾಪ್ ಎಕ್ಸಾಕ್ಟಾಗಿ ಗೊತ್ತಿರಬೇಕು ಯಾವ ಯುರೋಪ್ ಎಲ್ಲಿದೆ, ಏಷ್ಯಾ ಎಲ್ಲಿದೆ, ನಿಮ್ಮ ಭಾರತವನ್ನು ಸ್ಟ್ಯಾಂಡರ್ಡ್ ಪಾಯಿಂಟ್ ಅಂದರೆ ಜಸ್ಟ್ ಲೈಕ್ ಐ ಕ್ಯಾನ್ ಸೇ ಫಿಕ್ಸ್ಡ್ ಪಾಯಿಂಟ್ ಅಂತೀವಲ್ಲ ಸಿವಿಲ್ ಇಂಜಿನಿಯರಿಂಗಲ್ಲಿ, ಫಿಕ್ಸ್ಡ್ ಪಾಯಿಂಟ್ ಅಂತೀವಲ್ಲ ಆ ಥರ ಫಿಕ್ಸ್ಡ್ ಪಾಯಿಂಟ್ ಇಂಡಿಯಾ ಇಟ್ಕೊಂಡು ಯಾವ್ಯಾವ ಡೈರೆಕ್ಷನಲ್ಲಿ ಯಾವ್ಯಾವ ಕಂಟ್ರೀಸ್ ಇವೆ, ಓಕೆ, ಈಕ್ವೇಟೋರಿಯಲ್ ಎಲ್ಲಿ ಬರುತ್ತೆ, ಯಾವ ಕಂಟ್ರೀಸ್ ಥ್ರೂ ಹಾದೋಗುತ್ತೆ, ಈಕ್ವೇಟೋರಿಯಲ್ನ ಫಾರ್ಮ್ ಆಗೋದು ಏನೇನು, ಯಾವ ಥರ ಕರೆಂಟ್ಸ್ ಫಾರ್ಮ್ ಆಗುತ್ತೆ, ಕೌಂಟರ್ ಕರೆಂಟ್ ಯಾವ ಥರ ಫಾರ್ಮ್ ಆಗುತ್ತೆ, ಇದೆಲ್ಲ ಗೊತ್ತಿರಲಿಲ್ಲ ಅಂತಂದರೆ ಕರೆಂಟ್ಸ್ ಎಲ್ಲೆಲ್ಲಿ ಬರುತ್ತೆ ಅನ್ನೋದು ಮೇಜರ್ ಕರೆಂಟ್ಸ್ ಓಯಾಸಿಯೋ, ಕುರೋಶಿಯೋ, ಹಂಬೋಲ್ಟ್. ಓಕೆ, ಇಂಪಾರ್ಟೆಂಟ್ ಕರೆಂಟ್ಸ್ ಅಲಾಸ್ಕಾ ಕರೆಂಟ್, ಕುರೋಶಿಯೋ ಕರೆಂಟ್. ಓಕೆ, ವೆಸ್ಟ್ ಆಸ್ಟ್ರೇಲಿಯನ್ ಕರೆಂಟ್ ಆಗಲಿ ಎಲ್ಲಿ ಫಾರ್ಮ್ ಆಗುತ್ತೆ, ಓಕೆ, ಯಾವ ಥರ ಫಾರ್ಮ್ ಆಗುತ್ತೆ, ಓಕೆ, ಇಷ್ಟು ಗೊತ್ತಿದ್ರೆ ಸಾಕು ಅನ್ಕೋತೀನಿ. ಓಕೆ, ದೆನ್ ಇಟ್ಸ್ ಇನಫ್ 20 ಕ್ವಶನ್ಸ್ ಮೋರ್ ದೆನ್ 1 hour. ಓಕೆ, ನೆಕ್ಸ್ಟ್ ಏನಿದೆ ನೆಕ್ಸ್ಟ್ ಕ್ವಶನ್ಸನ್ನು ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಲಿ ಭಾಳ ಟೈಮ್ ತೊಗೊಳುತ್ತೆ ಅಂತ ಅನಿಸ್ತಿದೆ ನನಗೆ. ಓಕೆ, ನೋ ಪ್ರಾಬ್ಲಮ್, ಡೀಟೇಲ್ ಆಗಿ ಡಿಸ್ಕಷನ್ ಇಸ್ ರಿಕ್ವೈರ್ಡ್. ಓಕೆ, ಹಾಗಾಗಿ 20 ಕ್ವಶನ್ಸ್ ಸಾಕು ಇವತ್ತು, 1 hour ಆಗ್ತದೆ. ನಾಳೆ ನೆಕ್ಸ್ಟ್ 20 to 30 ಕ್ವಶನ್ಸ್ ನಾಳೆ ಅಪ್ಲೋಡ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ನಿಮಗೆ ಇಷ್ಟ ಆಗಿದೆ ವಿಡಿಯೋ, ಎಕ್ಸ್ಪ್ಲೇನ್ ಮಾಡೋದು ಕಂಟೆಂಟ್ ಚೆನ್ನಾಗಿದೆ ಅಂತ ಅನಿಸಿದ್ರೆ ದಯವಿಟ್ಟು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮೆನಿ ಆಫ್ ಯು ಆರ್ ವಾಚಿಂಗ್ ದ ವಿಡಿಯೋಸ್ ಬಟ್ ನಾಟ್ ರೆಡಿ ಟು ಸಬ್ಸ್ಕ್ರೈಬ್. ಓಕೆ, ಐ ಆಮ್ ರಿಕ್ವೆಸ್ಟಿಂಗ್ ಯು ಪ್ಲೀಸ್ ಸಬ್ಸ್ಕ್ರೈಬ್. ಓಕೆ, ಐ ಆಮ್ ಟ್ರೈಂಗ್ ಮ್ಯಾಕ್ಸಿಮಮ್ ಟು ಮೈ ಎಫರ್ಟ್. ಓಕೆ, ಗಿವ್ ಯು most of the knowledge what I have. Okay, thank you so much. Please do subscribe and share with your friends. Okay, thank you so much.